ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ಸೊ ನೋಮ್ಯಾಡ್ ಕನ್ನಡದಲ್ಲಿ ಅಲೆಮಾರಿ ಅಂತ ಹೇಳ್ತಾರೆ, ಪದ ಇದೆ. ಇಟ್ಸ್ ಅ ಬ್ಯೂಟಿಫುಲ್ ಟರ್ಮ್ ಆ್ಯಂಡ್ ವಿ ಹ್ಯಾವ್ ಟುಡೇ ವಿತ್ ಅಸ್ ಮಿಸ್ಟರ್ ಸಿದ್ದಪ್ಪ ದನಗೊಂಡ, ಹೂ ಈಸ್ ಅನ್ ಆರ್ಟಿಸ್ಟ್. ಅವರು ಜಾನಪದ ಕಲಾವಿದರು ಹಾಗೂ ಹಿ ಈಸ್ ಅ ಫುಲ್ ಟೈಮ್ ಟೀಚರ್ ಆ್ಯಕ್ಚುಲಿ. ದಿಸ್ ಕಾಂಬಿನೇಷನ್ ಇಸ್ ಗ್ರೇಟ್ ಬಿಕಾಸ್ ಟುಡೇ ಹಿ ಈಸ್ ಗೋಯಿಂಗ್ ಟು ಬಿ ಟೀಚಿಂಗ್ ಅಸ್ ಅ ಲಾಟ್ ಅಬೌಟ್ ದ ಹಾಲುಮತ ಕುರುಬ ಕಮ್ಯುನಿಟಿ. ಅಲೆಮಾರಿ ಪದ ಹೇಗೆ ಬಂತು, ಪ್ಲಸ್ ಅವ್ರದ್ದು ಕಮ್ಯುನಿಟಿ ಸೋಷಿಯಲ್ ಆ್ಯಂಗಲ್ಲು, ಕಲ್ಚರಲ್ ಆ್ಯಂಗಲ್ ಏನಿದೆ ಅದನ್ನು ಅವರು ನಮಗೆ ಮಾಹಿತಿ ಕೊಡ್ತಾರೆ. ನಮ್ದು ಆ್ಯಕ್ಚುಲಿ ಅವ್ರ ಜೊತೆ ಇಂಟ್ರೊಡಕ್ಷನ್ ಆಗಿದ್ದು 2021ನಲ್ಲಿ. ನಮ್ಮ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗ್ ಕಂಪನಿ ಟೀಪಾಯ್ ಅಂತಿದೆ. ಸೊ ಅದರಲ್ಲಿ ಒಂದು ಇನಿಷಿಯೇಟಿವ್ ನಾವು ಶುರು ಮಾಡಿದ್ವಿ, ಫೋಕ್ ಕರ್ನಾಟಕ ಅಂತ. ಸೊ ಡೊಳ್ಳು ಕುಣಿತ ಅದು ಏನೇನು ರೂಪ ಇದೆ ಅದನ್ನು ನಾವು ಡಾಕ್ಯುಮೆಂಟ್ ಮಾಡೋಕ್ಕೆ ವಿ ಹ್ಯಾಡ್ ಟ್ರಾವರ್ಸ್ಡ್ ಕರ್ನಾಟಕ, ಸಮ್ ಆಫ್ ದ ಸ್ಟೇಟ್ಸ್. ಆ್ಯಂಡ್ ಅಲ್ಲಿ ಬಿಜಾಪುರಲ್ಲಿ ವಿ ವರ್ ವೆರಿ ಫಾರ್ಚುನೇಟ್ ಟು ಮೀಟ್ ಮಿಸ್ಟರ್ ಸಿದ್ದಪ್ಪ ಆ್ಯಂಡ್ ಹಿಸ್ ಫಾದರ್. ಆ್ಯಕ್ಚುಲಿ ಅವ್ರ ತಂದೆಯವರು ಸೋಮಣ್ಣ ಅಂತ. ಹಿ ಈಸ್ ವೆರಿ ವೆಲ್ ನೋನ್. ಹಿ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಪೊನೆಂಟ್ಸ್ ಆಫ್ ಡೊಳ್ಳಿನ ಪದ. ವಿ ಹ್ಯಾವ್ ಆಲ್ ಹರ್ಡ್ ಆ್ಯಂಡ್ ಸೀನ್ ಡೊಳ್ಳು ಕುಣಿತ ನಾವು ನೋಡಿರ್ತೀವಿ ಫಾರ್ ಅ ಲಾಟ್ ಆಫ್ ಕಮರ್ಷಿಯಲ್ ಇವೆಂಟ್ಸ್ ಆಸ್ ವೆಲ್ ಆಸ್ ಕಲ್ಚರಲ್ ಇವೆಂಟ್ಸ್, ಹಬ್ಬ ಆ್ಯಂಡ್ ಆಲ್ ಆಫ್ ದ್ಯಾಟ್. ಬಟ್ ಡೊಳ್ಳಿನ ಪದ ಇದೇನಿದೆ, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ರಿಚ್ ಆ್ಯಂಡ್ ಇಟ್ ಈಸ್ you need to understand literature to know. So every time we have a conversation with Siddappa ji, it is just amazing to learn from every single word he's talking to us, you know. ಇವತ್ತು ಬೆಳಗ್ಗೆ ಇನ್ಫ್ಯಾಕ್ಟ್ ಫೋನಲ್ಲಿ ಮಾತಾಡ್ತಿದ್ರು ಅವ್ರ ತಂದೆ ಜೊತೆ. ಮಳೆ, ಇನ್ಫ್ಯಾಕ್ಟ್ ರೈತರು ಮಳೆ ಬಗ್ಗೆ ಮಾತಾಡ್ತಿದ್ರು. ಆ್ಯಂಡ್ ಜಸ್ಟ್ ದಟ್ 5-minute ಕಾನ್ವರ್ಸೇಷನ್ ಇಸ್ ಸೋ ಎನ್ರಿಚಿಂಗ್ ಟು ಹಿಯರ್. ತುಂಬ ಚೆನ್ನಾಗಿರುತ್ತೆ ಕೇಳೋಕ್ಕೆ, ಜಸ್ಟ್ ಟು ಹಿಯರ್ ದೇರ್ ಲ್ಯಾಂಗ್ವೇಜ್ ಆ್ಯಂಡ್ ದ ವೇ ದೇ ಬ್ರಿಂಗ್ ಬ್ಯಾಕ್ ದೇರ್ ಕಲ್ಚರಲ್ ರೂಟ್ಸ್ ವಿತ್ ಎವ್ರಿಥಿಂಗ್ ದಟ್ ದೇ ಡೂ. ಸೊ ಹ್ಯಾವಿಂಗ್ ಸೆಡ್ ದ್ಯಾಟ್, ತುಂಬ ಖುಷಿ ಪಡ್ತೀನಿ ಇಷ್ಟು ದೂರದಿಂದ ನಮಗೆ ಇವತ್ತು ಹಾಲುಮತ ಕುರುಬ ಸಂಸ್ಕೃತಿ ಏನಿದೆ ಅದ್ರ ಬಗ್ಗೆ ಹೇಳೋಕ್ಕೆ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ. ಸಿದ್ದಪ್ಪಾಜಿ, ಪ್ಲೀಸ್ ವೆಲ್ಕಮ್. ಎಲ್ಲರಿಗೂ ನಮಸ್ಕಾರ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಶ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಹರ ಓಂ ಶಾಂತಿ ಶಾಂತಿ ಶಾಂತಿ. ಗಿರಿ ಶೃಂಗಾರಂ ಮಯೂರ ವನಾ ಶೃಂಗಾರಂ ಕೋಗಿಲ ದಳಾ ಶೃಂಗಾರಂ ಕುಂಜರ ಸಭಾ ಶೃಂಗಾರಂ ಪಂಡಿತ. ಪರ್ವತದೊಳಗೆ ನವಿಲಿದ್ರ ಪರ್ವತ ಚಂದ, ವನದೊಳಗೆ ಕೋಗಿಲಿದ್ರ ವನ ಚಂದ, ರಾಜಾನ ದಂಡದಲವಾರದೊಳಗೆ ಆನೆ ಅಂಬಾರಿದ್ರ ರಾಜಾನ ದಂಡದಲವಾರ ಚಂದ. ಇಂಥ ಕೂಡಿದಂಥ ಸಭಾದೊಳಗೆ ಹೇಳುವಂಥ ಕೇಳುವಂಥ ಪಂಡಿತರಿದ್ರ ಈ ಸಭಾ ಚಂದ ಅಂತ. ನಾನು ಸುಮಾರು 700 ಕಿಲೋಮೀಟ್ರದಿಂದ ನಿನ್ನೆ ಬಂದಿದ್ದೀನಿ. ನಂದು ಪರಿಚಯ ಸಿದ್ದಪ್ಪ ದನಗೊಂಡ ಅಂತ, ಸಿದ್ದು ದನಗೊಂಡ ಅಂತ ಕರೀತಾರೆ, ಕೆಲವೊಬ್ಬರು ಸಿದ್ದಣ್ಣ ಅಂತ ಕರೀತಾರೆ. ನಾನು 2004ರಲ್ಲಿ ಶಿಕ್ಷಕ ವೃತ್ತಿಗೆ ಸೇರಿದೆ. ನಂದು ಶಿಕ್ಷಣ MA B.Ed ಆಗಿದೆ. ಶಿಕ್ಷಕ ಆದಮೇಲೆ MA ಮಾಡಿದ್ದು, B.Ed ಮಾಡಿದ್ದು. ಇವಾಗ ಪ್ರೆಸೆಂಟ್ ನಾನು ಬೆಳಗಾವಿ ಜಿಲ್ಲೆಯಲ್ಲಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಸುಮಾರು 21 ವರ್ಷದಿಂದ ಸರ್ಕಾರಿ ನೌಕರನಾಗಿ, ಶಿಕ್ಷಕನಾಗಿ, ನಮ್ಮ ತಂದೆಯಿಂದ ನಾನು ಪ್ರೇರೇಪಿತನಾಗಿ ಈ ಡೊಳ್ಳಿನ ಹಾಡಿನ ಒಂದು ಕಲೆಯನ್ನು ಕೂಡ ನಾನು ತಕ್ಕ ಮಟ್ಟಿಗೆ, ಅಂದರೆ ಜಾಬಿಗೆ ಸೇರಿದ ಮೇಲೆ, ಅಲ್ಲಿವರೆಗೂ ನನಗೆ ನಮ್ಮ ತಂದೆಯವರು ಬರಗೊಡಲಿಲ್ಲ ಅದರಲ್ಲಿ. ನೀನು ಶಾಲೆ ಕಲಿ ಅಂಥೇಳಿ, ಶಿಕ್ಷಣ ತುಂಬ ಮುಖ್ಯವಾದದ್ದು, ನಾವು ಕಲ್ತಿಲ್ಲ, ನೀನು ಕಲಿಬೇಕು ಅಂಥೇಳಿ ನಾನು ಅದರಲ್ಲಿ ಸಂಪೂರ್ಣವಾಗಿ ಬರಗೊಡಲಿಲ್ಲ. ಜಾಬ್ ಆದಮೇಲೆ ನನಗೆ ಕರ್ಕೊಂಡು ಕಳೆದ 20 ವರ್ಷಗಳಿಂದ ನಾನು ಈ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಈ ಡೊಳ್ಳಿನ ಕಲಾ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮ ನೀಡಿದ್ದೀವಿ. ಹಾಗೆ ಮಹಾರಾಷ್ಟ್ರದ ಅನೇಕ ಭಾಗಗಳಲ್ಲಿ, ಸಾಂಗ್ಲಿ, ಜತ್, ಸೊಲ್ಲಾಪುರ, ಮುಂಬೈವರೆಗೂ ಕೂಡ ನಾವು ಕಾರ್ಯಕ್ರಮ ಮಾಡಿದ್ದೀವಿ. ನಾನು ಶಿಕ್ಷಕನಾಗಿ CCRT ದಿಲ್ಲಿನಲ್ಲಿ 15 ದಿವಸ ಹೋಗಿ ಈ ಒಂದು ಕಲ್ಚರಲ್ ರಿಸೋರ್ಸ್ ಟ್ರೈನಿಂಗ್ ಪಡ್ಕೊಂಡು ಅಲ್ಲಿ ಕೂಡ ಒಂದು ಈ ಡೊಳ್ಳಿನ ಕಲಾ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ. ಸೊ ಇದು ಒಂದು ನನ್ನ ಸಂಕ್ಷಿಪ್ತ ಪರಿಚಯ. ನಮ್ಮ ತಂದೆಯವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದರೆ, ಅವರು ಈಗ 80 ವರ್ಷ ವಯಸ್ಸು ಅವ್ರಿಗೆ. ಇನ್ನೂ ಕೂಡ ಈ ಡೊಳ್ಳಿನ ಪದಗಳನ್ನು ರಾತ್ರಿ ಇಡೀ ಹಾಡ್ತಾರೆ. ಈಗ ಈ ಶ್ರಾವಣ ಮಾಸದಲ್ಲಿ ಇನ್ನೂ
18, 19, 21, 27, 28 ಇದೆಲ್ಲ ಡೇಟ್ಸು ಆಲ್ರೆಡಿ ಬುಕ್ ಆಗಿದೆ. ರಾತ್ರಿ ಇಡೀ ಹಾಡ್ತಾರೆ, ಅವ್ರಿಗೆ ಬೇಸರನೇ ಇಲ್ಲ. 80 ವರ್ಷ, ಬಹುಶಃ ನಾವು ಅಷ್ಟು ವಯಸ್ಸು ಬದುಕ್ತೇವೆ ಇಲ್ಲ ಗೊತ್ತಿಲ್ಲ, ಬಟ್ ಅಟ್ 80 ಪ್ರೆಸೆಂಟ್ 80 ಇಯರ್ಸಲ್ಲಿ ಕೂಡ ರಾತ್ರಿ ಇಡೀ ಜಾಗರಣೆ ಮಾಡ್ತಾರೆ ಅವರು. ಸೊ ಅಷ್ಟೊಂದು ಭಕ್ತಿ ಭಾವ. ಅವ್ರ ಬಗ್ಗೆ ಹೇಳೋಕ್ಕೆ ಸಾಕಷ್ಟು ವಿಷಯ ಇದೆ. ಅವರು ಓದಿಲ್ಲ, ಯಾವುದೇ ಅಕ್ಷರ ಅಭ್ಯಾಸ ಅವರು ಮಾಡಿಲ್ಲ, ಶಾಲೆಗೆ ಹೋಗಿಲ್ಲ. ಆದರೂ ಕೂಡ 2000 ಹಾಡುಗಳನ್ನು ಹಾಡ್ತಾರೆ ಅವರು. 2000 ಹಾಡುಗಳನ್ನು ಹೆಂಗೋ ಗೊತ್ತಿಲ್ಲ, ನನಗೆ ವಂಡರ್ಫುಲ್ ಆಗುತ್ತೆ. ಅವ್ರ ಮೆಮೊರಿ ಪವರ್ ಹೆಂಗಿದೆ ಅಂದರೆ, ಅವರು ಹೆಂಗೆ ನೆನಪಿಡಿತಾರೋ ಗೊತ್ತಿಲ್ಲ. ಈ ಹಾಡು ಅಂದರೆ ಇಷ್ಟು ಮಾಡಿದ್ರೆ ಸಾಕು, ಅದು ಹಾಡು ಬಂದೇ ಬಿಡುತ್ತೆ. ನಾವು ಹಾಡಬೇಕಾದ್ರೆ ಸಾಹಿತ್ಯ ಮುಂದಿಟ್ಕೊಂಡು ಎಲ್ಲ ನೋಡಿ ಹಾಡ್ತೀವಿ, ಬಟ್ ಅವ್ರು ಯಾವುದೂ ನೋಡಲ್ಲ, ಎಲ್ಲ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸುಮಾರು 29 ರಾತ್ರಿ ಬಿಡದೆ ಹಾಡಿದ್ದಾರೆ ಅವರು. ನಮಗೆ ನಂಬಕ್ಕೆ ಆಗಲ್ಲ. ಒಂದು ರಾತ್ರಿ ನಿದ್ದೆ ಕಾಯ್ದರೆ ಏನೋ ಅನಿಸುತ್ತೆ, ಮಾರ್ನಿಂಗ್ ಹೇಳೋಕ್ಕಾಗಲ್ಲ. ಆದರೂ ಕೂಡ ಅವರು ಒಂದು ಭಕ್ತಿ ಭಾವ ಪ್ರವೇಶರಾಗಿಬಿಟ್ರೆ ಎಂಥ ಸುಮಾರು ಅವ್ರಿಗೆ ಜ್ವರ ಇದ್ದಾಗೂ ಕೂಡ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ರಾತ್ರಿ ಇಡೀ. ಹೋಗಿಬಿಡುತ್ತೆ ಆಟೋಮೆಟಿಕ್ಕಾಗಿ. ಅಷ್ಟು ಒಂದು ಮಂತ್ರ ಮುಗ್ಧರಾಗಿ ಭಾವಪರವಶರಾಗಿ ಹಾಡ್ತಾರೆ. ಈ ಡೊಳ್ಳಿನ ಹಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಂದರೆ 1992ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಡಿಯೋ ಕ್ಯಾಸೆಟ್ ಮಾಡಿದ್ದವ್ರೆ. ರೀಲ್ ಕ್ಯಾಸೆಟ್ ಬರುತ್ತಲ್ಲ, ಅದನ್ನು ಮಾಡಿದಾದ್ಮೇಲೆ ತುಂಬ ಈ ಡೊಳ್ಳಿನ ಹಾಡು ಎಲ್ಲ ಕಡೆ ಫೇಮಸ್ ಆಗ್ತು, ಪ್ರಸಿದ್ಧಿ ಪಡೀತು. ಮೊದಲು ಈ ಡೊಳ್ಳಿನ ಹಾಡುಗಳಲ್ಲಿ ಹರಿದಿಮ್ಮನ ಹಾಡಿಕೆ ಅಂಥೇಳಿ ಬರ್ತಿತ್ತು. ಹರಿದಿಮ್ಮು ಅಂದರೆ ಒಂದು ಡೊಳ್ಳು ಒಂದು ಜೊತೆ ತಾಳ ಸೇರಿ ಭಕ್ತಿ ಭಾವದಿಂದ ದೇವರ ಉತ್ಸವದಲ್ಲಿ, ಜಾತ್ರೆಗಳಲ್ಲಿ ಅವರು ಪರ್ಫಾರ್ಮೆನ್ಸ್ ಅಂದರೆ ಮಾಡ್ತಾ ಬರ್ತಾಯಿದ್ರು. ಬಟ್ ಅವ್ರಿಗೆ ಬೇಸರ ಅನ್ನೋದು ಇರ್ತಿರಲಿಲ್ಲ. ಎಷ್ಟೇ ಕಾರ್ಯಕ್ರಮ ನಡೆದ್ರು ಬೇಸರ ಅನ್ನೋದು ಒಟ್ಟು ಅವ್ರಿಗೆ ಬರ್ತಿರಲಿಲ್ಲ. ಅಂತಹ ಒಂದು ಕಲಾವಿದರಿಗೆ 2024ರಲ್ಲಿ ಕಳೆದ ವರ್ಷ ಕರ್ನಾಟಕ ಜಾನಪದ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಬೀದರ್ನಲ್ಲಿ ಸರ್ಕಾರದಿಂದ ನೀಡಿದ್ರು. ಅವರು ಯಾವುದೇ ಕಾರಣಕ್ಕೂ ರಾಜಿರಹಿತ ಕಲಾವಿದರು. ಅಂದರೆ ಬೆಳಗ್ಗೆ 6 ಗಂಟೆ ಅಂದರೆ ಸೂರ್ಯ ಉದಯದವರೆಗೂ ಕಾರ್ಯಕ್ರಮ ನೀಡಬೇಕಾಗಿರುತ್ತೆ. ಅಕಸ್ಮಾತ್ ಧ್ವನಿ ಏನಾದರೂ ಏರಿಳಿತ ಆದರೆ, ಆರಾಮ ತಪ್ಪಿದ್ರೆ, ಧ್ವನಿ ಕಡಿಮೆ ಆದರೆ ಮತ್ತೆ ಒಂದು ಸಂದು ಜಾಸ್ತಿ ಹಾಡ್ತಿದ್ರು. ಅಂದರೆ ಯಾವುದೇ ಕಾರಣಕ್ಕೂ ಮುಗಿಸ್ಬಿಡೋಣ ಅಂಥೇಳಿ ಅವ್ರಿಗೆ ಮನಸ್ಸಿನಲ್ಲಿ ಬರ್ತಿರಲಿಲ್ಲ. ಆಮೇಲೆ ಅಪಾರವಾದಂಥ ಜ್ಞಾಪಕ ಶಕ್ತಿ ಇರತಕ್ಕಂಥ ಅವರು ಸುಮಾರು 4 ಥರದ ಕಲಾವಿದರ ಜೋಡೆ ಕಾರ್ಯಕ್ರಮ ಕೊಡ್ತಾ ಬಂದಿದ್ದಾರೆ. ಅವ್ರಿಗಿಂತ ಹಿರಿಯರು ಅಂದರೆ ನಮ್ಮ ಭಾಗದಲ್ಲಿ ಇಂಡಿ ತಾಲೂಕಿನಲ್ಲಿ ಜವರ್ಗೌಡರು, ಹವಿನಾಳ್ ಚಂದ್ರಮೂರ್ತಿ ಅವರು, ಕೊಂಕಣಗಾಯಿ ಯಲ್ಲಪ್ಪ ಮುತ್ಯ, ಯಲ್ಲಟ್ಟಿ ನೀಲವಾಯಿ, ಇವರೆಲ್ಲ ಫೇಮಸ್ ಇವ್ರಿಗೂ ನಮ್ಮ ತಂದೆಯವ್ರಿಗಿಂತ ಹಿರಿಯರು. ಸೊ ಹವಿನಾಳ ಚಂದ್ರಮೂರ್ತಿ ಅವ್ರ ಕೈಯಲ್ಲಿ ಇವರು ಶಿಕ್ಷಣ ಆಯಿತು. ಆ್ಯಕ್ಚುಲಿ ಇವರು 12 ವಯಸ್ಸಿನಲ್ಲೇ, ತಾವು 12 ವರ್ಷದಲ್ಲಿ ಕುರಿ ಕಾಯ್ತಾ, ಆಡುಗಳನ್ನು ಮೇಯಿಸ್ತಾ, ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಏನೋ ಒಂದು ಮನಸ್ಸಿನ ಮೇಲೆ ಅವರಿಗೆ, ಅವರು ನಮ್ಮೂರಿಗೆ ಬಂದಿದ್ದರು. ಅವರು ಬಿಜ್ಜರ್ಗಿ ಗ್ರಾಮ, ನಮ್ಮದು ಬಿಜ್ಜರ್ಗಿ, ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮ. ಆ ಗ್ರಾಮಕ್ಕೆ ಆ ಹವಿನಾಳ್ ಚಂದ್ರಮೂರ್ತಿ ಅವರು ಮತ್ತು ಜವರ್ಗೌಡರು ಕಾರ್ಯಕ್ರಮ ಕೊಡ್ತಿರ್ಬೇಕಾದ್ರೆ ಚಿಕ್ಕ ಬಾಲಕನಾಗಿರ್ತಕ್ಕಂಥ ನಮ್ಮ ತಂದೆಯವರು ಆ ಕಾರ್ಯಕ್ರಮವನ್ನು ನೋಡಬೇಕಂತ ಹೋಗಿದ್ದರು. ರಾತ್ರಿ ಇಡೀ ಕಾರ್ಯಕ್ರಮ ನೋಡಿ, ನಾನು ಹಿಂಗೆ ಹಾಡಬೇಕು ಅಂತೇಳಿ ಅವ್ರ ಮನಸ್ಸಿನಾಗ ಏನೋ ಒಂದು ಬಂತು. ಆ ಸಮಯದಲ್ಲಿ ನಮ್ಮ ತಂದೆಯವರ ಅಣ್ಣ ಅಂದರೆ ನಮ್ಮ ದೊಡ್ಡಪ್ಪ ಅವರು ಕೊಂಕಣಗಾಂವ್ ಗ್ರಾಮದಿಂದ ಯಲ್ಲಪ್ಪ ಮುತ್ತೆಯವ್ರನ್ನ ಕರೆಸಿ, ನಾವು ಇದನ್ನು ಕಲಿಬೇಕು ಅಂಥೇಳಿ ಕರೆಸಿ 1 ತಿಂಗಳು ಅವರು ತಾಲೀಮ್ ಮಾಡೋದು ಅಂತಾರೆ, ಅಭ್ಯಾಸ ಮಾಡೋದು. ಒಂದು ಕೋಣೆಯಲ್ಲಿ ಒಳಗೆ ಚಿಲಕ ಹಾಕಿಬಿಟ್ಟು ಒಳಗೆ ಪ್ರಾಕ್ಟೀಸ್ ಮಾಡ್ತಿದ್ರು. ನಮ್ಮ ತಂದೆಯವರು ರಾತ್ರಿ ಸಾಯಂಕಾಲ ಆಡುಗಳನ್ನೆಲ್ಲ ಮೇಯಿಸ್ಕೊಂಡು ಬಂದು ಮನೇಲಿ ಕಟ್ಟಿ ಏನು ಮಾಡ್ತಾಯಿದ್ದಾರೆ ನೋಡ್ಬೇಕಂಥೇಳಿ ಹೊರಗಡೆ ಕೂತಿದ್ರು. ಒಳಗಡೆ ಅವ್ರದ್ದು ಪ್ರಾಕ್ಟೀಸ್ ನಡೀತಾಯಿತ್ತು, ಇವರು ಹೊರಗಡೆ ಕೂಡ್ತಿದ್ರು. ಕುಂತು ಡೊಳ್ಳು ಬದಲಿ ತೊಡೆನ ಹಿಂಗೆ ಬಾರಿಸ್ತಾಯಿದ್ರು ಅವರು. ಅವ್ರು ಒಳಗೆ ಡೊಳ್ಳು ಬಾರಿಸ್ತಿದ್ರು, ಹೊರಗಡೆ ಇವರು ತೊಡೆಯನ್ನು ಬಾರಿಸಿ ಹೊರಗಡೆ ಪ್ರಾಕ್ಟೀಸ್ ಮಾಡ್ತಾಯಿದ್ರು. 1 ತಿಂಗಳು ಆದಮೇಲೆ ಬಿಜ್ಜರ್ಗಿ ಗ್ರಾಮದಲ್ಲಿ ಡೊಳ್ಳಿನ ಹಾಡು ಕಲ್ತಾರಂಥೇಳಿ ಬಾಬಾನಗರ ಗ್ರಾಮದಲ್ಲಿ ಕಾರ್ಯಕ್ರಮ ಕರೆದ್ರು ಅವ್ರಿಗೆ. ಬಿಜ್ಜರ್ಗಿ ಗ್ರಾಮದವ್ರು ಹೊಸ ಹುಡುಗರು ಹಾಡ್ಕಿ ಹಾಡ ಕಲ್ತಾರಂತೇಳಿ. ಅವಾಗ ನಮ್ಮ ತಂದೆಯವರು ಹೆಂಗೆ ಹಾಡ್ತಾರೆ ನೋಡ್ಬೇಕಂತ ಇವ್ರು ಹೋಗಿದ್ದರು. ರಾತ್ರಿ ಸುಮಾರು 9:30, 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿ ಬೆಳಗ್ಗೆವರೆಗೂ ಕಾರ್ಯಕ್ರಮ ನಡೀತಾ ಇರುತ್ತೆ. ಅವಾಗ ಇವರು ಮುಂಚೆ ಹೋಗಿ ಊಟ ಮಾಡೋವರೆಗೂ ನೀನು ಹಾಡಪ್ಪ ಚಿಕ್ಕವನು ಅಂಥೇಳಿ ನಮ್ಮ ತಂದೆಯವ್ರಿಗೆ ಒಂದು ಪದ ಹಾಡು ಅಂಥೇಳಿ ಇವರಿಗೆ ಆಕಸ್ಮಿಕವಾಗಿ ಇವ್ರನ್ನ ಕಳಿಸಿದ್ರು ಸ್ಟೇಜ್ ಮೇಲೆ. ಇವ ಹೊರಗೆ ಕೂತು ಪ್ರಾಕ್ಟೀಸ್ ಮಾಡಿದ್ರು ನಮ್ಮ ತಂದೆಯವರು.
ಒಳ್ಳೆ ಪದಾನ ಹಾಡಿಬಿಟ್ರು. ಹಾಡಿದ ತಕ್ಷಣ ಅವರು ಊಟ ಮಾಡಿ ಮೇನ್ ಕಲಾವಿದರಿದ್ರಲ್ಲ ಅವ್ರು ಬಂದ ತಕ್ಷಣ ಚಾಲೂ ಮಾಡಿದ್ರು. ನೀವು ಹಾಡಬೇಡ್ರಿ, ಆಗಲೇ ಹುಡುಗಿದ್ನಲ್ಲ ಅವ್ನು ಹಾಡಿಸ್ರಿ, ಅವ ಚೆನ್ನಾಗಿ ಹಾಡ್ತಾ ಇದ್ದಾನೆ ಅಂತೇಳಿ. ಆಕಸ್ಮಿಕವಾಗಿ ಜನ ಎಲ್ಲ ಒತ್ತಡ ಮಾಡೋ, ಇಲ್ಲ ನಾವು ಕಲ್ತಿದ್ದೀವಿ ಆ್ಯಕ್ಚುಲಿ, ಇಲ್ಲ ನಿಮ್ಗಿಂತ ಆ ಹುಡುಗ ಚೆನ್ನಾಗಿ ಹಾಡ್ತಾನೆ, ಅವನು ಹಾಡಿಸ್ರಿ ಅಂತೇಳಿ ಅವ್ರನ್ನ ಕರೆಸಿದ್ರು. ರಾತ್ರಿ ಇಡೀ ಇವ್ರಿಗೆ ಜನ ಎಲ್ಲ ಪ್ರೋತ್ಸಾಹ ಕೊಟ್ಟು ಆವಾಗ ಮೇಳ ಮುರಿತು. ಅಂದರೆ ಆ ಒಂದು ತಂಡ ಮುರಿದು ಇವ್ರನ್ನೇ ಮುಂದೆ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. 12ನೇ ವಯಸ್ಸಿನಲ್ಲಿ ಪ್ರಾರಂಭವಾದಂಥ ಡೊಳ್ಳಿನ ಹಾಡು 80 ವರ್ಷದ ಕೂಡ ಇನ್ನೂವರೆಗೂ ಮುಂದುವರಿಸ್ತಾ ಇದ್ದಾರೆ. 65 ವರ್ಷದಿಂದ ಈ ಒಂದು ಡೊಳ್ಳಿನ ಕಲಾ ಸೇವೆಯನ್ನು ನಮ್ಮ ತಂದೆಯವರು ಮುಂದುವರಿಸ್ತಾ ಬಂದಿದ್ದಾರೆ. ನನಗೆ ಚಿಕ್ಕವನಿರಬೇಕಾದ್ರೆ, ನಾನು 2ನೇ ಕ್ಲಾಸ್ನಲ್ಲಿ ಓದ್ತಿರ್ಬೇಕಾದ್ರೆ ಓದು ಬರಹ ಎಲ್ಲ ಕಲ್ತ್ಬಿಟ್ಟೆ. ಎಲ್ಲ ಓದೋಕ್ಕೆ ಬರೋಕ್ಕೆ ಬರ್ತಿದ್ರು. ನಮ್ಮ ತಂದೆಯವರು ಬೇರೆ ಬೇರೆ ಊರಿಗೆಲ್ಲ ಹೋಗಿ, ಹವಿನಾಳ ಗ್ರಾಮ, ಅಂಜುಟಿಗಿ ಗ್ರಾಮ, ಇಂಗಳೇಶ್ವರ ಗ್ರಾಮ, ಅಲ್ಲೆಲ್ಲ ಹೋಗಿ ಕವಿಗಳು ಇರ್ತಿದ್ರು. ಅವಾಗಿನ ಕಾಲದಲ್ಲಿ ಇಂಗಳೇಶ್ವರದಲ್ಲಿ ಲಾಲ್ ಸಾಬ್ ಅಂಥೇಳಿ ಒಬ್ಬರು ಕವಿಗಳು, ಅವರು ಹಾಡುಗಳನ್ನು ಬರೀತಿದ್ರು. ಆ ಹಾಡುಗಳನ್ನು ಇವ್ರು ಬರ್ಕೊಂಬರ್ತಿದ್ರು. ನಾನು ಸಾಯಂಕಾಲ ನಂದು ಹೋಮ್ವರ್ಕ್ ಎಲ್ಲ ಮುಗಿದಾದ್ಮೇಲೆ ನಾನು ಓದಿ ಹೇಳ್ತಿದ್ದೆ ನಮ್ಮ ತಂದೆಯವ್ರಿಗೆ. ಒಂದು ಸತಿ ನಾನು ಓದ್ತಿದ್ದೆ, ಅವ್ರು ಹಾಡ್ತಿದ್ರು. ನಾನು ಓದೋದು ಹಾಗೆ ಅವ್ರು ಹಾಡ್ತಾ ಹೋಗ್ತಿದ್ರು. 2-3 ಸತಿ ಹೇಳಿದ್ರೆ ಸಾಕು, ಆ ಹಾಡು ಅವ್ರಿಗೆ ಬಾಯ್ಪಾಠ ಆಗಿಬಿಡೋದು, ಕಂಠಪಾಠ ಆಗಿಬಿಡೋದು. ಸೊ ಹೀಗೆ ಅವಾಗಿನಿಂದ ನನಗೂ ಕೂಡ ಅದು ಒಂದು ನಾದ, ಆ ತಾಳ, ಆ ಲಯ ನನಗೆ ಯಾರೂ ಕಲಿಸಿಲ್ಲ. ಹಿಂಗೆ ಬಾರಿಸು, ಹಿಂಗೆ ನುಡಿಸು ಅಂಥೇಳಿ ಯಾರೂ ಕಲಿಸಿಲ್ಲ. ಬಟ್ ನೋಡೋದ್ರ ಮೇಲೆ, ಬರೀ ಕೇಳೋದ್ರ ಮೇಲೆ ನಾನು ಡೊಳ್ಳನ್ನು ನುಡಿಸ್ತೀನಿ, ತಾಳು ನುಡಿಸ್ತೀನಿ, ಡಗ್ಗ ನುಡಿಸ್ತೀನಿ. ಇವೆಲ್ಲವೂ ಕೂಡ ಅದು ಆಟೋಮೆಟಿಕ್ಕಾಗಿ ಮನೆಯಲ್ಲೇ ಅದು ಇರೋದರಿಂದ ನೋಡೋದ್ರ ಮೇಲೆ, ಮಾಡೋದ್ರ ಮೇಲೆ ಇದು ಒಂದು ಬಂತು. ಈಗ ಇವತ್ತು ವಿಷಯ ನನಗೆ ಕೊಟ್ಟಿದ್ದು ನೋಮ್ಯಾಡ್ ಅಂತ, ಅಲೆಮಾರಿಗಳು ಅಂತ. ಅಲೆಮಾರಿಗಳಲ್ಲಿ ಕುರುಬ ಸಮುದಾಯದ ನಾನು ಕುರುಬ ಸಮುದಾಯದವನ ಆಗಿ ಕೆಲವೊಂದು ವಿಶೇಷತೆಗಳನ್ನು ಹೇಳು ಅಂಥೇಳಿ ಒಂದು ನನಗೆ ಕೊಟ್ಟಿದ್ದಾರೆ. ವೈಶಿಷ್ಟ್ಯ ಹೇಳಬೇಕಾದ್ರೆ, ಈ ಕುರುಬ ಸಮುದಾಯ ಎಲ್ಲರನ್ನೂ ಪ್ರೀತಿಸುವಂಥ ಸಮುದಾಯ ಇದು. ಇದರಲ್ಲಿ ಕೆಲವೊಂದು ವಿಶೇಷಗಳನ್ನು ನಾನು ಕಂಡ ಹಾಗೆ, ಪಂಚಾಂಗದಲ್ಲಿ 12 ರಾಶಿಗಳು ಬರ್ತವೆ. ಆ 12 ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಅಂತ. ಮೇಷ ಅಂದರೆ ಕುರಿ. ಈ ಆದಿಮಾನವ ಜನಾಂಗದಿಂದ ಉಳಿಗಮಾನ್ಯ ಪದ್ಧತಿಯಿಂದ ಜಮೀನ್ದಾರಿ ಪದ್ಧತಿಯಿಂದ ರಾಜರಾಡಳಿತದಿಂದ ಬ್ರಿಟಿಷ್, ಈಗ ಪ್ರಜಾಪ್ರಭುತ್ವ ಬಂದಿದೆ. ಸೊ ಮೂಲ ಮಾನವರ ವೃತ್ತಿ ಪಶುಪಾಲನೆ ವೃತ್ತಿ ಅಂತ. ಈ ಆಡುಗಳು, ಮೇಕೆಗಳು, ದನಗಳು ಇವು ಮೇಯಿಸೋದೇ ಇದು ಒಂದು ವೃತ್ತಿ. ಈ ಒಂದು ವೃತ್ತಿಯ ಪ್ರಮುಖವಾಗಿ ಬಳಸಿದವರು ಕುರುಬರು ಅಂತ. ಕುರಿ ಕಾಯ್ತಾ ಪ್ರತಿ ಪ್ರದೇಶಗಳನ್ನು ತಿರುಗಾಡ್ತಾ ಹೋಗ್ತಿದ್ರು. ಯಾಕೆಂದರೆ ಅವರಿಗೆ ಆಹಾರ ಬೇಕಾಗ್ತಿತ್ತು, ಆಹಾರ, ನೀರು. ತಮಗೆ ಎಲ್ಲಿ ಒಳ್ಳೆಯ ವ್ಯವಸ್ಥೆ ಇರ್ತದೋ ಅಲ್ಲಿ ಅವರು ಸಂಚಾರ ಮಾಡ್ತಾ ಲೋಕ ಸಂಚಾರ ಮಾಡ್ತಾ ಈ ಪ್ರಕೃತಿಯ ಅನುಭವಗಳನ್ನು ಪಡಿತಾ ಹೋದರು ಇವರು, ಅಲೆಮಾರಿಗಳು. ಇವತ್ತು ಟಾಪಿಕ್ ಇರೋದು ಅಲೆಮಾರಿ ಅಂಥೇಳಿ. ಇನ್ನು ಕುರುಬರು ವಿಶೇಷ ಹೇಳಬೇಕಾದ್ರೆ, 4 ವೇದಗಳಿಗಿಂತ ಮುಂಚೆ ಒಂದು ವೇದ ಇತ್ತು, ಅದು ಅಜಪ ವೇದ ಅಂತ. ಅಜ ಅಂದರೆ ಆಡು, ಅಜ ಅಂದರೆ ಆಡು. ಆಮೇಲೆ ಇನ್ನೂ ವಿಶೇಷಗಳನ್ನು ಹೇಳ್ಬೇಕಂದ್ರೆ, ನಮ್ಮ ಕಡೆ ಗತ್ತರಿಗೆ ಅಂತ ಊರಿದೆ, ಗತ್ತರಿಗೆ ಭಾಗ್ಯವಂತಿ ದೇವಿ ಅಂಥೇಳಿ ಒಂದು ಫೇಮಸ್ ದೇವಸ್ಥಾನ. ಆ ಭಾಗ್ಯವಂತಿ ದೇವಿ ಒಲ್ತಿದ್ದು ಕುರುಬರ ದ್ಯಾಮಣ್ಣನಿಗೆ. ಆಮೇಲೆ ಎಂಕಂಚಿ ಗ್ರಾಮದಲ್ಲಿ ದವಲ್ ಮಲಿಕ್ ಅಂಥೇಳಿ ಮುಸ್ಲಿಂ ದೇವರು, ಅದು ದವಲ್ ಮಲಿಕ್ ಅಂಥೇಳಿ. ಆ ದವಲ್ ಮಲಿಕದ ಪೂಜೆ ಇರೋದು ಕುರುಬರಿಗೆ. ಅಲ್ಲಿ ದುಂಡಪ್ಪ ಮುತ್ತೆ ಅಂಥೇಳಿ ಅವ್ರಿಗೆ ಆ ದವಲ್ ಮಲಿಕ ಒಲ್ತಿದ್ದು. ಆಮೇಲೆ ಗೋಲ್ಗೇರಿ ಗೊಲ್ಲಾಳ ಅಂಥೇಳಿ, ಅವರು ಕುರುಬ್ರವರು. ಅವರು ಕುರಿ ಕಾಯ್ತಾ ಇರಬೇಕಾದ್ರೆ ಜಂಗಮರು ಶ್ರೀಶೈಲಕ್ಕೆ ಹೋಗ್ತಿರ್ತಾರೆ. ಹೋಗುವಾಗ ನನಗೂ ಒಂದು ಲಿಂಗ ತೊಗೊಂಬಾ ಅಂತ ಹೇಳ್ತಾರೆ. ಆವಾಗ ಆಯಿತು ಅಂಥೇಳಿ ₹1 ಕೊಟ್ಟು ಅದು ಶ್ರೀಶೈಲಕ್ಕೆ ಹೋಗಿ ಬರ್ತಿರ್ಬೇಕಾದ್ರೆ ಅವ್ರು ಮರ್ತು ಬಂದಿರ್ತಾರೆ, ಯಾರು ಸ್ವಾಮಿಗಳು. ಆವಾಗ ಇವನು ದಾರಿ ಕಾಯ್ತಾ ಇರ್ತಾನೆ, ನನಗೆ ಲಿಂಗ ತರ್ತಾರೆ ಅಂಥೇಳಿ. ಆ ದಾರಿ ಕಾಯ್ತಾ ಗೊಲ್ಲಾಳ ಬರಬೇಕಾದ್ರೆ, ಇವ ರೊಕ್ಕ ಕೊಟ್ಟಿದ್ದ, ನಾವು ಲಿಂಗ ತಂದಿಲ್ಲ ಅಂಥೇಳಿ ಮರ್ತು ಬಂದೀವಿ ಅಂಥೇಳಿ ಅಲ್ಲಿದೆ ಒಂದು ಕುರಿ ಹಿಕ್ಕಿ ತೊಗೊಂಡು ಇದರಲ್ಲಿ ಕಟ್ಟಿ, ಒಂದು ಬಟ್ಟೆಯಲ್ಲಿ ಕಟ್ಟಿ ಅವನಿಗೆ ಕೊಡ್ತಾರೆ, ಇದೇ ಲಿಂಗ ತಗೋ ಅಂಥೇಳಿ. ಅದನ್ನೇ ಭಕ್ತಿ ಭಾವದಿಂದ
ಅವನ ಪೂಜೆ ಮಾಡಿ ಅಲ್ಲಿ ಗೋಲ್ಗೇರಿ ಗೊಲ್ಲಾಳನ ಭಕ್ತಿಯಲ್ಲಿ ಅಲ್ಲಿ ಲಿಂಗ ಉದ್ಭವ ಆಯಿತು ಅಂಥೇಳಿ ಒಂದು ಪ್ರತೀತಿ ಬರುತ್ತೆ. ಇದು ಎಲ್ಲ ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸಮಾಜದ ಎಲ್ಲ ಸಮುದಾಯಗಳನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಸಮುದಾಯ ಯಾವುದಾದ್ರೂ ಇದೆ ಅದು ಕುರುಬ ಸಮಾಜ, ಹಾಲ್ಮತ ಸಮುದಾಯ ಅಂಥೇಳಿ ನಮ್ಮ ಹಿರಿಯರು ಹೇಳ್ಕೊತ ಬಂದಿದ್ದಾರೆ. ಆಮೇಲೆ ಬುಳ್ಳಪ್ಪ ಅಂತ ಬರ್ತಾನೆ, ಮಾಳಿಂಗರಾಯನ ಸಾಕು ಮಗ, ಇವ ಗಾಣಿಗರ ಸಮುದಾಯದ. ಮಾಳಿಂಗರಾಯನ ಸಾಕು ಮಗ, ಉಟ್ಗಿ ಯಂಕಣ್ಣಗೌಡ ಮತ್ತು ಶಿವಲಿಂಗಮ್ಮನ ಮಗ ಬುಳ್ಳಾಣ ಸಿದ್ಧ ಅಂಥೇಳಿ, ಅವ ಗಾಣಿಗ ಸಮುದಾಯದವರು. ಆಮೇಲೆ ಬ್ರಾಹ್ಮಣ ಸಮುದಾಯದಲ್ಲಿ ನಮಗೆ ಸಂಬಂಧ ಹೇಗಿದೆ ಅಂದರೆ, ಉಡುಪಿ ಕನಕನಕಿಂಡಿ ಹೇಳ್ಬೋದು. ಆಮೇಲೆ ಸಂಗೊಳ್ಳಿ ರಾಯಣ್ಣನ ಒಂದು ಕಾಲದಲ್ಲಿ ಕೂಡ ಕುಲಕರ್ಣಿ ಬಾಳಪ್ಪನ ಜೊತೆ ವಾಕ್ವಾದ ಆಗ್ತದೆ. ಹೀಗೆ ಇಡೀ ಸಮುದಾಯದ ಎಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಸಮುದಾಯ ಈ ಕುರುಬ ಸಮುದಾಯಗಳ ವೈಶಿಷ್ಟ್ಯಗಳು ಅಂಥೇಳಿ ಹೇಳ್ಬೋದು. ಇವರಲ್ಲಿ ಅನೇಕ ಜಾತ್ರೆ, ಹಬ್ಬ, ಹರಿದಿನ ಬಹಳಷ್ಟು ಭಕ್ತಿ ಭಾವದಿಂದ ನಡೀತಕ್ಕಂಥ ಜನ. ಇದು ಹುಲಜಂತಿ ಮಾಳಿಂಗರಾಯನ ಜಾತ್ರೆ ಅಂತ ಆಗ್ತದೆ ರೀ, ಲಕ್ಷಾನುಗಟ್ಟಲೆ ಜನ ಕೊಡ್ತದದು. ಮಹಾರಾಷ್ಟ್ರ ರಾಜ್ಯದ ಮಂಗಳವೇಡೆ ತಾಲೂಕಿನ ಹುಲಜಂತಿ ಗ್ರಾಮ ಭೂ ಕೈಲಾಸ ಅಂತ ಕರೀತಾರೆ ಅದಕ್ಕೆ, ಭೂ ಕೈಲಾಸ. ಅಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಎಲ್ಲ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಯಾವಲ್ಲಿ ಅಂದರೆ ದೀಪಾವಳಿ ಅಮಾವಾಸ್ಯೆ ದಿನ ಅಲ್ಲಿ ಭೂ ಕೈಲಾಸ, ಭೂಮಿಯಲ್ಲಿ ಇರ್ತಕ್ಕಂಥ ಕೈಲಾಸ ಅಂಥೇಳಿ ಕರೀತಾರೆ. ಇನ್ನು ಕುರುಬ ಸಮುದಾಯದಲ್ಲಿ ಹಾಲು ಮತಕ್ಕೆ ಮೇಲ್ಗಿರಿ ಅಂಥೇಳಿ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ಕರೀತಾರೆ. ಆ ಕೊಣ್ಣೂರು ಗ್ರಾಮದಲ್ಲಿ ಕರೇಸಿದ್ದ ದೇವರ ನೆಲೆಸ್ಯಾನ, ಅವನೇ ಬೀರಪ್ಪ. ಬೀರಪ್ಪನೇ ಅಲ್ಲಿ ಕರೇಸಿದ್ದ ಯಾಕಾದ ಅಂದರೆ, ಅಲ್ಲಿ ಕ್ವಾಣೇಶ್ವರ ದೈತ ಅಂಥೇಳಿ ಒಬ್ಬ ದುಷ್ಟ ರಾಕ್ಷಸನನ್ನು ಸಂಹಾರ ಮಾಡಿರ್ತಕ್ಕಂಥ ಜಾಗ ಅದು. ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದ ಕರೇಸಿದ್ದ ದೇವರ ಅವನೇ ಬೀರಪ್ಪ. ಬೀರಪ್ಪನ ಖಾಸ ಶಿಷ್ಯನೇ ಮಾಳಿಂಗರಾಯ. ಮಾಳಿಂಗರಾಯನ ಸಾಕು ಮಗನೇ ಬುಳ್ಳಪ್ಪ. ಇದು ಒಂದು ಸಂಪ್ರದಾಯ. ಇದು 7 ತಲೆಮಾರಿನವರೆಗೆ ನಡ್ಕೊಂಡು ಬಂದಂಥ ಮಾಳಿಂಗರಾಯನ ಸಂಪ್ರದಾಯ. ಆಲಕರಾಯ, ಪಾಲಕರಾಯ, ಧೂಪಕರಾಯ, ದಿಂಬಕರಾಯ, ಕರಿಗೌಡ, ಕೆಂಚಗೌಡ, ಸ್ವಾಮರಾಯ, ತುಕ್ಕಪ್ಪರಾಯ. ತುಕ್ಕಪ್ಪರಾಯನ ಮಗ ಜಾತಜ್ಯೋತಿ, ಜಕ್ಕರಾಯ, ಮಾಳಿಂಗರಾಯ. ಇದು ಹಾಲುಮತದ ಸಾಕಳಿ ಈ ಥರ ಬಂದಿದೆ. ಇದೆಲ್ಲ ಹೇಳಬೇಕಾದ್ರೆ ನಾವು ಒಂದು ಮಾತು ಹೇಳ್ತೀವಿ, ನಾವು ಹಾಡಬೇಕಾದ್ರೆ, ಯುದ್ಧದೊಳಗೆ ಜರ್ಮನಿ ಮುಂದೆ, ಆರ್ಥಿಕದೊಳಗೆ ಅಮೇರಿಕಾ ಮುಂದೆ, ಕುಟಿಲ್ತನಕ ಬ್ರಿಟಿಷ್ ಮುಂದೆ, ಕೈಗಾರಿಕೆಗೆ ಜಪಾನ್ ಮುಂದೆ, ಸಂಸ್ಕೃತಿ ಒಳಗೆ ನಮ್ಮ ಭಾರತ ಮುಂದಂತೆ. ಯಾಕಂದರೆ ಅಷ್ಟು ದೇವರು, ಅಷ್ಟು ಶರಣರು, ಅಷ್ಟು ಸಂತರು, ಅಷ್ಟು ಋಷಿಗಳು ಬೇರೆ ಯಾವ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಸಿಗೋಕ್ಕೆ ಸಾಧ್ಯವಿಲ್ಲ ಅಂಥೇಳಿ ನನ್ನ ಭಾವನೆ. ಹೆಂಗಂದರೆ, ಒಂದು ಮನೆಯಲ್ಲಿ ನಾವು ಹಲವಾರು ಕೋಣೆಗಳನ್ನು ಮಾಡಿರ್ತೀವಿ. ವೇಟಿಂಗ್ ರೂಮ್ ಅಂತ ಮಾಡಿರ್ತೀವಿ, ಹಾಲ್ ಅಂತ ಮಾಡಿರ್ತೀವಿ, ಕಿಚನ್ ಅಂತ ಮಾಡಿರ್ತೀವಿ, ದೇವ್ರ ಕೋಣೆ ಅಂಥೇಳಿ ಮಾಡಿರ್ತೀವಿ ಸ್ಪೆಷಲಾಗಿ ದೇವ್ರಿಗಾಗಿ. ಹಾಗೆ ಇಡೀ ಜಗತ್ತನ್ನೇ ಒಂದು ಮನೆ ಅಂತ ತಿಳ್ಕೊಂಡ್ರೆ ಭಾರತವನ್ನು ದೇವ್ರ ಕೋಣೆ ಅಂಥೇಳಿ ಭಾವಿಸ್ಬೇಕು. ಅಷ್ಟು ದೇವರು ನಮ್ಮಲ್ಲಿ ಅದಾವೆ ನೋಡ್ರಿ. ಒಂದು ಹೆಂಗೆ ಅದಾವೆ, ನಾವು ಈ ಕಾರ್ಯಕ್ರಮ ನೀಡಬೇಕಾದ್ರೆ ಹೇಳ್ತಿರ್ತೀವಿ ದೇವ್ರ ಹೆಸರುಗಳನ್ನು. ಹುನ್ನೂರು ಬೀರಪ್ಪ, ಹುಲಜಂತಿ ಮಾಳಪ್ಪ, ಕ್ವಾಣೂರು ಕರಿಸಿದ್ದ, ಸಿದ್ಧಲಿಂಗ, ಯಲ್ಲಿಂಗ, ಸಿದ್ಧಾರೂಢ, ದತ್ತಾತ್ರೇಯ, ಪುಂಡಲಿಂಗ, ಪಾಂಡುರಂಗ, ಗೊರ್ರೆ ಉಣಿಸಿದ್ದ, ಲಗಮಾದೇವಿ, ಕೆಂಚರಾಯ ಮತ್ತೆ ಯೋಗಿನಾಥ, ಅಮ್ಮುಗಿಸಿದ್ದ, ಗುಡ್ಡದರಾಯ, ಗುಡ್ಡಾಪುರ ದಾನಮ್ಮ, ಚಿಂಚಲಿ ಮಾಯವ್, ಶಿಡಿಯಾಣಲಾಯವ್, ತುಳಜಾಪುರ ಅಂಬಾಭವಾನಿ, ಮಣ್ಣೂರೆಲ್ಲಮ್ಮ, ವಿಶ್ವರಾಧ್ಯ, ಗಂಗಾಧರ, ಜಗಜ್ಯೋತಿ ಬಸವೇಶ್ವರ, ಜ್ಞಾನದೇವ, ನಾಮದೇವ, ಚಾಂಗದೇವ, ಚೌಕಮಳ, ಜಿಜಾಬಾಯಿ, ಮುಕ್ತಾಬಾಯಿ, ಸಕುಬಾಯಿ, ಜನಾಬಾಯಿ, ಕಾಳಿದಾಸ್, ಕನಕದಾಸ್, ಕಬೀರದಾಸ್, ತುಳಸಿದಾಸ್, ರಾಮದಾಸ್, ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾಚಾರ್ಯ, ರಾಮಕೃಷ್ಣ ಪರಮಹಂಸರು, ಸ್ವಾಮಿ ವಿವೇಕಾನಂದ, ಸಮಗಾರ ಹಳೈ, ಜಗ್ಗಿನ ಬುಡ್ರಾಯ, ಬೆವಣಿಗೆ ನಿಂಗರಾಯ, ತಿಂತನಿ ಮೌನೈ, ಉಡಿಚಾಣ, ಉತ್ಸಪ್ಪ, ಗಡ್ಡಿಲಿಂಗ, ಕರ್ಸುಂಡಿ ಶಿದೋಬ, ಸಿರಸಂಗಿ ಕಾಳಮ್ಮ, ಕುಂಕನೂರು ದ್ಯಾಮಮ್ಮ, ಸಿಂದಗಿ ನೀಲಗಂಗಾ, ಗತ್ರಿಗೆ ಭಾಗವಂತಿ, ಕೊಲ್ಲಾಪುರ ಮಹಾಲಕ್ಷ್ಮಿ, ತಾಂಬೇದ ಲಕ್ಷ್ಮಿ, ರೂಗಿ ಜಟ್ಟಿಂಗರಾಯ, ಇಂಡಿ ಹುಸೇನ್ ಬಷಾ, ದೌಲಮಲಕ್ ಜಾನಾ ಸಾಬ್, ಹಳ್ಳದ್ ಸಾಬ್, ಹದರಿ ಖಾಯ್ ಸಾಬ್, ಮೌಲಾಲಿ ಮೆಂಡೆ ಸಾಬ್, ಮೊಹಮ್ಮದ್ ಪೈಗಂಬರ್, ಕಲಬುರಗಿ ಬಂದೇನಾವ್, ಚೌರಂಗನಾಥ್, ಬ್ರಹ್ಮನಾಥ್, ಯೋಗನಾಥ್, ಸಾರಂಗನಾಥ್, ಮಚೇಂದ್ರನಾಥ್, ಗೋರಖನಾಥ್, ಸೂರ್ಯ, ಚಂದ್ರ, ಇಂದ್ರ, ಅರುಣ, ಗರುಡ, ಗಾಂಧರ್ವ, ಕಿನ್ನರಿ, ಕಿಂಪುರುಷರು, ನಾರದ ಮುನಿ, ಸಾಂದೀಪ್ ಮುನಿ, ಅಷ್ಟವಕ್ರ ಮುನಿ, ಭೃಗು ಋಷಿ, ವ್ಯಾಸ ಮುನಿ, ದುರ್ವಾಸ ಮುನಿ, ಅಗಸ್ತ್ಯ ಮುನಿ, ಬೊರಳೆ ಬಸವಣ್ಣ, ಕೊಡಕಲ್ ಬಸವಣ್ಣ, ಕುಂಟೋಜಿ ಬಸವಣ್ಣ, ಕಲ್ಯಾಣ ಬಸವಣ್ಣ, ಪಾವನ ಬಸವಣ್ಣ, ಬುಧ, ಗುರು, ಶುಕ್ರ, ಶನಿ, ಮಂಗಳ, ಭೂಮತಾಯಿ, ಉಳಿವಿ, ಗೋಕರ್ಣ, ತಿರುಪತಿ, ವೆಂಕಟರಮಣ, ಹರಳಯ್ಯ, ದೋಳಯ್ಯ, ಮಾರಯ್ಯ, ಚೆನ್ನಯ್ಯ, ಗುಂಡಯ್ಯ, ನುಲಿ ಚಂದಯ್ಯ, ಅಲ್ಲಂಪ್ರಭು, ಅನಿಮಿಷ, ಗೋರಕ್ಷ, ಸಿದ್ಧರಾಮ ಶಿವಯೋಗಿಗಳು. ನೋಡ್ರಿ ಎಷ್ಟು ದೇವರುಗಳು, ಎಷ್ಟು ಶರಣರು, ಎಷ್ಟು ಸಂತರು ನಮ್ಮ ದೇಶದಲ್ಲಿ ಆಗಿ ಹೋಗಿದ್ದಾರೆ. ಇವೆಲ್ಲವುಗಳನ್ನು ತಿಳ್ಕೋಬೇಕಾದ್ರೆ ನಾವು ಮೂಲ ಜಾನಪದವನ್ನು, ಗಟ್ಟಿ ಉಳ್ತಕ್ಕಂಥ ಜಾನಪದವನ್ನು, ಜನಪದ, ಜನರಿಂದ, ಜನರ ಬಾಯಿಯಿಂದ ಜನರ ಬಾಯಿಗೆ ಬರ್ತಕ್ಕಂಥ ಆ ಜನಪದ ಕಲೆಯನ್ನು ನಾವು ಸ್ವಲ್ಪ ಅಳವಡಿಸ್ಕೊಂಡಾಗ ಮಾತ್ರ ಇವೆಲ್ಲವುಗಳನ್ನು ಉಳಿಸೋಕ್ಕೆ ಸಾಧ್ಯ ಅಂಥೇಳಿ ತಿಳ್ಕೊಂಡು, ನಾನು ಕೂಡ ಕಳೆದ 20 ವರ್ಷದಿಂದ ಈ ಜಾನಪದದಲ್ಲಿ ಗಂಡು ಕಲೆಯಾಗಿರ್ತಕ್ಕಂಥ ಡೊಳ್ಳು ಪದ, ಡೊಳ್ಳಿನ ಪದ, ಈ ಡೊಳ್ಳಿನ ಪದ ಯಾಕೆ ಹಾಡ್ತಾರೆ, ಯಾಕೆ ಬಂತು ಅಂದರೆ,
ಈ ಸಾಮಾನ್ಯವಾಗಿ ಹಾಲುಮತ ಜನಾಂಗ ಅಂದರೆ ಕುರುಬ ಜನಾಂಗದವರು ಕುರಿ ಕಾಯುವುದೇ ಇವ್ರ ಕೆಲಸ. ಚಿಂತನ ಇಡೀ ತಮ್ಮ ಜೀವನನೇ ಕಷ್ಟದಲ್ಲಿ ಕಳೆದಕ್ಕಂಥ ಇದು ಜನಾಂಗ. ಕಲ್ಲು ಮುಳ್ಳು, ಮಳೆ ಗಾಳಿ ಚಳಿ ಎಷ್ಟು ತೊಂದರೆಗಳಿದ್ದರೂ ಕೂಡ ಯಾವುದಕ್ಕೂ ಹೆದರದೆ ತಮ್ಮ ಭಾಗ್ಯ ಲಕ್ಷ್ಮಿ ಅಂಥೇಳಿ ಭಾವಿಸ್ತಾರೆ, ತಮ್ಮ ದೇವರು ಅಂಥೇಳಿ ಭಾವಿಸ್ತಾರೆ ಆ ಕುರಿಯನ್ನು. ಅದ ಕಾರಣ ಮೇಯಿಸ್ತಾ ಹೋಗಿ ಸಂಜೆ ಆದ ತಕ್ಷಣ ಆ ದಣಿವನ್ನು ಮರೆಯೋಗೋಸ್ಕರವಾಗಿ ತಮ್ಮ ದೇವರಾಗಿರ್ತಕ್ಕಂಥ ಬೀರಯ್ಯನನ್ನು, ತಮ್ಮ ದೇವರಾಗಿರ್ತಕ್ಕಂಥ ಮಾಳಿಂಗರಾಯನನ್ನು ಭಕ್ತಿ ಭಾವದಿಂದ ಆ ಡೊಳ್ಳನ್ನು ಹಿಡ್ಕೊಂಡು ಹಾಡೋದೇ ಅವರಿಗೊಂದು ಖುಷಿ. ತಾವು ಇಡೀ ದಿನ ಎಲ್ಲ ಆದಂಥ ನೋವನ್ನು ಮರೆಯೋಗೋಸ್ಕರವಾಗಿ 1 ತಾಸು 2 ತಾಸು ಹಾಡ್ತಾ ಹೋದರೆ ಅವ್ರ ನೋವೆಲ್ಲ ಮರೆಯೋಗೋಸ್ಕರವಾಗಿ ಈ ಡೊಳ್ಳಿನ ಪದ ಅನ್ನೋದು ರೂಢಿಯಲ್ಲಿ ಬಂತು. ಇನ್ನು ಈ ಹಾಲುಮತ ಸಮುದಾಯದಲ್ಲಿ ಅಲೆಮಾರಿ ಪದ್ಧತಿ ಇತ್ತೆ ಅಂಥೇಳಿ ನಮಗೆ ಕೇಳಿದ್ರು. ಖಂಡಿತ ಇದು ಅಲೆಮಾರಿ ಪದ್ಧತಿ ಇನ್ನೂವರೆಗೂ ಕೂಡ ಮುಂದುವರೆದಿದೆ. ನಾವು ಚಿಕ್ಕವರಿರ್ಬೇಕಾದ್ರೆ ಕೆಲವೊಂದು ಅಲೆಮಾರಿ ಜನಾಂಗಗಳಿದ್ದು, ನಾನು ಯಾವ್ಯಾವ ನೋಡಿ ನಂತರ ಅಂದರೆ ಅಲೆಮಾರಿ ಜನಾಂಗಗಳು ಡೊಂಬರಾಟ ಅಂಥೇಳಿ ಬರ್ತಿದ್ರು. ಡೊಂಬರಾಟ ಅಂದರೆ ಸರ್ಕಸ್. ಇವಾಗ ನಾವು ಇದರಲ್ಲಿ ಟಿಕೆಟ್ ಸರ್ಕಸ್ ನೋಡ್ತೀವಲ್ಲ, ಅದೇ ರೀತಿ ಚಿಕ್ಕದಾಗಿರ್ತಕ್ಕಂಥ ತಂದೆಗ ಒಂದು ಕುಟುಂಬ ತಗೊಂಡು ಅದರಲ್ಲಿ ಮಕ್ಕಳು ಅಣ್ಣತಮ್ಮದಿರು ಎಲ್ಲ ಸೇರಿ ಸ್ಟಂಟ್ ಮಾಡೋದು. ಬೀದಿನಲ್ಲೆಲ್ಲ ಜನ ಸೇರಿಸಿ ಸ್ಟಂಟ್ ಮಾಡೋದು. ಏನು ಕಂಡೀಷನ್ ಇಲ್ಲ, ಅವರೇನು ಟಿಕೆಟ್ ಏನು ಮಾಡ್ತಿರಲಿಲ್ಲ. ಹಳ್ಳಿನಲ್ಲೆಲ್ಲ ಬಂದು ತಮ್ಮ ಒಂದು ಪ್ರದರ್ಶನವನ್ನು ಮಾಡಿದ ತಕ್ಷಣ ಒಂದು ತಟ್ಟೆನೋ ಏನೋ ಹಿಡ್ಕೊಂಡು ಯಾರಾದರೂ ಭಕ್ತಿದಿಂದ ತಾವು ನೋಡಿ ಖುಷಿಯಾಗಿ ಕೊಡ್ತಿದ್ರು. ಇದಕ್ಕೆ ಡೊಂಬರಾಟ ಅಂತೇಳಿದ್ರು. ದೊಡ್ಡ ಊರಿದ್ರೆ 2-3 ಕಡೆ ಅವರು ಅದ ಮಾಡ್ತಿದ್ರು. ಆ ಊರು ಮುಗಿದ ತಕ್ಷಣ ಮತ್ತೆ ಬೇರೆ ಊರಿಗೆ ಈ ಥರ ಅಲೆಮಾರಿ ತಿರುಗಾಡ್ತಾ ಇದು ಮಾಡ್ತಾ ಹೋಗ್ತಿದ್ರು. ಇದು ಡೊಂಬರಾಟ ಅಂತೇಳಿ. ಅದು ಈಗ ನೋಡೋಕ್ಕೆ ಸಿಗ್ತಾ ಇಲ್ಲ. ಏಕೆಂದರೆ ನಮಗೆ ಸಮಯನೇ ಇಲ್ಲ ಇಂಥವೆಲ್ಲ ನೋಡೋಕ್ಕೆ. ನಾವು ಎದ್ರೊಳಗೂ ಬ್ಯುಸಿ ಆಗಿಬಿಟ್ಟಿದ್ದೀವಿ. ಇಂಥವ್ರು ಪ್ರೇಕ್ಷಕರು ಸಿಗದೇ ಇರೋದರಿಂದ, ಪ್ರೋತ್ಸಾಹ ಸಿಗದೇ ಇರೋದರಿಂದ ಅದು ಕಡಿಮೆ ಆಗಿದೆ. ಇಲ್ಲವೇ ಇಲ್ಲ. ಈಗ ಹಳ್ಳಿನಲ್ಲಿ ಎಲ್ಲೋ ಒಂದು ಕಡೆ ಇರ್ಬೋದು, ಬಟ್ ನಾನು ಇವಾಗ ನೋಡ್ತಾ ಇಲ್ಲ. ಆಮೇಲೆ ಬಹುರೂಪಿಗಳು ಅಂಥೇಳಿ ಬರ್ತಿದ್ರು. ಬಹುರೂಪಿಗಳು ಅಂದರೆ ತಾವು ವೇಷಗಾರರು ಅಂತಾರೆ. ಬೇರೆ ಬೇರೆ ವೇಷ ಹಾಕ್ಕೊಂಡು ರಾಮಾಯಣ ಮಹಾಭಾರತ ಬೇರೆ ಬೇರೆ ಕಥೆಗಳನ್ನೆಲ್ಲ ತಗೊಂಡು, ಪೌರಾಣಿಕ ಕಥೆಗಳನ್ನು ತಗೊಂಡು, ಮೊದಲು ಅವರು ಕಲಾ ಪ್ರದರ್ಶನಕ್ಕದ ಮುಂಚೆ ಊರಲ್ಲಿ ಭೇಟಿಯಾಗಿ, ಸರ್ ನಾವು ಹಿಂಗೆ ಕಾರ್ಯಕ್ರಮ ಕೊಡ್ತೀವಿ ಅಂಥೇಳಿ ಊರಿನ ಗೌಡ್ರಿಗೆ ಪ್ರಮುಖವಾಗಿ ಹೇಳಿದ್ರೆ, ಅವರು ಪ್ರತಿದಿನ ಏನೂ ತಗೊಳ್ತಿರ್ಲಿಲ್ಲ. ತಮ್ಮ ಇಡೀ ಆಟ ಬೇರೆ ಬೇರೆ ರಾಮಾಯಣ ಒಂದು ದಿವಸ, ಮಹಾಭಾರತ ಒಂದು ದಿವಸ ವಿಶ್ವಾಮಿತ್ರಂದು ಬೇರೆ ಬೇರೆ ಎಲ್ಲ ಕಥೆಗಳನ್ನೆಲ್ಲ ಆದಮೇಲೆ ಪ್ರತಿ ಊರಿನ ಎಲ್ಲ ಮನೆಗಳು ತಿರುಗಾಡಿ ತಮಗೆ ಬೇಕಾದಂಥ ಕೊಟ್ಟಂಥ ಕಾಣಿಕೆಯನ್ನು ತಗೊಂಡು ಮತ್ತೆ ಮುಂದೆ ಊರಿಗೆ ಹೋಗ್ತಿದ್ರು. ಇದು ಬಹುರೂಪಿಗಳು ಅಂಥೇಳಿ. ಇನ್ನು ಹಾವಾಡಿಗರು ಅಂಥೇಳಿ ಬರ್ತಿದ್ರು. 1-2-3 ಥರದ ಹಾವುಗಳನ್ನು ತೆಗೆದುಕೊಂಡು ಪುಂಗಿ ಊದ್ತಾ ಆಟ ಆಡಿ ಬೇರೆ ಬೇರೆ ಒಂದಿಷ್ಟು ಮ್ಯಾಜಿಕ್ ಮಾಡ್ತಿದ್ರು ಅವರು. ಈ ಥರ ಶೂ ಅಂತ ಒಂದು ಜಾದು ಮಾಡಿ ರೊಕ್ಕ ತರಿಸಿ ಅದೆಲ್ಲ ಮಾಡಿ ತಮ್ಮ ಆಟದಿಂದ ಅವರು ಸಿಗ್ತಾ ಇಲ್ಲ. ಈಗ ಹಾವಾಡಿಗರು ಸಿಗ್ತಾ ಇಲ್ಲ. ಆಮೇಲೆ ಸುಡ್ಗಾಡ್ಸಿದ್ರು ಅಂಥೇಳಿ ಬರ್ತಿದ್ರು. ಸುಡ್ಗಾಡ್ಸಿದ್ರು ಅಂಥೇಳಿ ತಾವು ಸುಡ್ಗಾಡದಲ್ಲೇ ರಾತ್ರಿಯೆಲ್ಲ ಇದ್ದು ಬೆಳಗ್ಗೆ ಊರಲ್ಲಿ ಬಂದು ತಮ್ಮ ಕೆಲವೊಂದು ಕೈಚಾಳಕನ್ನು ತೋರಿಸಿ ಅವರು ಕೂಡ ಮನೆ ಬರ್ತಿದ್ರು. ಆಮೇಲೆ ರಾಮಕುಂಡಡಿಗಳು ಅಂಥೇಳಿ ಇರ್ತಿದ್ರು. ಇವಾಗ ಇವ್ರು ಯಾರೂ ಸಿಗ್ತಾ ಇಲ್ಲ. ಈಗ ನಾವು ಚಿಕ್ಕವರು ಇರ್ಬೇಕಾದ್ರೆ ಪ್ರತಿದಿನ ಒಂದು ವಾರದಲ್ಲಿ ಒಬ್ಬೊಬ್ಬರನ್ನ ನೋಡ್ತಿದ್ವಿ. ರಾಮಕುಂಡಡೆ ವೇಷ ಹಾಕಿದ್ದೆ ನಾನು 8ನೇ ಕ್ಲಾಸಲ್ಲಿ ಇರಬೇಕಾದ್ರೆ. 8ನೇ ಕ್ಲಾಸ್ ಇರ್ಬೇಕಾದ್ರೆ ರಾಮಕುಂಡಡಿ ವೇಷ ಹೆಂಗೆ, ಕುರ್ರನಾಮನವು ಕೋಟಿನಾಮನವು ಕಾಶಿಂಪುರದ ವಿಶ್ವನಾಥನು ಧರ್ಮಸ್ಥಳದ ಮಂಜುನಾಥನು ರಾಮಬಲ ಐತಿ ಲಕ್ಷ್ಮೀ ಕಂಕಣಂತಿ ಶುದ್ಧ ಆಗತೈತಿ, ನಿನ್ನ 3 ಕುತ್ತದಾಗ 2 ಕುತ್ತ ಕಡೆಕಾಗ್ಯಾವ, ಇನ್ನೂ 1 ಕುತ್ತ ಉಳ್ದೈತಿ ಅಂಥೇಳಿ ಭವಿಷ್ಯ ನುಡಿತಾ ಬರ್ತಿದ್ರು. ಅವ್ರ ಕೈಯಲ್ಲಿ ಒಂದು ಟಿಮ್ಕಿ ಹಿಡ್ಕೊಂಡು ಬರ್ತಿದ್ರು. ಅವರು ಕೂಡ ಅಲೆಮಾರಿಗಳೇ. ಹಾಗೆ ಬುಡುಬುಡುಕಿಗಳು ಅಂಥೇಳಿ ಬರ್ತಿದ್ರು. ಈ ಥರ ಬುಡುಬುಡುಕಿ ಬಾರಿಸ್ತಾ ಹಕ್ಕಿ ಪಣ ಕಟ್ಟಿನಿ, ರಾತ್ರಿ ಈ ಥರ ಆಗಿದೆ, ನಿಮ್ಮ ಊರಲ್ಲಿ ಒಂದು ದೊಡ್ಡ ವ್ಯಕ್ತಿ ಹೋಗೋನಿದ್ದಾನೆ ಅಂಥೇಳಿ ಹೇಳ್ತಿದ್ರು. ಊರಲ್ಲೆಲ್ಲ ಭಯ ಬಿಟ್ಟು ಯಾರಿಗೇನಾಗುತ್ತೋ ಅಂಥೇಳಿ ಅಂತಿದ್ರು. ಅವರು ಕೂಡ ಈಗ ಕಡಿಮೆ ಆಗಿದ್ದಾರೆ. ಆಮೇಲೆ ಹೆಳವರು ಅಂಥೇಳಿ ಬರ್ತಿದ್ರು. ಹೆಳವರು ಅಂದರೆ ಹೇಳವರು.
ನಮ್ಮಲ್ಲಿ ಉಂಡಾಡು ಪದಮಣ್ಣನ ಕಾಲದಲ್ಲಿ 4 ಜನ, ಈ ನಮ್ಮ ಹಾಲಮತ ಇತಿಹಾಸ ಭಾಳ ಇದೆ, ಭಾಳ ವಿಶಾಲವಾದಂಥ ಇತಿಹಾಸ. ಅದರಲ್ಲೇ ಕಾಲಿಲ್ದ ಸಿದ್ಧಗೊಂಡ ಅಂಥೇಳಿ ಒಬ್ಬರು ಬರ್ತಾರೆ, ಅವ್ರ ಮನೆತನದವರೇ ಮುಂದೆ ಹೆಳವರಾಗ್ತಾರೆ. ಆದಿಗೊಂಡ ಆದಿಬಣಜ್ಗೆ ಅಮರಗೊಂಡ ಪಂಚಮಸಾಲ ಕುಲದ ಭೇದ ಹುಟ್ಟವಲ್ಲ, ಕುಲದಲ್ಲಿ ಕೂಡ ಒಕ್ಕಲಿಗೆ ಆಗ್ಯಾಣ ನಮ್ಮ ಉಂಡಾಡು ಪದಮಣ್ಣ ಅಂಥೇಳಿ ನಮ್ಮ ಹಾಲಮತ ಕಥೆ ಹೇಳ್ತದೆ. ಆ ಬುಡುಬುಡಿಕೆಯ ವೇಷ ನಮ್ಮ ಬೀರಪ್ಪನ ಕಾಲದಲ್ಲಿ ಬರ್ತದೆ. ಬೀರಪ್ಪ ಹೊಟ್ಟೆಯಲ್ಲಿರಬೇಕಾದ್ರೆ, ತಾಯಿ ಸೂರಮ್ಮ ದೇವಿಯ ಹೊಟ್ಟೆಯಲ್ಲಿರಬೇಕಾದ್ರೆ ಅವರ ಮಾವ ನಾರಾಯಣಗೌಡನಿಗೆ ಭವಿಷ್ಯ ಗೊತ್ತಾಗ್ತದೆ. ಹೊತ್ತಿಗೆ ತೆಗೆದು ನೋಡಿದ ತಕ್ಷಣ ನಿನ್ನ ತಂಗಿ ಮಗನಿಂದನೇ ನಿನಗೆ ಮರಣ ಅಂಥೇಳಿ ಹೇಳ್ತದೆ. ನಿನ್ನ ತಂಗಿ ಹೊಟ್ಟೆಯಿಂದ ಏನು ಹುಟ್ಟುತ್ತದಲ್ಲ ಆ ಕಂದನಿಂದಲೇ ನಿನಗೆ ಮರಣ ಅಂಥೇಳಿ ಭವಿಷ್ಯತ್ ನುಡಿದ ತಕ್ಷಣ ಅವ ಬುಡುಬುಡಿಕೆಯ ವೇಷ ಆಗಿ ಹೋಗಿ ಆ ಕೂಸಿನ ಹೆಂಗಾರೇ ಮಾಡಿ ಸಾಯಿಸಬೇಕು, ಆ ಕೂಸಿನ ಹುಟ್ಟಿಸ್ಲೇಬಾರ್ದು ಅಂಥೇಳಿ ಬೀರಪ್ಪಯ್ಯನ ಹೊಟ್ಟೆಯಲ್ಲಿರ್ತಾನೆ. ತಾಯಿ ಸೂರಮ್ಮದೇವಿ ಹೊಟ್ಟೆ, ಸೂರಮ್ಮ ಅಂದರೆ ನಾರಾಯಣಗೌಡನ ತಂಗಿ, ಭರಮದೇವನ ಹೆಂಡತಿ. ಬೀರಪ್ಪನ ತಂದೆ ತಾಯಿ ಭರಮದೇವರು ಮತ್ತು ಸೂರಾವತಿ ಅಂಥೇಳಿ. ಸೊ ಅಲ್ಲಿ ಕೂಡ ಬುಡುಬುಡಿಕೆನ ವೇಷ ಬರ್ತದೆ. ಆ ಬುಡುಬುಡಿಕೆಗರು ಕೂಡ ಈಗ ನೋಡೋಕ್ಕೆ ಸಿಗ್ತಿಲ್ಲ. ಹಾಗೆ ದುರ್ಗಮುರುಗಿಯವರು ಅಂಥೇಳಿ ಬರ್ತಿದ್ರು, ದುರ್ಗಮ್ಮನ ಕುಣಿತ ಅಂಥೇಳಿ ತಗೊಂಡು ಬರ್ತಿದ್ರು, ಪೋತ್ರಾಜಗಳು ಬರ್ತಿದ್ರು. ಇವು ಎಲ್ಲ ಒಂದು ಸಮುದಾಯಗಳು ಕೂಡ ಅಲೆಮಾರಿದಾಳೆ. ಇದರಲ್ಲೇ ಕೂಡ ಈ ಕುರಿಗಾರರು ಕೂಡ ಅಲೆಮಾರಿಗಳೇ ಅಂತ. ಸೊ ಇವು ಎಲ್ಲರೂ ಹೋದರೂ ಕೂಡ ಈ ಕುರಿಗಾರರು ಇನ್ನೂ ಕೂಡ ಅದಾರೆ. ಇವರು ಇನ್ನೂ ದೇಶ ಸಂಚಾರ ಮಾಡ್ತಾ 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 ಹೋಗ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಮಾರ್ಗದಲ್ಲಿ, ಈ ಡೊಳ್ಳಿನ ಮಾರ್ಗದಲ್ಲಿ ಬರ್ತದೆ, ಮೌಳ ದೇಶದ ಗೌಳೆಯರಿಗೆ ಮೆವ್ವಿನ ಮಿರುಗಡಿ ಬಂದಾವು, ಮೆವ್ವಿನ ಮಿರುಗಡಿ ಬಂದಾವು, ನೀರಿನ ಆವುಟ್ಟಿ ಬಂದಾವು, ನೀರಿನ ಆವುಟ್ಟಿ ಬಂದಾವು, ನೀರು ಹುಡುಕಲ್ಲಿ ಹೊಂಟಾರು. ಎಲ್ಲಿ ನೀರು ಮೇವು ಇರ್ತದೋ ಅದನ್ನು ಹುಡುಕ್ತಾ 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 ಹೋಗೋದೇ ಇವ್ರ ಕೆಲಸ. ಅದರಲ್ಲಿ ಎರಡು, ಒಂದು ಕುರಿಗಳಿಗೆ ಮೇವು ಮತ್ತು ಆಹಾರ, ನೀರು ಎಲ್ಲ ಸಿಗುತ್ತೆ. ಆಮೇಲೆ ಪ್ರಕೃತಿಯಲ್ಲಿ ತಾವು ತಿರುಗಾಡ್ತಾ ಹೋಗಲೇಬೇಕಾಗುತ್ತೆ. ಒಂದೇ ಕಡೆ ನೆಲೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಇವಾಗೆಲ್ಲ ಮಾಡ್ತಾ ಇದ್ದಾರೆ, ಶೆಡ್ ಮಾಡಿ, ಶೆಡ್ ನಿರ್ಮಾಣದಲ್ಲಿ ಕುರಿ ಪದ್ಧತಿ, ಅದು ಕೆಲವೊಬ್ಬರಿಗೆ ಸಕ್ಸಸ್ ಆಗುತ್ತೆ. ಆದರೆ ನಿರಂತರ ಅಲೆಮಾರಿಗಳಾಗಿರ್ತಕ್ಕಂಥ ಈ ಕುರಿಗಾರರಿಗೆ ಅದು ಹಿಡಿಸಲ್ಲ. ಇನ್ನು ನಾನು ಮುಖ್ಯವಾಗಿ ಈ ಡೊಳ್ಳಿನ ಪದಕ್ಕೆ ಬರೋದಾದರೆ, ಹಾಲುಮತ ಪರಂಪರೆಯ ಶ್ರೀಮಂತಿಕೆ ಬಗ್ಗೆ ಮಾತನಾಡಬಹುದೇ ಅಂತ ಕೇಳಿದ್ದಾರೆ ಅವರು. ಈ ಹಾಲುಮತ ಪರಂಪರೆ ಬಹಳಷ್ಟು ಶ್ರೀಮಂತಿಕೆ ಹೊಂದಿದೆ. ಇದರಲ್ಲಿ ನಮ್ಮ ತಂದೆಯವರು 3 ತಿಂಗಳು ಹಾಡ್ತಾರೆ ಕಂಟಿನ್ಯೂ ಮಾರ್ಗ, 3 ತಿಂಗಳು ಆದರೂ ಕೂಡ ಮುಗಿಯಲ್ಲ. ಅದು ಅಷ್ಟು ದೊಡ್ಡ ಮಾರ್ಗ ಈ ಹಾಲುಮತದ ಮಾರ್ಗ ಇದೆ. ಮಾರ್ಗ ಅಂದರೆ ನೀವು ಏನು ಅಂತ ಕೇಳ್ಬೋದು, ಹೇಳ್ತೀನಿ ಹೆಂಗಿರ್ತದೆ ಮಾರ್ಗ ಅಂಥೇಳಿ. ಮಾರ್ಗ ಅಂದರೆ ದಾರಿ. ಹಾಲುಮತದ ಎಲ್ಲ ಸಂತರು ಶರಣರು ಇದರಲ್ಲಿ ಏನೇನಾಯಿತು, ಕಥೆ ಏನೇನಾಯಿತು, ಎಲ್ಲಿಗೆ ಬಂದು ನಿಂತು ಮುಂದೆ ಎಲ್ಲಿ ಹೋಗ್ತದೆ, ಹಾಗೆ ಮುಂದುವರಿತಾ ಒಂದು ಪ್ರಾರಂಭ ಇದ್ದರೆ ಅದು ಕೊನೆಯವರೆಗೂ ಹಾಗೆ ಹೋಗ್ತಾ ಇರ್ತದೆ. ಅದು ಎಂಡ್ ಅನ್ನೋದು ಸಿಗಲ್ಲ. ಭಾಳ ದಿವಸ ಹಾಡಿದ ಮೇಲೆ ಎಂಡ್ ಅನ್ನೋದು ಇಲ್ಲಿವರೆಗೂ ಬಂದು ನಿಲ್ಲುತ್ತದು, ಇಲ್ಲಿವರೆಗೂ ಬಂದು ನಿಲ್ಲುತ್ತೆ. ಹಾಗೆ ಇದು ಶ್ರೀಮಂತಿಕೆಯ ಒಂದು ಪರಂಪರೆ. ಇದರಲ್ಲಿ ಈ ಡೊಳ್ಳಿನ ಹಾಡಿನಲ್ಲಿ ನಾನು ಕಂಡುಕೊಂಡ ಹಾಗೆ ಒಂದು 10 ಥರದ ಹಾಡುಗಳು ಸಿಗ್ತವೆ. ಒಂದು ಸ್ತೋತ್ರ ಪದಗಳು ಅಂತ ಬರ್ತವೆ. ಸ್ತೋತ್ರ ಪದ ಅಂದರೆ ಪ್ರಾರಂಭದಲ್ಲಿ, ಈ ಡೊಳ್ಳಿನ ಪದ ಪ್ರಾರಂಭದಲ್ಲಿ ಮಾಡ್ತಕ್ಕಂಥ ಸ್ತೋತ್ರಗಳು. ಅದು ಗಣೇಶನ ಮೇಲೆ ಆಗಿರ್ಬೋದು, ಆಮೇಲೆ ಬೀರದೇವ್ರ ಮೇಲೆ ಆಗಿರ್ಬೋದು, ಮಾಳಿಂಗರಾಯನ ಮೇಲೆ ಆಗಿರ್ಬೋದು. ಆ ಸ್ತೋತ್ರ ಪದವನ್ನು ಫಸ್ಟಿಗೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ಹೇಳ್ತೀನಿ, ಗಜಮುಖದವನ ಗಣಪತಿ ನೀನ ನೆನಿತಿನು ನಿನ್ನ ಬಾನನ ಬೆನ್ನ, ಭಕ್ತಿಯದಿಂದ ಭಜಿಸುವೆ ನಿನ್ನ ಕಾಪಾಡೋ ಕಡಿತಾನ, ನನ್ನ ಸಂಗಿನ ಉಳಸಿ ಸಬದಾಗ ಬೆಳಸಿ ಕಾಯಪ್ಪಯ್ಯನ ಮಾನ, ಸರ್ವ ಕಾರ್ಯಕ ಸುರವಿಗೆ ನೀನ ಲಕ್ಕಿಸಬಾರೋ ಲಂಬೋದರನ, ಕರುಣದಿ ಕಾಯೋ ಕರಿಮುಖದವನ ತರಬೇಡೋ ನೀ ಕದನ, ಹಂಬಲದಿಂದ ನಿನಗ ನಂಬಿಯ ನಡಿತಿನೋ ಅಂಬೆಯ ಸುತ ನೀನ, ಕೃತಾಯುಗದಲ್ಲಿ ವಿನಾಯಕನ, ತ್ರೇತಾಯುಗದಲ್ಲಿ ಮಯೂರವಾನ, ದ್ವಾಪರ ಯುಗದಲ್ಲಿ ಮೂಷಕವಾನ, ಬಿಂದು ಗಜಾನನ, ಕಲಿಯುಗದಲ್ಲಿ ದ್ವಿಭುಜನಾಗಿ ಬಂದಿ ಅಶ್ವಾರೂಢ ನೀನ, ಮೂಷಕವಾನ ಮೋದಕ ಪ್ರಿಯನ, ದೂರ ಮಾಡೋ ದುಷ್ಟ ದುರ್ಗುಣ, ತಿಳಿಸೋ 6 ಶಾಸ್ತ್ರದ ಜ್ಞಾನ, ಕಲಿಸೋ ಸುಜ್ಞಾನ, ನಿನ್ನ ಶಾಸ್ತ್ರವ ತಿಳಿಸಿ ಜ್ಞಾನವ ಬೆಳೆಸಿ ಓಡಿಸೋ ಅಜ್ಞಾನ. ಇವುಗಳಿಗೆ ಸ್ತೋತ್ರ ಪದಗಳು ಅಂಥೇಳಿ ಕರೀತಾರೆ, ಸ್ಟಾರ್ಟಿಂಗಲ್ಲಿ ಹಾಡ್ತಕ್ಕಂಥ ಪದಗಳು. ಆಮೇಲೆ ದೇವಸ್ತುತಿ ಹಾಡುಗಳು ಅಂಥೇಳಿ.
ದೇವರನ್ನು ನೆನೆಸಿ ಆ ದೇವರ ಪ್ರಾಮುಖ್ಯತೆ, ಅವರ ಪವಾಡಗಳನ್ನು ಹಾಡ್ತಕ್ಕಂಥ ಹಾಡುಗಳು, ದೇವಸ್ತುತಿ ಹಾಡುಗಳು. ಸುರವಿನ ಸಂದಿನ್ಯಾಗ ಸತ್ಯಯುಗದ ಶಿವ ಪಾರ್ವತಿ ದೇವಿಗೆ ನಾನಮಿಸಿ ಹಾಲು ಮತದ ಸತ್ಯ ಧರ್ಮರ ಸ್ಮರಿಸಿ ನಂಬಿಗೆಟ್ಟು ಹಾಡುವೆ ಕೇಳ್ರಿ ಹಂಬಲಸೆ. ಕುರಿಯ ಕಾಯುವ ಕಾಯಕ ಯೋಗಿ ತಲೆ ಮ್ಯಾಲ ರುಂಬಲ ತಾದರಸಿ ಪ್ರೀತಿ ಹ್ಯಾಣ್ತಿ ಮಕ್ಕಳನ್ನ ಮನಿಯಾಗ ಇರಸಿ ಶಿವನ ಧ್ಯಾನದಾಗ ಕುರಿ ಹಿಂದ ಸಂಚರಸೆ. ಹೆಗಲಲ್ಲಿ ಕಂಬಳಿ ಕೈಯಲ್ಲಿ ಬೆತ್ತ ತಲೆ ಮ್ಯಾಲ ರುಂಬಲ ತಾದರಿಸಿ ಕುರಿ ಹಾಲುಂಡ ಹಾಲು ಮತ್ತ ಗೌರವಿಸಿ ನಿಸ್ವಾರ್ಥದಿ ಪರಹಿತ ತಾಬೈಸಿ ಕೊಲ್ಲಿ ಪಾಕಿಯಲ್ಲಿ ಶೈವ ದೀಕ್ಷೆ ಪಡೆದು ರೇವಣ ಸಿದ್ಧರಲ್ಲಿ ಉದ್ಭವಿಸಿ ಕುಲಗುರುವಾಗಿ ಹಾಲು ಮತ ಉದ್ಧರಿಸಿ ಜಗ ಸಂಚಾರ ಮಾಡಿ ಜಗದ್ಗುರು ಅನಸೆ. ಸೂರಮ್ಮ ದೇವಿ ಭರಮ ದೇವರಿಗೆ ಮಗನಾಗಿ ಬೀರಣ್ಣ ತಾ ಜನಿಸಿ ದುಷ್ಟರ ಮರ್ದನ ಶ್ರೇಷ್ಠರ್ನ ಪರಿಪಾಲಿಸಿ ಚಿಂಚಲಿ ಮಾಯಮಗ ಪ್ರೀತಿಯ ತಮ್ಮನಸೆ. ಸಿದ್ಧ ಮಾಳಿಂಗರಾಯ ಬೀಜ ಗುಂತಿ ಮ್ಯಾಲ ಮಳೆಯ ಕರದು ಕಂಬಳಿ ಬೀಸಿ ಗುರು ಬೀರಣಗ ಹುಲಿಯ ಹಾಲು ಉಣಸಿ ನಿಜ ಭಕ್ತಿಗೆ ಶಿವನ ಭೂಮಿಗೆ ಇಳಸಿ ಗೋಲ್ಗೇರಿ ಗೊಲ್ಲಾಳ ಲಿಂಗಕ್ಕಾಗಿ ತನ್ನ ತಂದೆಯ ತಲೆಯನ್ನು ಕಾತ್ತರಸಿ ಕುರಿ ಗೊಬ್ಬರದೊಳು ಲಿಂಗ ಉದ್ಭವಿಸಿ ಶಿವ ಮೆಚ್ಚಿ ತಂದೆಯ ಪ್ರಾಣ ಮರಳಿಸಿ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮನ ಬಲಗೈ ಬಂಟನಿಸಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನಾಗಿ ಕಾಣಿಸಿ ದೇಶಕ್ಕಾಗಿ ಮಡಿದು ತನ್ನ ಹೆಸರುಳಸಿ ದಾಸ ಶ್ರೇಷ್ಠರಾದ ಕನಕದಾಸರು ಉಡುಪಿಯಲ್ಲಿ ಪಾವಾಡ ಮಾಡಿಸಿ ಸಾಕ್ಷಾತ್ ಶ್ರೀಕೃಷ್ಣ ಬಂದು ಹಿಂಬಾಲಸಿ ನಿಜ ಭಕ್ತಿಗೆ ಶ್ರೀಹರಿ ಬೆಂಬಲಸಿ. ಕಾಳಿದಾಸರು ಶ್ರೇಷ್ಠ ಸಾಹಿತ್ಯ ಬರೆದು ವಿಶ್ವದೆಲ್ಲೆಡೆ ಆಗಿ ಹೆಸರುವಾಸಿ ಇಟ್ಗಿ ಭೀಮವ್ವ ಭಕ್ತರನ್ನ ಉದ್ಧರಿಸಿ ಅಲೆಬಾಯಿ ಹೊಳಕೆರೆ ಸ್ತ್ರೀ ಕುಲ ಬೆಳಸಿ ಎಲ್ಲ ಲಿಂಗ ಮೈಲಾರಲಿಂಗ ಪುಂಡಲಿಂಗ ಖಂಡೋಬ ಅಮುಕ್ ಸಿದ್ಧ ಮರುಳ ಸಿದ್ಧ ಮೈಮೆ ತೋರಿಸಿ ಮಾನವರು ಉದ್ಧಾರಕ್ಕಾಗಿ ಅವರು ಅವತರಿಸಿ ಅಂತ ಸತ್ಯ ಧರ್ಮರಿಗೆ ನಾ ಸಿರಬಾಗ್ಸಿ ಸಿಂಧಿಗಿ ನಾಡನ್ಯಾಗ ಸಿದ್ಧಾಟ್ಗಿ ಮಾಡಿದ ಜಗ್ಗಿನ ಗೌಡ ನನ್ನ ಬುಳ್ಳೇಸಿ ಏಕದಂಡಿಗೆ ಪದಮಣಗ ಹೇಳಿ ಕೇಳಿ ಸೋಲ್ಸಿ ಬೀಜರಗಿ ಗ್ರಾಮಕ್ಕೆ ಬಂದು ತಾನೆಲಸಿ. ಅಭಿಮಾನಿ ದೇವರು ಮನಸ್ಸಿಟ್ಟು ಕೇಳಿದ್ರೆ ನಿಮಗೊಮ್ಮೆ ನಾನು ನಮಸ್ಕರಿಸಿ ತಪ್ಪ ತಡಿಯ ಮಾಪಿ ಮಾಡ್ರಿ ಸಹಕರಿಸಿ ಬಿಜ್ಜರಿಗೆ ಸಿದ್ದಣ್ಣ ಪದ ಬರೆದು ಪ್ರಾಸ್ ಕೂಡಿಸಿ. ಇವು ದೇವಸ್ತುತಿಯ ಹಾಡುಗಳು ಅಂತ. ಹಾಗೆ ಸಂದಿನ ಪದಗಳು ಅಂತ ಬರ್ತಾವೆ. ಸಂದಿನ ಪದಗಳು ಅಂದರೆ ಇಡೀ ರಾತ್ರಿ ಇಡೀ ಕಾರ್ಯಕ್ರಮ ನೀಡೋದ್ರಿಂದ ಸ್ಟಾರ್ಟಿಂಗಲ್ಲಿ ಒಂದು ಸಂದ್ ಹಚ್ಚಿದ್ರೆ, ಒಂದು ಬೀರಪ್ಪನ ಸಂದ್ ಹಚ್ಚಿದ್ರೆ ಕಂಟಿನ್ಯೂಸ್ಲಾಗಿ ಇಡೀ ರಾತ್ರಿ ಇಡೀ 2ನೇ ಸಂದು 3ನೇ ಸಂದು 4ನೇ ಸಂದು ಆ ಕತೆ ಮರೆಸ್ತಾ ಹೋಗ್ತಾರೆ. ಇದು ಸಂದಿನ ಪದಗಳು. ಹಾಗೆ ತತ್ವದ ಪದಗಳು ಅಂತ. ತತ್ವ ಪದಗಳು ಅಂದರೆ ಇದರಲ್ಲಿ ಹಾಸ್ಯ ಇರುತ್ತೆ, ದುಃಖ ಇರುತ್ತೆ, ಆಮೇಲೆ ಸಂಸಾರದಲ್ಲಿ ಬರುವಂಥ ತೊಂದರೆಗಳಿಗೆ ನಾವು ಹೆಂಗೆ ಫೇಸ್ ಮಾಡಬೇಕು ಅದೆಲ್ಲ ತಿಳುವಳಿಕೆಗಳು ಈ ಡೊಳ್ಳಿನ ಹಾಡುಗಳಲ್ಲಿ ಇರ್ತಾವೆ. ತತ್ವ ಪದಗಳು ಅಂಥೇಳಿ. ಹೆಣ್ಣು ಮಕ್ಕಳಿಗೆಲ್ಲ ನಾನು ಸಣ್ಣವಾಗಿ ಹೇಳ್ತೀನ ನೀತಿ ಮಾತ ಮುಂದಿನ ಹಾದಿಗೆ ಕೇಳರವ್ವ ನೀತಿ ಮಾತ ಮುಂದಿನ ಹಾದಿಗೆ ಮನಸ್ಸಿನ ಬೆನ್ನ ಹತ್ತಿ ನೀವು ಮನಿ ಹಾಳು ಮಾಡೋರೆಲ್ಲ ಹೋಗ್ತೀರಿ ಯಮನ ಬಾದಿಗೆ. ಈ ಥರ ತತ್ವದ ಪದಗಳು ಹಾಸ್ಯಭರಿತವಾಗಿ. ಆಮೇಲೆ ದುಃಖದ ಪದಗಳು ಅಂದರೆ ಆ ಪದ್ಯ ಕೇಳಿದ್ರೆ ಕಣ್ಣೀರು ತಾನೇ ಹೋಗ್ತಾ ಐತೆ. ನಿಜವಾದ ಕತೆ ನಡೆದಂಥ ಸ್ಟೋರಿಯನ್ನು ಈ ಡೊಳ್ಳಿನ ಹಾಡಿನಲ್ಲಿ ಬಳಸ್ತಾರೆ. ಸುಳ್ಳಿಲ್ಲ ಮಾತಾ ಕೇಳರಿ ಕುಂತ ಗದ್ದಲ ಮಾಡಬ್ಯಾಡ್ರಿ ಭೀಮಾ ನದಿ ದಂಡಿ ಮ್ಯಾಲ ಬರಗುಡದೂರಾಗ ಆಗ್ಯದ ಈ ಮಾತರಿ ಕೇಳರಿ ಆಗ್ಯದ ಈ ಮಾತರಿ. ಈ ಥರ ತತ್ವದ ಪದಗಳು ಕೂಡ ಇದರಲ್ಲಿ ಬರ್ತವೆ. ಹಾಗೆ ಸವಾಲು ಜವಾಬು ಪದಗಳು ಅಂತ.
ಆ ಹಾಡಿನಲ್ಲೇ ಸವಾಲು ಕೇಳ್ತಾರೆ. ನಾನು ಫಸ್ಟ್ ಬಂದವರಿಗೆ ನಮ್ಮ ಕರಿಷ್ಮಾ ಮೇಡಮ್ ಅವರು ಹಾಕಿದ್ರದು ಆ ಹಾಡನ್ನು, ಸವಾಲು ಜವಾಬು. ಹೆಂಗೆ ಸವಾಲು ಕೇಳ್ತಾರೆ? ಹಾಡಿನಲ್ಲೇ ಕೇಳ್ತಾರೆ. ತರಕಾಯ್ತಪ್ಪ ಒಂದ ನುಡಿ ಗುರು ಪುತ್ತರ ಎದ್ದರ ಒಡಿ. ಒಡಿ ಅಂದರೆ ಬಿಚ್ಚಿ ಹೇಳು ಅಂತ. ದೇವರಿಲ್ಲದ ಯಾವ್ದು ಹೇಳ ಗುಡಿ, ಅಲ್ಲಿ ಒಯ್ತರ ಮೀಸಲ ಎಡಿ. ದೇವ್ರಿಲ್ದ ಗುಡಿ ಯಾವುದು? ಅಲ್ಲಿ ಒಯ್ತರ ಮೀಸಲ ಎಡಿ. ಊರಿಲ್ದ ಜನ ಬಂದು ನೀರಿಲ್ದ ಬಾಮ್ಯಾಗ ತೊಯ್ದ ಉಟ್ಟಾರ ಹಸಿ ಮಡಿ. ತರಕಾಯ್ತಪ್ಪ ಒಂದ ನುಡಿ ಗುರು ಪುತ್ತರ ಇದ್ದರ ಒಡಿ. ಚಿಂತನೆಗೆ ಹಚ್ತಾವ. ಏನು ದೇವ್ರಿಲ್ದ ಗುಡಿ ಯಾವುದು ಅಂದರೆ ಸಮಾಧಿ, ಗೋರಿ. ಅಲ್ಲಿ ದೇವರಿರಲ್ಲ, ಆದರೂ ಗುಡಿ ಕಟ್ಟಿರ್ತಾರೆ. ಮೀಸಲು ಎಡಿ ಒಯ್ತಾರೆ ಅಂದರೆ ನೈವೇದ್ಯ ಒಯ್ತಾರೆ. ಇದನ್ನು ಹಾಡಿನಲ್ಲಿ ಹೇಳಿದ್ದಾರೆ. ಮಣ್ಮುಖ ತೆಗೆದ ಆಡ್ತದ ಹೆಡಿ, ಮಗನ ಹಡಿಲಾರದೆ ತೆಗೆದಾರ ಜಡಿ. ಮಗನ ಹಡಿಲಾರದೆ ತೆಗೆದಾರ ಜಡಿ ಅಂದರೆ ಮಗನೇ ಹುಟ್ಟಿಲ್ಲ ಜವಳ ತೆಗಿತಾರಂತೆ. ಮಗನ ಹಡಿಲಾರದೆ ತೆಗೆದಾರ ಜಡಿ, ಮಗನ ಮಲತಾಯಿ ಒಡ್ಡಾಳ ಉಡಿ ಒಡ್ಡೋದು. 11 ತಿಂಗಳದಾಗ 12 ಮಕ್ಕಳನ್ನ ಹಡದು ಯಾವತ್ತೂ ಇರುತ್ತಾಳ ಸಡಿ. ತೆಂಗಿನಕಾಯಿ ಮೇಲೆ ಬಡಿದದ್ದು ಅದು. ತೆಂಗಿನಕಾಯಿ ಜಡಿ ತೆಗೆದು ಅಂದ್ರೆ ಮ್ಯಾಲಿಂದ ಇದು ತೆಗಿತಾರಲ್ರಿ, ಅದ್ರ ಮೇಲೆ ಹಾಡು ಬರೆದಿದ್ದಾರೆ ನೋಡ್ರಿ. ನಾವು ಭಾಳ ಯೋಚನೆ ಮಾಡೋದು ಅದರಲ್ಲೇ ಇರ್ತದೆ, ಅದ್ರ ಉತ್ತರನೂ ಅಲ್ಲೇ ಇರ್ತದೆ. ಮಗನ ಹಡಿಲಾರದೆ ತೆಗಿತಾಳ ಜಡಿ, ಮಗನ ಮಲ್ತಾಯಿ ಒಡ್ಡಾಳ ಉಡಿ ಅಂದರೆ ಕಾಯಿ ನೀಡಬೇಕಾದ್ರೆ ಉಡಿ ಒಡ್ತಾಳಂತೆ. 11 ತಿಂಗಳದಾಗ 12 ಮಕ್ಕಳನ್ನ ಹಡೋದು. ತೆಂಗಿನ ಕಾಯಿ ಕಂಟಿನ್ಯೂಸ್ಲಿ ಇರ್ತಾವೆ, ಯಾವಾಗ ಬೇಕಾದಾಗ ಕಾಯಿ ಸಿಗ್ತಾವೆ ತೆಂಗಿನ ಮರದಲ್ಲಿ. 11 ತಿಂಗಳದಾಗ 12 ಮಕ್ಕಳನ್ನ ಹಡೋದು ಯಾವತ್ತೂ ಇರ್ತಾಳೆ ಸಡಿ. ಮಣ್ಮುಖ ಹಾವು ತೆಗೆದ ಆಡ್ತದೆ ಹೆಡಿ, ಹಾವಿನ ವಿಷ ತೆಗೆದ ಕುಡಿ ಅಂತಾರೆ. ಮಣ್ಮುಖ ಹಾವು ತೆಗೆದ ಆಡ್ತದ ಹೆಡಿ, ಕುಂಟ ಓಡಿ ಬಂದ ಕುಡ್ಡಗೆ ಹೇಳ್ತಾನೆ ಹಾವಿನ ವಿಷ ತೆಗೆದ ಕುಡಿ. ಅಂದರೆ ದೀಪ, ಹಣತೆ ಅಂತ ಕರೀತಾರಲ್ರಿ, ಅದು ಹೆಡೆ ತೆಗೆದು ಆಡ್ತಾ ಹಾವಿನ ವಿಷ ತೆಗೆದು ಕುಡಿ. ಅಂದರೆ ಆ ಎಣ್ಣೆ ತಿಂತೀವಲ್ಲ ನಾವು, ಅಡುಗೆ ಎಣ್ಣೆ. ಸೊ ಅದರಲ್ಲಿ ವಿಶೇಷವಾಗಿ ಇಂಥ ಸವಾಲು ಜವಾಬು ಪದಗಳು ಬರ್ತವೆ. ಇನ್ನು ಹಾದ್ಯಾಗ ಬರುವಾಗ ಪಕ್ಷಿ ಕಂಡೆನದು ವಿಚಿತ್ರ ಭೂಮಿಯಾಗ, ದೂರ ಅಲ್ಲ ತಮ್ಮ ಇಲ್ಲೇ ಕಂಡಿನ ನಿಮ್ಮೂರು ಸೀಮ್ಯಾಗ. 10 ಕಾಲ ಅದಕ್ಕೆ 6 ಕಣ್ಣ ಕಿವಿ 3 ಮಾರಿ ಮೂಗ. ನೋಡ್ರಿ 10 ಕಾಲ ಅಂತ ಅದಕ್ಕೆ 6 ಕಣ್ಣಂತ 3 ಮಾರಿ ಮೂಗ. ಇನ್ನು ಈಗ ಹಾದ್ಯಾಗ ಬರೋಕೆ ಕಂಡಿನಿ ಅಂತ ಹೇಳ್ತಾನ ಹಾಡಿನಲ್ಲಿ. ಹಾದ್ಯಾಗ ಬರುವಾಗ ಪಕ್ಷಿ ಕಂಡೆನೊಂದು ವಿಚಿತ್ರ ಭೂಮ್ಯಾಗ, ವಿಚಿತ್ರ ಭೂಮ್ಯಾಗ, ದೂರ ಅಲ್ಲ ತಮ್ಮ ಇಲ್ಲೇ ಕಂಡೇನ ನಿಮ್ಮೂರ ಸೀಮ್ಯಾಗ. 10 ಕಾಲ ಅದಕ್ಕೆ 6 ಕಣ್ಣ ಕಿವಿ 3 ಮಾರಿ ಮೂಗ. ಪಕ್ಕಿಲ್ಲದ ಪಕ್ಷಿಗೆ ಕುಕ್ಷ 3 ನೋಡ ತೂಗ್ಯಾಡುದು ಮ್ಯಾಗ. ತೊಗಲ ಬಾವುಲಿ ಅಲ್ಲ ತಗಲ ಮಾತ ಅಲ್ಲ ಇರುದು ನಾಡ ಮ್ಯಾಗ. ಇರುದು ನಾಡ ಮ್ಯಾಗ. ನೋಡ್ರಿ ಯಾವ ಪಕ್ಷಿ ಹೇಳ್ರಿ ಅಂತಂದರೆ ಒಂದು ಯೋಚನೆಗೆ ಹಚ್ತದವು. 10 ಕಾಲು ಇರೋ ಪಕ್ಷಿ ಯಾವುದು, 6 ಕಣ್ಣು ಇರೋ ಪಕ್ಷಿ ಯಾವುದು, ಕುಕ್ಷ 3 ಯಾವುವು ಅಂತೇಳಿ ಯೋಚನೆ ಮಾಡ್ತಕ್ಕಂಥ ಸವಾಲು ಜವಾಬು ಪದಗಳು. ಇದು ಯಮಕ ಮಾಡಬೇಡ ಯಮನ ವಾಹನ, ಸುನಕನಂತೆ ಸುಳ್ಳೆ ಮಾಡಿ ನರ್ತನ, ಹಣಕ ಹರಿಯಬೇಡ ಗುಣಕ ತೊರೆಯಬೇಡ, ಮನಕ್ಕೆ ಹಾಕೋ ಮುಗದಾಣ. ಮುಗದಾಣ ಅಂದ್ರೆ ಗೊತ್ತ್ರಿ? ಎಮ್ಮೆಗಳಿಗೆ ಎತ್ತುಗಳಿಗೆ ಹಾಕ್ತಾರಲ್ಲ ಮುಗದಾಣ. ಮನಕ್ಕೆ ಹಾಕೋ ಮುಗದಾಣ, ಮನಸ್ಸಿಗೆ ಮುಗದಾಣ ಹಾಕುವಂತ. ಆ ಕಡೆ ಈ ಕಡೆ ಹರಿತಾ ಇರ್ತದೆ, ಅದಕ್ಕೆ ಮುಗದಾಣ ಹಾಕಿ ಗಟ್ಟಿ ಹಿಡಿ ಅಂತೇಳಿ ಈ ಪದ್ಯದಲ್ಲಿ ಹೇಳ್ತಾರೆ. ಹೊಚ್ಚನಲ್ಲ ಇವ ಬಟ್ಟಿ ಹರಿತಾನ, ಕುಣಿಗಿ ಕುಂತರು ಆಗಲಿಲ್ಲ ಹೇಣ, ನಿಂದರೊಳಗ ನಂದೆನಳಗಡ್ತದ ಹಿಡಿದು ನೋಡಿ ಹೇಳೋಣ. ಹೊಚ್ಚ ಅಲ್ಲ ಬಟ್ಟಿ ಹರಿತಾನೆ ಅಂದರೆ ಟೈಲರು. ಕುಣಿಯಾಗ ಕುಂತರು ಆಗಲಿಲ್ಲ ಹೆಣ, ಕುಣಿಯಾಗ ಕುಂತಾನ ಆದರೆ ಹೆಣ ಆಗಲಿಲ್ಲ ಅಂದರೆ ಜಾಡ ಬಟ್ಟೆ ನೇಯೋನು. ಬಟ್ಟೆ ನೇಯೋರು ಕುಣಿಯಲ್ಲಿ ಕೂತಿರ್ತಾರೆ. ಆಮೇಲೆ ನಿಂದರ ಒಳಗೆ ನಂದೇನು ಅಳಗಾಡ್ತದ ಹಿಡಿದು ನೋಡಿ ಹೇಳೋಣ ಗಂಟೆ ಬಾರಿಸೋ ಗಂಟೆ. ಅದ್ರ ಮೇಲೆ ಹಾಡುಗಳನ್ನು ಮಾಡಿದ್ದಾರೆ. ಈ ಥರ ಪದ್ಯಗಳಿಗೆ ಸವಾಲು ಜವಾಬು ಪದಗಳು ಅಂಥೇಳಿ ಕರೀತಾರೆ. ನೆಕ್ಸ್ಟು ಘರ್ಷಣೆ ಪದಗಳು. ನಾವು ರಾತ್ರಿ ಇಡೀ ಜನನ ಕೂಡಿಸ್ಬೇಕಾದ್ರೆ ಘರ್ಷಣೆ ಮಾಡ್ತೀವಿ, ವಾದ ಮಾಡ್ತೀವಿ, ಸಂವಾದ ಮಾಡ್ತೀವಿ. ಏನಂದರೆ 2 ಮೇಳಗಳು ಇರ್ತವೆ, ಒಂದು ಈ ಕಡೆ ಒಂದು ಈ ಕಡೆ 2 ಮೇಳಗಳು ಇರ್ತವೆ. ಇಡೀ ರಾತ್ರಿ ಒಂದು ಸಂದು ಅವರೊಂದು ಸಂದು ನಾವೊಂದು ಸಂದು ಹಾಡ್ತಾ ಹೋಗ್ತೀವಿ. ಅಲ್ಲಿ ಹೋದ ತಕ್ಷಣ ಒಂದು ವಿಷಯ ಇಡ್ತೀವಿ, ಹೆಣ್ಣು ಹೆಚ್ಚೋ ಗಂಡು ಹೆಚ್ಚೋ. ಈ ಕಡೆ ಮೇಳನವು ಹೆಣ್ಣು ಹಿಡಿದ್ರೆ ಈ ಕಡೆ ಮೇಳನವು ಗಂಡ. ನಾನು ಎಲ್ಲ ಹಿಡಿತೀನಿ, ಯಾರು ಬೇಕಾದರೂ ವಾದ ಮಾಡ್ತಾರೆ. ನಾನು ಹಿಡಿದ್ರೆ ಗಂಡೇ ಹೆಚ್ಚಂತ ಒಬ್ಬರು ವಾದ ಮಾಡ್ತಾರೆ, ಗಂಡು ಹೆಂಗೆ ಹೆಚ್ಚು ಹೆಣ್ಣು ಹೆಚ್ಚು ಅಂತ ಒಬ್ಬರು. ಹೆಂಗೆ ವಿವರಣೆ ಹೆಂಗೆ ಕೊಡ್ತೇವೆ ಅಂದರೆ ಪೌರಾಣಿಕ ಆಧಾರ, ರಾಮಾಯಣ ಆಧಾರ, ಮಹಾಭಾರತದ ಆಧಾರ ಕೊಟ್ಟು ಆ ವಾದವನ್ನು ಮಾಡ್ತೀವಿ. ಆಮೇಲೆ ಅತ್ತೆ ಹೆಚ್ಚ ಸೊಸೆ ಹೆಚ್ಚ ಇದು ವಾದ ಮಾಡ್ತೀವಿ.
ರಾತ್ರಿ ಇಡೀ ಜನ ಕ್ಯೂರಿಯಾಸಿಟಿಯಿಂದ ಓ ಇವ್ರು ಹೆಂಗೆ ಹೇಳ್ಯಾರ, ಇವರು ಏನು ಹೇಳ್ತಾರೆ ನೋಡಬೇಕು. ಅತ್ತೆ ಹೆಂಗೆ ಹೆಚ್ಚು, ಸೊಸೆ ಹೆಂಗೆ ಹೆಚ್ಚು, ಹಣ ಹೆಚ್ಚು, ಗುಣ ಹೆಚ್ಚು, ಪ್ರಯತ್ನ ಹೆಚ್ಚು, ಪ್ರಾರಬ್ಧ ಹೆಚ್ಚು, ಪ್ರಪಂಚ ಹೆಚ್ಚು, ಪಾರಮಾರ್ಥ ಹೆಚ್ಚು, ಈ ಥರ ಗುರು ಹೆಚ್ಚು, ಶಿಷ್ಯ ಹೆಚ್ಚು, ಈ ಥರ ವಾದಗಳನ್ನು ನಾವು ರಾತ್ರಿ ಇಡೀ ಮಾಡ್ತೀವಿ. ಸತ್ಸಂಗ ಹೆಚ್ಚು, ಸದ್ಭಕ್ತಿ ಹೆಚ್ಚು, ಆಮೇಲೆ ಪಾದ ಹೆಚ್ಚು, ಹಸ್ತ ಹೆಚ್ಚು, ವಾದಗಳು ಭಾಳ ಸರಿ ಹೆಚ್ಚು, ಬೆಸ ಹೆಚ್ಚು, ಈ ಥರ ಪ್ರಯತ್ನ, ಪ್ರಾರಬ್ಧ, ಪ್ರಪಂಚ, ಪಾರಮಾರ್ಥ, ಹಣ, ಗುಣ, ತಾಯಿ, ತಂದೆ, ಹೆಂಡತಿ, ಅವ್ವ, ತಾಯಿ ಹೆಚ್ಚು, ಹೆಂಡತಿ ಹೆಚ್ಚು, ವಾದ ಇಟ್ಬಿಡೋದು. ಅದರಲ್ಲೇ ರಾಮಾಯಣ ತರೋದು, ಅದರಲ್ಲೇ ಮಹಾಭಾರತ ತರೋದು. ಎಕ್ಸಾಂಪಲ್, ಹೆಂಡತಿ ಹೆಚ್ಚು ಹೆಂಗೆ, ತಾಯಿನ ಹೆಂಗೆ ಕಡಿಮೆ ಮಾಡೋದು, ಹೆಂಡ್ತಿನ ಹೆಚ್ಚು ಹೆಂಗೆ ಮಾಡೋದು ಹೇಳ್ತೀನಿ ನೋಡ್ರಿ. ತಾಯಿ ಆದಂಥ ರಾಮನ ತಾಯಿ ರಾಮನನ್ನು ಅಡವಿ ಕಟ್ಟಿದಳು, ಜೊತೆ ಹೋದಕ್ಕೆ ಹೆಂಡ್ತಿನ ಹೆಚ್ಚು ಮಾಡಾಗ ಹೆಂಡ್ತಿ ಜೊತೇಲಿ ಹೋದಳು. ಆಮೇಲೆ ಈ ತಾಯಿ ತಾಯಿ ಆದಂಕಿ ರಾಮನನ್ನು ಹೊರಗೆ, ಅಕ್ಕಿನೇ ಹೆಂಡ್ತಿ ಆದಾಗ ಕಿರುಬಳ ಹಾಕಿ ಗಂಡನ ಉಳಿಸಿದಳು. ಮಡದ ಗಂಡನ ಪ್ರಾಣ ಮರಳಿ ಪಡೆದಳು ಸತಿ ಸಾವಿತ್ರಿ, ಹೆಂಡ್ತಿ ಹೆಚ್ಚು. ಆವಾಗ ಹೆಂಡ್ತಿ ಆದಿಂದ ತಾಯಿ ಆಗ್ಲಕ್ಕೆ ಬರ್ತದ, ತಾಯಿ ಡೈರೆಕ್ಟ್ ಆಗ್ಲಕ್ಕೆ ಬರಲ್ಲ, ಅದಕ್ಕೆ ಹೆಂಡ್ತಿ ಹೆಚ್ಚು ಅಂತ ಅವರು ವಾದ ಮಾಡಿದ್ರು ಅಂತೇಳಿರಿ. ನಾನು ತಾಯಿ ಹಿಡ್ದಿದ್ರೆ ಹೌದು, SLC ಆದಮೇಲೆ MA ದೊಡ್ಡದ, SLC ದೊಡ್ಡದ, ಈ ಥರ ವಾದ ತುಂಬ ಕ್ಯೂರಿಯಾಸಿಟಿ ಬರ್ತದೆ. ಇವು ರಾತ್ರಿ ಇಡೀ ನಾವು ಘರ್ಷಣೆ ರೂಪದಲ್ಲಿ ಮಾಡ್ತೀವಿ. ಆಮೇಲೆ ಗಂಗಿ ಪದಗಳು ಅಂತೇಳಿ. ಗಂಗಿ ಪದಗಳು ಅಂದರೆ ದೇವರನ್ನು ಬಾವಿಗೆ ಕರ್ಕೊಂಡೋಗಿ, ಒಬ್ಬರು ಭಕ್ತರು ಮನೆಯಲ್ಲೇ ಒಳ್ಳೆಯದಾಗಲಿ ಅಂಥೇಳಿ ಹಬ್ಬ ಮಾಡಿರ್ತಾರೆ. ಅವ್ರ ಮನೆಗೆ ಹೋಗೋದಕ್ಕಿಂತ ಮುಂಚೆ ಗಂಗಿ ಸೀತಾಳ ಮಾಡ್ಕೊಂಬರ್ಬೇಕಂತೇಳಿ ಬಾವಿಗೆ ತೊಗೊಂಡು ಹೋಗಿ ಅಲ್ಲೆಲ್ಲ ದೇವ್ರ ಜಳಕ ಮಾಡಿಸಿ ಆ ಒಂದು ಸಂದರ್ಭದಲ್ಲಿ ಹಾಡ್ತಕ್ಕಂಥ ಹಾಡುಗಳಿಗೆ ಗಂಗಿ ಪದಗಳು ಅಂಥೇಳಿ ಕರೀತಾರೆ. ಆಮೇಲೆ ಹರಕೆ ಹಾಡುಗಳು ಅಂತ. ಇದು ಯಾವಾಗ ಅಂದರೆ ದೇವರು ಬಂದು ಮನೆಗೆ ಬರ್ತಾನೆ, ಭಕ್ತರ ಮನೆಗೆ ಅಥವಾ ಅವ್ರ ಮನೆಗೆ ಬಂದ ತಕ್ಷಣ ಆ ಮನೆಯಿಂದ ವಾಪಸ್ ಹೋಗಬೇಕಲ್ಲ ಗುಡಿಗೆ, ಆ ಸಂದರ್ಭದಲ್ಲಿ ನಾವು ಹಾಡ್ತಕ್ಕಂಥ ಹಾಡುಗಳು. ನಾವು ಹರಕೆ ಕೊಡ್ತೀವಿ ಯಾರಿಗೆ? ಆ ಭಕ್ತನಿಗೆ. ಭಕ್ತ ಕರೆಸ್ಕೊಂಡಿರ್ತಾನಲ್ಲ ಮನೆಗೆ, ಆ ಹರಕೆ ಹಾಡನ್ನು ಹಾಡ್ತೀವಿ. ಆ ಹರಕೆ ಹಾಡಿಗೆ ಒಂದು ವಿಶೇಷ ಸ್ಥಾನ ಇದೆ. ಪೂಜಾರಿಗಳು ಬಂದು ಮನೆಗೆ ಆ ದೇವರ ಮುಂದೆ ಕೂತ್ಕೊಂಡು, ದೇವರು ಹೋಗುವಂಥ ಸಂದರ್ಭದಲ್ಲಿ ಕಂಬಳಿ ಹಾಕ್ಕೊಂಡು, ಡೊಳ್ಳು ಕೈಯಲ್ಲಿ ಹಿಡ್ಕೊಂಡು, ಡೊಳ್ಳಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರ್ತಿತ್ತು ಅದು. ಆ ಡೊಳ್ಳನ್ನು ಹಿಡ್ಕೊಂಡು ಹರಕೆ ಕೊಟ್ಟರೆ ಖಂಡಿತ ಅದು ನೆರವೇರುತ್ತೆ ಅನ್ನೋದು ಒಂದು ಭಾವನೆ. ದೇವರುಂಡಿನ ಅಂದ ಕಾಲಕ್ಕ ಭಕ್ತಗನುವ ಇಲ್ಲೇಳೋ, ಭಕ್ತ ಉಣಸೇನಂದ ಕಾಲಕ ದೇವರ ಮನವಾನಿಲ್ಲೇಳೋ. ಏ ದೇವರ ಮನವೋ ಭಕ್ತರ ಮನವೋ ಇಂದಿಗೆ ಕೂಡಿ ಬಂದಾವೋ, ಬಾವುಳಾವ ನನ್ನ ಭಕ್ತನಯ್ಯ ಹಬ್ಬದ ಕಾರ್ಯ ಹಿಡ್ದಾನೋ. ಮಣ್ಣ ಗ್ವಾಡಿಯ ನುಣ್ಣಗ ಮಾಡಿ ಸುಣ್ಣ ಸಾರುಣಿ ಮಾಡ್ಯಾನೋ, ಸುಣ್ಣ ಸಾರುಣಿ ಮಾಡ್ಯಾನಯ್ಯ ಕ್ಯಾಮಣ ಜೋರ ಬಿಟ್ಟಾನೋ. ಕಬ್ಬಿನಂದರ ಹಾಕ್ಯಾನಯ್ಯ ಬಾಳಿ ಕಂಬುಗಳು ನಡೆಸ್ಯಾನೋ. ಅಂಥ ಯಾಳೆದ ಒಳಗೇನಯ್ಯ ಮುತ್ತಿನ ಭಟ್ಟ ನೀಡ್ಯಾನು. ಬಾವುಳ ಭಕ್ತನ ಮನಿಯೊಳಗಯ್ಯ ದೇವರ ತಯ್ಯಾರಾಗ್ಯಾನೋ. ಜಾಮ ಝಾಳಕ ಮಾಡ್ಯಾನಯ್ಯ ನೇಮ ನಿಷ್ಠಿಗಳು ಮಾಡ್ಯಾನೋ. ಮುಡಿ ಮುಂಡಸ ಸುತ್ಯಾನಯ್ಯ ಬಗಲಾಗ ಕಸಿಗಳು ಬಿಟ್ಟಾನೋ. ಹಂತ ಯಾಳೆದ ಒಳಗೇನಯ್ಯ ಜಡದ ಪಲ್ಲಕ್ಕಿ ಏರ್ಯಾನೋ. ಹಿಂದೊಂದೈನೂರಾಳೋ ಗುರುವಿಗೆ ಮುಂದೊಂದೈನೂರಾಳೇನೋ. ಸಾವಿರಾಳಿನ ಸಂಗಾಟ ಗುರುವ ಸಾಗು ಸಾಗುತ್ತ ನಡೆದಾನೋ. ಬಾವುಳ ಭಕ್ತನ ಮನಿ ಒಳಗಯ್ಯ ಬಲಗಾಲ ಮುಂದಿಟ್ಟಾನೋ. ಬಲಗಾಲ ಮುಂದಿಟ್ಟನ ಗುರುವ ಕಿಡಗಾಲ ಕಡಿಗಾದಾವೋ. ಬಲಗಾಲ ಮುಂದಿಟ್ಟನ ಗುರುವ ಭಾಗ್ಯಕ್ಕ ಮೊದಲಾದಾನೋ. ಬಾವುಳ ಭಕ್ತನ ಮನಿ ಒಳಗಯ್ಯ ಎಡಗಾಲ ಹಿಂದಿಟ್ಟಾನೋ. ಎಡಗಾಲ ಹಿಂದಿಟ್ಟನ ಗುರುವ ಕಿಡಗಾಲ ಕಡಿಗಾದಾವೋ. ಹಂತು ಯಾಳೆದ ಒಳಗೇನಯ್ಯ ಮುತ್ತಿನ ಗದ್ದಿಗೇರ್ಯಾನೋ.
ಭಾವುಳ ಭಕ್ತನ ಮನಿ ಮುಂದಯ್ಯ ಸಕ್ಕರಿ ಮಾವಿನ ಮರವೇನು ಸಕ್ಕರಿ ಮಾವಿನ ಮರಕಯ್ಯ ಲೆಕ್ಕನಿಲ್ಲದ ಗಿಳಿಯಿಂಡೋ ಲೆಕ್ಕನಿಲ್ಲದ ಗಿಳಿಯಿಂಡ ಕೂಡಿ ಗಿಕ್ಕನೆಗೆನಗೂ ತಾವೇನೋ ಹಿರಿ ಬೆಳ್ಳ್ಯಾಗ ಹಬ್ಬಲಿ ನಿನ್ನ ಮನಿ ಹಿರಿ ತಾನ ಮುಂದಾಗಲ್ಯೋ ಕುಂಬಳ ಕುಡಿಯಾಗಿ ಸಾಗಲಿ ನಿನ್ನ ಮನಿ ರಂಗ್ಬ್ಯಾರ ಜೋಗಳ ಹಾಡಲ್ಯೋ ಬಂಗಾರ ತೊಟ್ಟಲ ಕಟ್ಟಲಿ ನಿನ್ನ ಮನಿ ಸಿಂಗಾರ ಬಟ್ಟಲ ಬೀರಲ್ಯೋ ಹೆಣ್ಣೊಂದೈದ ಹುಟ್ಟಲಿ ನಿನ್ನ ಮನಿ ಗಣ್ಣೊಂದೈದ ಹುಟ್ಟಲ್ಯೋ ಕಂಟಲೆತ್ತ ಒಂದು ಕಟ್ಟಲಿ ನಿನ್ನ ಮನಿ ಅಂಟ ಎತ್ತ ಒಂದು ಕಟ್ಟಲ್ಯೋ ಕಾಮಣ್ಣ ಭೀಮಣ್ಣ ನಂಬು ಜೋಡೆಡ ಬಣವಿ ಒಟ್ಟಲ್ಯೋ ಗಂಗವ್ವ ಗೌರವ್ವ ನಂಬು ಜೋಡೆಡ ಹಗಿಗೋಳು ಹಾಕಲ್ಯೋ. ಹೀಗೆ ಹರಕೆ ಕೊಡ್ತಾ 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 ದೇವರುಂಡಿರ ಜಾಗದ ಮ್ಯಾಲ ರತ್ನದ ರಾಶಿ ಹರಿಯಲೋ ಪೂಜರುಂಡಿರ ಜಾಗದ ಮ್ಯಾಲ ಹಾಲ ಕಾವಲ್ಯಾಗ ಹರಿಯಲೋ ಆಳ ಮಕ್ಕಳ ಉಂಡ ಜಾಗದಾಗ ತುಪ್ಪದ ಕಾವಲ್ ಹರಿಯಲೋ ಕರಿಯ ಕಂಬಳಿ ಧರ್ಮಾರಯ್ಯ ಹಿಂಗೊಂದು ಹರಕಿ ಕೊಟ್ಟಾರೋ ಹೊಡೆಯಪ್ಪ ಡೊಳ್ಳೋ ಹಿಡ್ಯಪ್ಪ ಸತ್ತಿಗೆ ಹೋಗುನು ನಡಿ ನಮ್ಮ ನಾಡಿಗೋ ದೇವರು ಬಂದಾನಗೇ ಅಂಥೇಳಿ ಈ ಹರಕೆ ಹಾಡನ್ನು ಮುಗಿಸ್ತಾರೆ. ಹಾಗೆ ಕೊನೆಗೆ ಮಂಗಳಾರತಿ ಹಾಡುಗಳು ಅಂತೇಳಿ ಬರ್ತವೆ. ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಮಂಗಳಾರತಿ ಅಂಥೇಳಿ ಮಾಡ್ತಕ್ಕಂಥ ಹಾಡುಗಳು ಈ ಪ್ರಕಾರವಾಗಿ ಈ ಡೊಳ್ಳಿನ ಶೈಲಿಯಲ್ಲಿ ಈ ಥರದ ಹಾಡುಗಳೆಲ್ಲ ಬರ್ತವೆ. ಇನ್ನು ಡೊಳ್ಳಿನ ಪದದ ಕಲೆ ಏನು ಮತ್ತು ಅದು ಹೇಗೆ ಅಭ್ಯಾಸ ಮಾಡಲಾಗ್ತದೆ, ಹೇಗೆ ಪ್ರದರ್ಶನ ಮಾಡಲಾಗುತ್ತದೆ ಅಂತಕ್ಕಂಥ ಒಂದು ವಿಚಾರ. ಈ ಡೊಳ್ಳಿನ ಪದದಲ್ಲಿ ಒಂದು ಸಂದು ಅಂದರೆ 3 ಪದ್ಯಗಳು ಬರ್ತವೆ. ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ನಾವು ಒಂದು ಸ್ತೋತ್ರ ಒಂದು ಅಥವಾ ಸಂದಿನ ಪದ ಹಾಡಿದ ತಕ್ಷಣ ಮಾರ್ಗ. ಈಗ ಹಾಡಿನ ಸತ್ತಿದ ರಮರಮಾರಾಗವೋ ಹಾಡಿನ ಬೇದಲ್ಲಿದ್ದಾವೋ ಹಾಡಿನ ಬೇದಲ್ಲಿದ್ದಾವೋ ಹಾಡಿನ ಮನೆಯಲ್ಲಿದ್ದ, ಇದು ಮಾರ್ಗ. ಒಂದು ಪದ್ಯ ಒಂದು ಮಾರ್ಗ ಆದಮೇಲೆ ಸಂಭಾಷಣೆ, ಆಗಲೇ ಹೇಳಿದ್ನಲ್ರಿ ವಾದ ವಿವಾದ ಸಂವಾದದ ಸಂಭಾಷಣೆ ಆದಮೇಲೆ ಒಂದು ಚಾಲ್ತಿ ಅಂದರೆ ಸ್ಪೀಡ್ ಇರ್ತದೆ, ಹಾಡು ಸ್ವಲ್ಪ ಸ್ಪೀಡ್ ಇರ್ತದೆ. ಏನು ಹೇಳಲ್ಲಪ್ಪ ಇದು ಕಲಿಗಾಲ ಇದರಾಗ ಮುಂದೆ ಹೆಂಗ ಉಳ್ಳಗಾಲ, ಈ ಥರ ಸ್ಪೀಡ್ ಹಾಡೋ ಇರ್ತದೆ. ಇದೆಲ್ಲ ಸೇರಿ ಒಂದು ಸಂದು ಆಗ್ತದೆ. ಈ ಒಂದು ಸಂದು ಒಂದು ಟೀಮು ಮುಗಿಸಿದ್ರೆ 2ನೇ ಪಾಳೆ ಅವ್ರಿಗಿರ್ತದೆ, ಅಂದರೆ ಅವ್ರ ಅವಕಾಶ. ಅವರು ಒಂದು ಸಂದು ಹಾಡ್ತಾರೆ, ಅವರೊಂದು ಸಂದು ನಾವೊಂದು ಸಂದು, ಅವರೊಂದು ಸಂದು ನಾವೊಂದು ಸಂದು. ಹೀಗೆ ಒಂದು ರಾತ್ರಿ ಆಗಬೇಕಾದ್ರೆ 4 ಸಂದುಗಳು ಅಥವಾ 5 ಸಂದುಗಳು ಬರ್ತವೆ. 5 ಸಂದು ಆದಮೇಲೆ ಅಷ್ಟೊತ್ತಿಗೆ ಹೊತ್ತು ಸೂರ್ಯ ಉದಯ ಆಗಿರುತ್ತೆ, ಮಂಗಳಾರತಿ ಮಾಡಿಬಿಡ್ತೀವಿ. ಇದು ಒಂದು ದಿನದ ಜಾಗರಣೆ. ಹೀಗೆ ಅಂಜುಟ್ಗಿ ಅಂತ ಊರಿದೆ, ಅಲ್ಲಿ 2 ದಿನ ಹಚ್ತಾರೆ, ಒಂದು ಡೇ ಮತ್ತು ಒಂದು ರಾತ್ರಿ. ಒಂದು ದಿನ ಪೂರ್ತಿ ಹಾಡೋದು ಮತ್ತು ರಾತ್ರಿ ಪೂರ್ತಿ ಹಾಡೋದು. ಈ ಪ್ರಕಾರವಾಗಿ ಹಾಡುಗಳನ್ನು ಜಾತ್ರೆ, ಮದುವೆ, ವಾಸ್ತುಶಾಂತಿ, ದೇವರ ಹಬ್ಬ, ಗಣೇಶ ಹಬ್ಬ, ಕಳಸಾರೋಹಣ, ಮೂರ್ತಿ ಪ್ರತಿಷ್ಠಾಪನೆ, ಹೊಸದಾಗಿ ಗುಡಿ ಕಟ್ಟಿದರೆ ಅವೆಲ್ಲ ಶಾಂತಿಗಳಲ್ಲಿ ಈ ಡೊಳ್ಳಿನ ಪದ್ಯಗಳನ್ನು ನಾವು ಪ್ರದರ್ಶನ ಮಾಡ್ತಾ ಬರ್ತೀವಿ. 2 ಮೇಳಗಳು ಸೇರಿ ಕಾರ್ಯಕ್ರಮವನ್ನು ಕೊಡ್ತಾ ಬರ್ತೀವಿ. ಇದಕ್ಕೆ ಮೊದಲು ನಮಗೆ ಹೇಗೆ ಕೊಡೋದು, ಭಂಡಾರ ಕೊಡೋದು ಅಂತ ಕರೀತಾರೆ. ಅದಕ್ಕೆ ಭಂಡಾರ ಕೊಡೋದು ಅಂದರೆ ಅವರು ಮೊದಲು ನಾವು ಚಿಕ್ಕವರು ಇರಬೇಕು, ಈಗೆಲ್ಲ ಮೊಬೈಲ್ ಮೇಲೆ ಮುಗಿಸ್ತಾರೆ. ಮೊದಲು ನಮ್ಮ ಊರಿಗೆ ಬರ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು, 1 ಅಥವಾ 2 ಅವರು ಪ್ರಮುಖರು, ಊರಿನ ಪ್ರಮುಖರೆಲ್ಲ ಮನೆಗೆ ಬಂದು ಸರ್ ಹಿಂಗೆ ನಮ್ಮ ಊರಾಗ ಇಂಥ ಕಾರ್ಯಕ್ರಮ ಮಾಡೀವಿ, ನಿಮ್ಮ ಒಂದು ತಂಡ ನಮ್ಮ ಊರಿಗೆ ಬರಬೇಕು. ಆಯಿತು, ನಾವು 10 ಜನ ಇದ್ದೀವಿ, ನಮ್ಮದು ಗಾಡಿ ಬಾಡಿಗೆ ಎಲ್ಲ. ಮೊದಲೆಲ್ಲ 10 ವರ್ಷ ಫ್ರೀಯಾಗಿ ಹಾಡಿದ್ದಾರೆ, ನಮ್ಮ ತಂದೆಯವರು ಏನೂ ತೊಗೊಂಡಿಲ್ಲ. ಬರೀ ಊಟ, ಹುಗ್ಗೆ, ಅನ್ನ ತಿಂದು ದೇವ್ರ ಬೆಳಗಾನ ಹಾಡಿ ಕೊಬ್ಬರಿ ಪಟ್ಟಿ ತೊಗೊಂಡು ಬರ್ತಿದ್ರು. ಏನೂ ಅಪೇಕ್ಷೆ, ಇನ್ನೂ ಆದರೂ ಕೂಡ ಅವರು ಅಪೇಕ್ಷೆ ಪಡೋಲ್ಲ, ಇಷ್ಟೇ ಕೊಡ್ರಿ ಅಂತ ಹೇಳಿದ್ಲು. ಅದು ಪಾರಮಾರ್ಥಕ್ಕೆ ನಾನು ಕಂಡೀಷನ್ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಈಗೆಲ್ಲ ಕಮರ್ಷಿಯಲ್ ಆಗಿಬಿಟ್ಟೈತಿ, ಎಲ್ಲ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ. ಮುಗಿಸಾದ್ಮೇಲೆ ಭಂಡಾರ ಕಾಯಿ ತಂದು ಎಲ್ಲರಿಗೆ ಭಂಡಾರ ಹಚ್ಚಿ ಕಾಯಿ ಹಿಡಿದ್ರೆ ಮುಗೀತು. ಆಮೇಲೆ ಬೇಕಾದವ್ರು ಬಂದು ಆ ಡೇಟಿಗೆ ಬರ್ತೀನಿ ಅಂದರೆ ನಾವು ಎಷ್ಟೇ ಕೊಡ್ತೀನಿ ಅಂದರೂ ಹಿಡಿಯಲ್ಲ. ಒಂದು ಸಲ ಭಂಡಾರ ಹಿಡಿದ್ಬಿಟ್ರೆ, ನಿಮ್ಮ ಊರದ್ದು ಭಂಡಾರ ನಾವು ಹಿಡಿದ್ಬಿಟ್ರೆ 27ನೇ ತಾರೀಕು ರಾತ್ರಿ ನಮ್ಮ ಊರಿಗೆ ಬರಬೇಕು ಅಂತೇಳಿ ಭಂಡಾರ ಹಿಡಿದ್ಬಿಟ್ರೆ ನಮ್ಮ ಪಕ್ಕದೂರೇ ಇರುತ್ತೆ, ಕಡಿಮೆ ಕೊಡ್ತಿರ್ತಾರೆ ಅವರು, ಒಂದು 10,000 ಕೊಡ್ತಿರ್ತಾರೆ. ಅವ್ರು ಕೊಟ್ಟು ಭಂಡಾರ ಹಿಡಿದ್ವಿ ಅಂದರೆ ಆಮೇಲೆ ಎಲ್ಲೋ ದಿಲ್ಲಿದೋ ಬೊಂಬೆದೋ ಬರ್ತದೆ, ಸರ್ 1,00,000 ಕೊಡ್ತೀವಿ, ಒಂದು 50,000 ಕೊಡ್ತೀವಿ, ನಮ್ಮ ಊರಿಗೆ 27ನೇ ತಾರೀಕು ಬರ್ರಿ ಅಂದ್ರೆ ಸಾಧ್ಯ ಇಲ್ಲ. ಒಂದು ಸತಿ ಭಂಡಾರ ಹಿಡಿದ್ರೆ ಮುಗೀತು, ಅದೇ ಕಾರ್ಯಕ್ರಮ ಮಾಡು. ನಿಮಗೆ ಬೇಕು, ನೀವೇ ಬೇಕು ಅಂದರೆ ಡೇಟ್ ಚೇಂಜ್ ಮಾಡಿರ್ತೀರಿ, ಬೇರೆ ಡೇಟ್ ಇಟ್ಕೊಳ್ಳಿ ಅಂತ ಹೇಳಿದ್ರು.
ಆ ಡೇಟಿಗೆ ನಾವು ಒಂದು ಸಲ ಭಂಡಾರ ಹಿಡಿದ್ರೆ ಬೇರೆ ಡೇಟಿಗೆ ಹೋಗಲ್ಲ. ಇದು ಭಂಡಾರ ಕೊಡುವುದು ಅಂಥೇಳಿ ಅಂತಾರೆ. ಎಲೆ, ಅಡಕೆ, ಕಾಯಿ ಮತ್ತು ಭಂಡಾರ ಹಚ್ಚಿ ನಮ್ಮ ಮನೆ ದೇವ್ರಿಗೆ ಹೋಗಿ ಕಾಯಿ ಹೊಡೆದು ಇವತ್ತು ಈ ಭಂಡಾರ ಹಿಡ್ದೇವಿ ಅಂತೇಳಿ ಅದು ಒಂದು ಸಂಪ್ರದಾಯ. ಇವಾಗೆಲ್ಲ ಮೊಬೈಲಲ್ಲೇ ಮುಗಿಸ್ತಾರೆ. ಸರ್ ಇಂಥ ಡೇಟಿಗೆ ಹಿಂಗೆ ಬರಬೇಕು ಅಂತ. ಹಾಂ ಸರಿ ಆಯಿತು ಅಂತ ನಾವು ಹಾಕಿಬಿಡ್ತೀವಿ ಸ್ಟೇಟಸ್, ಈ ಡೇಟಿಗೆ ನಾವು ಖಾಲಿ ಇಲ್ಲ ಅಂತೇಳಿ. ಹೀಗೆ ಡೊಳ್ಳಿನ ಪದ್ಯ ಹೋಗಬೇಕಾದ್ರೆ 3 ಮುಖ್ಯ ವಾದ್ಯಗಳು ಬರ್ತವೆ. ಒಂದು ಡೊಳ್ಳು. ಆ ಡೊಳ್ಳು ಹೇಗೆ ಮಾಡ್ತಾರೆ ಅಂದರೆ, ಮೊದಲು ನಾನು ಚಿಕ್ಕವನಿರ್ಬೇಕಾದ್ರೆ ಒರಿಜಿನಲ್ ಡೊಳ್ಳು ಅಂದರೆ ರಿಯಲ್ ಆಗಿರೋ ಡೊಳ್ಳು ಹೇಗೆ ಮಾಡ್ತಾರೆ. ಈಗೆಲ್ಲ ಫೈಬರ್ ಆರ್ಟಿಫಿಷಿಯಲ್ ಬಂದವರು, ಫೈಬರು ನಟ್ ಬೋಲ್ಟ್ ಮಾಡಿಬಿಟ್ಟವ್ರು. ಈಸಿ, ನಾವೆಲ್ಲ ಈಸಿನೇ ಹುಡುಕಾಡ್ತಾ ಇದ್ದೀವಿ. ಈಗ ಕಷ್ಟ ಬೇಡ ನಮಗೆ, ಬೇಗನೆ ಆಗಬೇಕು, ಫಾಸ್ಟ್ ಆಗಬೇಕು, ಕಷ್ಟ ಆಗಿರಬಾರ್ದು, ಅದನ್ನು ಹುಡುಕಾಡ್ತಿದ್ವಿ. ಬಟ್ ರಿಯಲ್ ನಾದ, ಒರಿಜಿನಲ್ ಸೌಂಡ್ ಬರಬೇಕಾದ್ರೆ ಅದು ಹಾಗೇ ಮಾಡಬೇಕದು. ಬಲ ಮತ್ತು ಎಡ ಅಂತೇಳಿ 2 ಭಾಗ ಇದೆ. ಅದು ರೌಂಡ್ ಇರುತ್ತಲ್ಲ ಕಟ್ಟಿಗೆದು ಮರ, ಅದಕ್ಕೆ ಪಡಗ ಅಂಥೇಳಿ ಕರೀತಾರೆ. ಪಡಗ ಮರದ್ದು ಮಾಡಿರ್ತಾರೆ. ಅದು ವಿಶೇಷವಾಗಿ ಮಾವಿನ ಮರ ಅಥವಾ ಕರಿ ಜಾಲಿ ಮರ ಅಂತೇಳಿ ಬರ್ತಾರೆ ನಮ್ಮ ಕಡೆ. ಆ ಕಟ್ಟಿಗೆಯಿಂದ ಅದನ್ನು ಮಾಡ್ತಾರೆ. ಬಲಗಡೆ ಹೋತಿನ ಚರ್ಮ ಹಾಕ್ತಾರೆ. ಹೋತ ಅಂದರೆ ಗಂಡು ಆಡು, ಎಡಗಡೆ ಆಡಿನ ಚರ್ಮ ಹಾಕ್ತಾರೆ, ಮೇಕೆ. ಬಲಗಡೆ ಮಾಡಬೇಕಾದ್ರೆ ಈ ದುಬ್ಬ ಇರುತ್ತಲ್ಲ ಅದನ್ನ ಮೇಲೆ ಮಾಡ್ತಾರೆ. ಎಡಗಡೆ ಮಾಡಬೇಕಾದ್ರೆ ಹೊಟ್ಟೆ ಮೇಲೆ ಮಾಡ್ತಾರೆ. ಅದು ಒಂದು ದಿವಸ ಅಮಾವಾಸ್ಯೆ ಅಥವಾ ಜಾತ್ರೆ ದಿನ ಆ ಮರಿಯನ್ನು ಬಲಿ ಕೊಟ್ಟಿರ್ತಾರಲ್ರಿ, ಆ ಚರ್ಮನ ತೆಗೆದು ನೀರಲ್ಲಿ 2 ದಿವಸ ನೆನೆ ಇಟ್ಟು ಸುತ್ತ ಆ ಪಡಗ ಇರುತ್ತಲ್ಲ ಆ ಪಡಗಕ್ಕೆ ರೌಂಡ್ ವಡ್ಡಿ ಅಂತ ಕಟ್ತಾರೆ. ಆ ವಡ್ಡಿ ತೊಟ್ಟಲು ಬಳ್ಳಿ ಅಥವಾ ಬಿದಿರಿಂದು ಈ ಕಡೆ ಮಾಡ್ತಾರೆ, ತೊಟ್ಟಲು ಬಳ್ಳಿಯಿಂದ ನಮ್ಮ ಕಡೆ ಮಾಡ್ತಾರೆ ವಡ್ಡಿ. ಆ ವಡ್ಡಿ ಆ ಪಡಗಕ್ಕೆ ಸೈಜ್ ಇರತಕ್ಕಂಥ ವಡ್ಡಿಗೆ ಸಮನಾಗಿ ಆ ಚರ್ಮನ ನೆನೆಸಿ, ತುಂಬ ಚೆನ್ನಾಗಿ ನೀರಲ್ಲಿ ನೆನೆಸಿ ಅದನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಒಳಗಡೆ ಒಂದು ಕಟ್ಟಿಗೆ ಹಾಕ್ತಾರೆ. ಬಿರಿ ಕಟ್ಟಿಗೆ ಅಂತ ಕರೀತಾರೆ, ಅದು ಹುಲ್ಲಿ ಕಟ್ಟಿಗೆ ಹಾಕ್ತಾರೆ. ರೌಂಡ್ ಹಾಕಿ ಒಳಗಡೆಯಿಂದ ಹಿಂಗೆ ತಿರುಗಿಸಿಬಿಟ್ರೆ ಅದು ಟೈಟಾಗಿ ಕುಂತ್ಕೊಳ್ಳುತ್ತೆ. ಆಮೇಲೆ ಬೆಸ ಸಂಖ್ಯೆಯಲ್ಲಿ ಅದಕ್ಕೆ ಸಮನಾದ ಅಂತರದಲ್ಲಿ ಹೋಲ್ ಮಾಡಿ ಆ ಪಡಗಕ್ಕೆ ಮೇಲೆ ಇಟ್ಟು ಹಗ್ಗದಿಂದ ಬಿಗಿತಾರೆ. ಪೂರ್ತಿ ಟೈಟಾಗಿ ಬಿಗಲ್ಲ, ಅದು ಒಣಗಾದಮೇಲೆ ನಮಗೆ ನಾದಕ್ಕೆ ತಕ್ಕಂಗೆ ಬಿಗಿದು ಟೈಟಾಗಿ ಬಿಗಿದು ಮಧ್ಯದಲ್ಲಿ ಒಂದು ಬಿರಿ ಹಗ್ಗ ಅಂಥೇಳಿ ಹಾಕ್ತಾರೆ. ಹಾಕಿದ್ಮೇಲೆ ಎಡಕ್ಕೆ ಒಂದು ಸೌಂಡ್ ಬೇರೆ ಬರ್ತದೆ, ಬಲಕ್ಕೆ ಒಂದು ಸೌಂಡ್ ಬೇರೆ ಬರ್ತದೆ. ಬಲಕಿನ ಶಬ್ದ ಗಂಡು ಧ್ವನಿ ಬರ್ತದೆ, ಎಡಕಿನ ಶಬ್ದ ಹೆಣ್ಣು ಧ್ವನಿ ಬರ್ತದೆ. ಅದು ಡ್ರಿಜ್ಜಂಗ್ ಕಟ್ಟಂಗೆ ಅಂಥೇಳಿ ನಾವು ಅನುಕರಣೆ ಮಾಡ್ಬೋದು. ಬಟ್ ನಮ್ಮ ಹಿರಿಯರು ಈ ಬಲ ಸೌಂಡು ಬ್ರಹ್ಮ ದೊಡ್ಡವಂಥದ್ದಂತ, ಎಡ ಸೌಂಡು ಶಿವ ದೊಡ್ಡವಂಥದ್ದು. ಬ್ರಹ್ಮ ದೊಡ್ಡವ್ ಶಿವ ದೊಡ್ಡವ್, ಬ್ರಹ್ಮ ದೊಡ್ಡವ್ ಶಿವ ದೊಡ್ಡವ್, ಬ್ರಹ್ಮ ದೊಡ್ಡವ್ ಶಿವ ದೊಡ್ಡವ್. ಎಲ್ಲರೂ ಇಬ್ಬರು ಅಷ್ಟೇ ಅಂತ ಕೊನೆಗೆ ಅದು ಬಾರಿಸಿ 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 ಎರಡೂ ಸೇಮೇ ಆಗಿಬಿಡ್ತದೆ. ಆ ಒಂದು ಡೊಳ್ಳನ್ನು ತಯಾರು ಮಾಡಿ ನಾವು ಇದರಲ್ಲಿ ಬಳಸ್ತೀವಿ. ಡೊಳ್ಳಿನ ಜೊತೆ ಒಂದು ಚೌಗಡ ಅಂತ, ಡಗ್ಗ ಅಂತ ಇರ್ತದೆ. ಅದು ತೆಳಗೆ ಗೊತ್ತು, ಈ ತಬಲಾದಲ್ಲಿ ದೊಡ್ಡದಿರ್ತಲ್ಲ ಅದು ಡಗ್ಗ, ಆ ಥರ ಇರ್ತದೆ. ಅದ್ರ ಜೊತೆ 2 ಜೊತೆ ತಾಳನ್ನು ಬಳಸ್ತೀವಿ ನಾವು. ತಾಳು ಕಂಚಿನ ಲೋಹದಿಂದ ಮಾಡಿರ್ತಕ್ಕಂಥ ತಾಳು, 2 ಜೊತೆ ತಾಳು. ಇಷ್ಟು ವಾದ್ಯವೃಂದದೊಂದೇ. ಇದರಲ್ಲಿ ಮೇಳದಲ್ಲಿ 8ರಿಂದ 10 ಜನ ಇರ್ತಾರೆ. ಒಂದು ತಂಡದಲ್ಲಿ 8ರಿಂದ 10 ಜನ ಇರ್ತಾರೆ. ಅದರಲ್ಲಿ 3 ಭಾಗ ಮಾಡ್ತೀವಿ ಪ್ರಮುಖವಾಗಿ. ಒಂದು ಮುಮ್ಮೇಳ, ಹಿಮ್ಮೇಳ. ಮುಮ್ಮೇಳದಲ್ಲಿ ಸಾಮಾನ್ಯವಾಗಿ ಒಬ್ಬರು ಮುಂದೆ ಹಾಡ್ತಿರ್ತಾರೆ, ಅವ್ರ ಜೊತೆ ಒಬ್ಬರು ಜವಳ ಗಾಯಕರು ಅಂತಿರ್ತಾರೆ, ಅದು ಮುಮ್ಮೇಳ. ಹಿಮ್ಮೇಳದಲ್ಲಿ ಸಾಮಾನ್ಯವಾಗಿ 3 ಜನ ಇರ್ತಾರೆ. ಆಮೇಲೆ 2 ತಾಳು ನುಡಿಸೋರು ಇರ್ತಾರೆ, ಒಬ್ಬರು ಡೊಳ್ಳು ಬಾರಿಸೋರು, ಒಬ್ಬರು ಡಗ್ಗ ಬಾರಿಸೋರು. ಇಷ್ಟು ವಾದ್ಯ ಈ ಡೊಳ್ಳಿನ ಪದ್ಯದಲ್ಲಿ ಇರ್ತದೆ. ಆಮೇಲೆ ಒಬ್ಬರು ಮಾಸ್ಟರ್ ಅಂತ ಇರ್ತಾರೆ, ಅದಕ್ಕೆ ಅಂದರೆ ಸಂಭಾಷಣೆಗಾರರು, ವಿಷಯವನ್ನು ಬಿಡಿಸೋರು. ಯಾರಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಅಥವಾ ಸಂಭಾಷಣೆಯಲ್ಲಿ ಸವಾಲು ಜವಾಬು ನಡೀತಿರ್ಬೇಕಾದ್ರೆ ಅದನ್ನು ಸಂಭಾಷಣೆ ಮಾಡಿ ಈ ಥರ ಇದೆ, ಹೇಗಿದೆ ಅಂಥೇಳಿ ತಿಳಿಸೋರು. ಇದೆಲ್ಲ ಸೇರಿ ಒಂದು ಟೀಮ್, ಒಂದು ತಂಡ. ಇದು ಒಂದು ಜಾನಪದ ಡೊಳ್ಳಿನ ಹಾಡುಗಾರರ ತಂಡ. 1990ರಿಂದ ಸುಮಾರು ಒಂದು 15ರಿಂದ 20 ವರ್ಷ ಎಲ್ಲೂ ತಂಡಗಳು ಜಾಸ್ತಿ ಇರಲಿಲ್ಲ. ನಮ್ಮ ತಂದೆಯವ್ರ ಜೊತೆ ನಿಡೋಣಿ ಒಬ್ಬರು ಕಲಾವಿದರು, ಅವರು ಬ್ರಾಹ್ಮಣರಿದ್ದರು ಕೂಡ, ಅವರು ಕೂಡ ಒಳ್ಳೆಯ ಕಲಾವಿದರು. ಒಂದು 20 ವರ್ಷ ಇವರಿಬ್ಬರೇ ಹಾಡಿದ್ದು. ಇವರು 92ರಲ್ಲಿ ಡೊಳ್ಳಿನ ಕ್ಯಾಸೆಟ್ ಮಾಡಿದ ತಕ್ಷಣ ಎಲ್ಲ ಕಡೆ ಇದು ತುಂಬ ಬೆಳಕಿಗೆ ಬಂತು. ಹಿಂಗಿದೆ ಡೊಳ್ಳಿನ ಹಾಡು ಅಂತೇಳಿ. ಇದರಲ್ಲಿ ಒಂದು ಹೊಸ ಪ್ರಯೋಗ ಅವರು ಮಾಡಿದ್ರು. ಎದ್ದು ನಿಂತು ಹಾಡೋದು, ಜನರಿಗೆ ಮನರಂಜನೆ ಮಾಡೋದು.
ಹೊಸ ಹೊಸ ವಿಚಾರಗಳನ್ನು ಪ್ರೆಸೆಂಟ್ ಕಂಡೀಷನನ್ನು ಅದರಲ್ಲಿ ತರ್ತಾ ಹೋದರು. ನಾನು ಈಗ ಕೂಡ ಈ ವಿಜ್ಞಾನವನ್ನು, ಗಣಿತವನ್ನು, ಕನ್ನಡವನ್ನು, ವ್ಯಾಕರಣವನ್ನು ಈ ಡೊಳ್ಳಿನ ಹಾಡುಗಳಲ್ಲಿ ತರುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಸೊ ಹೀಗೆ ಬದಲಾಗ್ತಾ ಬೇರೆ ಬೇರೆ ರೂಪವನ್ನು ತಾಳ್ತಾ ಇದರಲ್ಲಿ ಪುರಾಣ ಮತ್ತು ಮಹಾಭಾರತ, ರಾಮಾಯಣ, ಹಾಗೆ ಹಾಲುಮತ, ಈ ಎಲ್ಲ ಸಂಪ್ರದಾಯದ ಹಾಡುಗಳು ಇದರಲ್ಲಿ ಸೇರಿ ಯಾವ ಜನರಿಗೆ ಯಾವುದು ಇಷ್ಟನೋ ಅದನ್ನು ಕೊಡ್ತಾ ಒಂದು ಮುಂದುವರೆದಂಥ ಒಂದು ಸಂಪ್ರದಾಯ. ಈ ಡೊಳ್ಳಿನ ಪದ ಜಾನಪದ ಕಲೆಯಾಗಿ ಬೆಳೆದು ಬಂದಿದೆ. ಜನರಿಂದ ಜನರಿಗೆ, ಬಾಯಿಯಿಂದ ಬಾಯಿಗೆ ಹಾಡುಗಳು, ಮಾರ್ಗಗಳು ಬೆಳೀತಾ ಹೋಗಿವೆ. ಇನ್ನು ಈ ಜನಪದ ಸಂಪ್ರದಾಯಗಳು ಏಕೆ ಕಳೆದು ಹೋಗ್ತಾ ಇವೆ ಅಂತ ಒಂದು ವಿಷಯ, ಒಂದು ಕಾನ್ಸೆಪ್ಟ್ ಇದೆ. ಸಂರಕ್ಷಿಸಲು ಏನು ಮಾಡಲಾಗ್ತಾ ಇದೆ? ಜನಪದ ಈ ಕಲೆಗಳು ಏಕೆ ಕಡಿಮೆ ಆಗ್ತವೆ ಅಂದರೆ, ಒಂದು ಆಧುನಿಕತೆಯ ಪ್ರಭಾವ, ಮೀಡಿಯಾಸು, ಈ ಮೊಬೈಲ್ ಬಂದು ಭಾಳ ಕಳ್ಕೊಂಡದ್ರಿ. ಎಷ್ಟು ಹೊಡೆತ ಕೊಟ್ಟಿದೆ ಮೊಬೈಲು. ಟಾರ್ಚ್ ಮೇಲೆ ಕೊಟ್ಟಿದೆ, ರೇಡಿಯೋ ಮೇಲೆ ಕೊಟ್ಟಿದೆ, ಟೇಪ್ ಮೇಲೆ ಕೊಟ್ಟಿದೆ, ಕ್ಯಾಲ್ಕುಲೇಟ್ರ್ ಮೇಲೆ ಕೊಟ್ಟಿದೆ, ಎಲ್ಲತ್ರ ಮೇಲೆ ಹೊಡೆತ ಒಂದು ಸಾಧನ ಕೊಟ್ಬಿಡ್ತು. ಆದ್ದರಿಂದ ಈ ಆಧುನಿಕತೆ ಪ್ರಭಾವ, ಮೊಬೈಲ್, ಟಿ ವಿ, ಇಂಟರ್ನೆಟ್ ಮುಂತಾದ ಮಾಧ್ಯಮಗಳು ಬಂದಿರೋದ್ರಿಂದ ಈ ಮೂಲ ಜಾನಪದ ಕಲೆಗಳು ಎಲ್ಲೋ ಒಂದು ಸಲ ಕಡಿಮೆ ಆಗ್ತಾಯಿವೆ. ಏನು ಬೇಕಾದರೂ ಹೊಡೆದು ಬಿಡೋದು, ಜಾನಪದ ಹಾಡುಗಳು ಅಂತ ಹೊಡೆದ್ಬಿಟ್ರೆ ಬಂದುಬಿಡ್ತು. ಎಲ್ಲಿ ಕೇಳಕ್ಕೆ ಹೋಗೋದ್ರಿ, ಇಲ್ಲಿ ಜಾತ್ರೆ ಮಾಡ್ಯಾರ್ರಿ, ಬೆಳಗನ ಹಾಡ ಇದಾವ್ರಿ ಬರ್ರಿ ಅಂತಂದ್ರೆ ಜನ ಕೂಡ್ತಾಯಿಲ್ಲ. ನಗರೀಕರಣ ಮತ್ತು ಹಳ್ಳಿಗಳ ವಿರಳತೆಯಾಗಿದೆ ಅಂತ. ಗ್ರಾಮೀಣ ಬದುಕು ಶಿಫ್ಟ್ ಆಗಿದೆ, ಸಿಟಿಗೆ ಜಾಸ್ತಿ ಜನ ಆಕರ್ಷಣೆಯಾಗಿ ಹಳ್ಳಿಯ ಬದುಕನ್ನು ಒಂದು ಬಿಡ್ತಾ ಇದ್ದಾರೆ ಅಂತ. ಆಮೇಲೆ ಇದು ಬಾಯಿಯಿಂದ ಬಾಯಿಗೆ ಬರೋದ್ರಿಂದ ಲಿಖಿತ ದಾಖಲೆಗಳು ಸ್ವಲ್ಪ ಕಡಿಮೆ ಸಿಗ್ತಾ ಇವೇನಂತ. ಬಾಯಿಯಿಂದ ಬಾಯಿಗೆ ಈಗ ಕೆಲವೊಂದು ಮಾರ್ಗವನ್ನು ನಾನು ಬರಿತೀನಿ ಅಂದರೆ ನಮ್ಮ ತಂದೆಯವರು ಹೇಳಲ್ಲ, ಅದು ಬರಿಬಾರ್ದದು ಅಂತ ಹೇಳ್ತಾರೆ. ಅವ್ರು ಬಾಯಿಯಿಂದ ಬಾಯಿಗೆ ಹೋಗ್ಬೇಕದು, ಹಾಗೆ ಬರಿಬಾರ್ದು ಅಂತ ಹೇಳ್ತಾರೆ. ಆ ಒಂದು ಕೊರತೆಯಿಂದ, ಹಾಗೆ ಇಂದಿನ ಪೀಳಿಗೆ ಜಾನಪದ ಕಲೆಯ ಅರ್ಥ ಮತ್ತು ಮಹತ್ವ ತಿಳಿಯದೆ ಇತಿಹಾಸವನ್ನು ಮರೆತಿರುವ ಸ್ಥಿತಿ ಬಂದಿದೆ ಅಂತ. ಏನು ಮಾಡೋದು ತಗೊಂಡು, ಅದರಿಂದ ಏನು ಯೂಸು? ಈ ಭಾವನೆ ಇದೆ. ನಾವು ಏನು ಮಾಡ್ಬೋದು? ನಾವೊಂದು ಹಾಡ ಬರ್ದೀನಿ ರೀ, ಈಗ ಹೊಸದಾಗಿ ಇದು ಈ ಭಾವನೆ ಇದೆ. ಸಂಸಾರ ಸಂಕಟ ಸಾಕಾಗಿ ಹೋಯ್ತು ಎನಗ, ಹೆಂಡರ ಮಕ್ಕಳ ಕಾಟಕ ಎಲ್ಲ ಬಿಟ್ಟು ಹೋಗಂಗಾಗ್ಯದ ಮಾಟಕ, ಹಣ ಗಳಿಸೋದಕ್ಕಾಗಿ ಹಲವಾರು ವೇಷ ಹಾಕಿ ಮಾಡ್ಲಕತ್ತೀವೋ ನಾಟಕ, ಹಣ ಗಳಿಸೋದಕ್ಕಾಗಿ ಹಲವಾರು ವೇಷ ಹಾಕಿ ಮಾಡ್ಲಕತ್ತೀವೋ ನಾಟಕ. ಈ ಪ್ರತಿಯೊಂದ್ರ ಮೇಲೂ ಏನು ಕಂಡೀಷನ್ ನಡೀತಲ್ಲ ಸರ್, ಹಂಗೆ ಬರ್ಕೋಂತ ಹೋಗೋದು. ಏನು ನೆಮ್ಮದಿ, ಎಲ್ಲಿ ಖುಷಿ ಇದೆ? ಹೊರಗಡೆ ಹುಡುಕಾಡ್ತಾ ಇದ್ದೀವಿ. ಹೊಲ, ಮನೆ, ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ, ಹೆಂಡತಿ, ಮಕ್ಕಳು, ಇದ್ರಾಗ ಖುಷಿ ಹುಡುಕಾಡ್ಲಕತ್ತೀವಿ, ಸಿಗಲ್ಲ. ಹೊರಗಡೆ ಖುಷಿ ಇಲ್ಲ, ಒಳಗಡೆ ಖುಷಿ ಇದೆ. ನಮ್ಮ ಅಂತರಂಗದ ಕಣ್ಣು ತೆರೀಬೇಕು. ಇಂಥ ಸತ್ಸಂಗ, ಸದ್ಭಕ್ತಿ, ಆ ಭಗವಂತನ ವಿಚಾರ, ಧ್ಯಾನ, ಇದೆಲ್ಲ ಮಹಾತ್ಮರ ವಿಚಾರ ತಿಳ್ಕೊಳ್ಳೋದ್ರಿಂದ ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಿಗ್ತದೆ. ಏನು ನೆಮ್ಮದಿ ಅಂದರೆ, ಮಕ್ಕೊಂಡ್ರಪ್ಲೇ ನಿದ್ದೆ ಹತ್ತಬೇಕು. ಯಾರಿಗೆ ಹತ್ತಲ್ಲ ಇವತ್ತು. ಮಕ್ಕೊಂಡ್ರಪ್ಲೇ ನಿದ್ದೆ ಹತ್ತಬೇಕು, ಉಂಡಿದ್ದೆಲ್ಲ ಕರಗಬೇಕು, ಗುಳಿಗೆ ತೊಗೋಬಾರ್ದು. ಯಾರದಾರ್ರಿ? ಸಾಧ್ಯನೇ ಇಲ್ಲ. ಕೋಟ್ಯಾಧೀಶ ಅದಾನಂದ್ರೆ ನಿದ್ದೆನೇ ಹತ್ತಲ್ಲ ಅವನು, ಗುಳಿಗೆ ತೊಗೊಂಡೇ ಮಕ್ಕೋಬೇಕು ಅವನು. ಆ ಕಾಯಿಲೆ, ಈ ಕಾಯಿಲೆ, ಶುಗರು, BP ನೋಡ್ರಿ, 30 ವರ್ಷಕ್ಕೆ ಶುಗರು. ಮೊದಲು ಹೆಂಗಿತ್ತು ರೀ? 100 ವರ್ಷ ಆಯುಷು, ಶತಾಯುಷಿ. 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರುವ, 60ಕ್ಕೆ ಮರುವ, 90ಕ್ಕೆ ಕಾಗಿ, 100ಕ್ಕೆ ಹೊತ್ಕೊಂಡು ಹೋಗಿ ಅಂತಿತ್ತು. 80ಕ್ಕೆ ಕಾಗಿ, 90ಕ್ಕೆ ಗೋಗಿ, 100ಕ್ಕೆ ಹೊತ್ಕೊಂಡು ಹೋಗಿ ಎತ್ತತ್ತು. ಈಗೆಲ್ಲ ಸೆಂಚುರಿ ಇಲ್ಲ, ಹಾಫ್ ಸೆಂಚುರಿ ಬಂದು ಅರ್ಧ ಕಟ್ಟಾಗ್ಯದ. 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಶುಗರ್, 40ಕ್ಕೆ ಕ್ಯಾನ್ಸರ್, 50ಕ್ಕೆ ಡಮಾರ್, ಹಿಂಗಾಗಿಬಿಟ್ಟವ್ರಿ ಈಗ. ಆದ್ದರಿಂದ ನಾವು ಖುಷಿಯಾಗಿರ್ಬೇಕಂದ್ರೆ ನಗುತ್ತಾ ಇರಬೇಕು. ನಗುನೇ ಒಂದು ಟಾನಿಕ್ಕು. ಆ ನಗು ಅನ್ನೋದು ಆರ್ಟಿಫಿಷಿಯಲ್ ಆಗಿ ಸಿಗಲ್ಲ, ದುಡ್ಡು ಕೊಟ್ಟರೆ ಸಿಗಲ್ಲ. ದುಡ್ಡು ಕೊಟ್ಟರೆ ನಾವು ಹಾಸಿಗೆ ಕೊಂಡು ತೊಗೋಬೋದು, ಬೆಡ್ ತೊಗೋಬೋದು ದುಡ್ಡಿಂದ, ನಿದ್ದೆಯನ್ನು ತೊಗೊಳಕ್ಕಾಗಲ್ಲ. ದುಡ್ಡು ಕೊಟ್ಟು ಬುಕ್ಸ್ ಖರೀದಿ ಮಾಡ್ಬೋದು, ಕಂಪ್ಯೂಟರ್, ಲ್ಯಾಪ್ಟಾಪ್ ಖರೀದಿ ಮಾಡ್ಬೋದು, ನಾಲೆಜ್ ಖರೀದಿ ಮಾಡೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಹೊತ್ತೊಂಡದ್ರಲ್ಲಿ ನಾವು ಶ್ರೀಮಂತರಾಗ್ಬೋದು, ಆದರೆ ಒಬ್ಬ ಕಲಾವಿದ ಆಗ್ತೇನೆ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಪರಿಶ್ರಮ ಬೇಕು, ಕಷ್ಟಪಡಬೇಕು, ಅಂದಾಗ ಮಾತ್ರ ಅದು ಸಾಧ್ಯ.
ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಸರ್ವಜ್ಞ ಹೇಳ್ತಾರೆ, ಸರ್ವಜ್ಞನೆಂಬುವನು ಗರ್ವದಿಂದ ಆದವನಲ್ಲ, ಸರ್ವರೋಳ್ ಒಂದೊಂದು ನುಡಿಗಲಿತು ವಿದ್ದದ ಆ ಪರ್ವತವೇ ಆದ ಸರ್ವಜ್ಞ ಅಂತ. ನಾವು ಯಾರನ್ನು ಕೂಡ ತಾತ್ಸಾರದಿಂದ ಕಾಣಬಾರ್ದು. ಇನ್ನೊಬ್ಬರನ್ನು ಬೇಗನೆ ನಾವು ಅಳತೆ ಮಾಡ್ಲಿಕ್ಕೆ ಹೋಗಬಾರ್ದು. ಪ್ರತಿಯೊಬ್ಬರಲ್ಲೂ ಒಂದೊಂದು ವಿಶೇಷತೆ ಇದ್ದೇ ಇರ್ತದೆ. ಎವ್ರಿ ಚೈಲ್ಡ್ ಈಸ್ ಸ್ಪೆಷಲ್ ನೀಡ್. ಎಲ್ಲ ಮಕ್ಕಳಲ್ಲೂ ಕೂಡ, ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ವಿಶೇಷ ಇರ್ತದೆ. ಅದು ಏನು ಅನ್ನೋದನ್ನು ನಾವು ತಿಳ್ಕೊಂಡು ಅದನ್ನು ಹೊರಗಡೆ ಪ್ರದರ್ಶನ ಮಾಡಬೇಕಾದ್ರೆ ಸ್ವಲ್ಪ ನಾವು ಸಮಯವನ್ನು ಇಡಬೇಕಾಗ್ತದೆ. ಬೇಗನೆ ಹೇಳಬೇಕು. ನಮ್ಮ ಸೋಲು, ಫಸ್ಟ್ನೇ ಸೋಲು ಅದೇ. ರಾತ್ರಿ ಮಲ್ಗೋಕೆ ಮುಂಚೆ ಹೇಳಿ ಮಲ್ಕೋತೀವಿ, ಬೇಗನೆ ಹೇಳ್ಬೇಕು, ಮಾರ್ನಿಂಗ್ ಬೇಗನೆ ಎದ್ದು ವಾಕಿಂಗ್ ಹೋಗ್ಬೇಕಂತ ಮಲ್ಕೋತೀವಿ. ಬೆಳಗ್ಗೆ ಏನು ಹೇಳುತ್ತೆ ಮನಸ್ಸು, ಇನ್ನೊಂದು ಸ್ವಲ್ಪ ಚಳಿ ಇದೆ ಮಲ್ಕೋ, ಇವತ್ತು ಸಂಡೇ ಐತಿ ಮಲ್ಕೋ ಅಂತ ಹೇಳ್ತದೆ ಮನಸ್ಸು. ಆ ಫಸ್ಟ್ನೇ ಸೋಲದು ನಮ್ಮದು. ಸೊ ಯಾರು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾರಲ್ಲ ಅವರು ಸಾಧಕರು. 4 ಗಂಟೆಗೆ ಯಾರು ಎಷ್ಟೇ ಕಷ್ಟ ಇರಲಿ ರಾಜಿ ರಹಿತ ಜೀವನ ಯಾರು ನಡೆಸ್ತಾರೋ ಅವರು ಸಾಧಕರಾಗಲಿಕ್ಕೆ ಸಾಧ್ಯ ಅಂಥೇಳಿ. ಎಲ್ಲ ಕಲಾವಿದರು ನೋಡ್ರಿ, ಮಹಾನ್ ವ್ಯಕ್ತಿಗಳು ನೋಡ್ರಿ, ಅವರ ಡೈಲಿ ರುಟೀನು ಅದು ಬೇಗನೆ ಹೇಳೋದ್ರಿಂದ ಪ್ರಾರಂಭವಾಗುತ್ತದೆ. ಸೊ ಇವೆಲ್ಲ ತಿಳ್ಕೊಬೇಕಾದ್ರೆ ಇಂಥ ಸತ್ಸಂಗದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು, ಜನಪದದಲ್ಲಿ ಅಂತೂ ಸಾಕಷ್ಟು ವಿಚಾರಗಳದವ್ರೆ. ಪ್ರತಿಯೊಂದು ಅಂಶದ ಮೇಲೂ ಜನಪದ ಇದೆ. ತಾಯಿ ಮೇಲಿದೆ, ಹೆಂಡತಿ ಮೇಲಿದೆ, ಅತ್ತೆ ಮೇಲಿದೆ, ಸೊಸೆ ಮೇಲಿದೆ. ಪ್ರತಿಯೊಂದರಲ್ಲೂ ನಾವು ಹುಡುಕಾಡ್ತಾ ಹೋದರೆ ಜನಪದ ಸೌಂದರ್ಯ, ಜನಪದ ಸಿರಿ ಅಷ್ಟು ಗಟ್ಟಿಯಾಗಿದೆ. ಆದ್ದರಿಂದ ಈ ಆಧುನಿಕತೆಯ ಇರಲಿ, ಪರವಾಗಿಲ್ಲ ಇರಲಿ, ಆದರೆ ಕೆಲವೊಂದು ಸಮಯ ಮಾತ್ರ ನಾವು ಅದರಿಂದ ದೂರ ಇರೋದು ಒಳ್ಳೆಯದು ಅಂತ. ಎಲ್ಲರೂ ಕೂಡ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋತೀವಿ. ಈಗ ಸ್ವಲ್ಪ ಸಮಯನಾದರೂ ನಾವು ಅದನ್ನು ಬಿಡಬೇಕು ಅಂಥೇಳಿ, ಬಿಟ್ಟಾಗ ಮಾತ್ರ ಇಂಥ ಜನಪದ ಕಲೆಗಳು ಉಳಿಯಲು ಸಾಧ್ಯ ಅಂತ. ಸೊ ಇದಕ್ಕೆ ಮತ್ತೇನೇನು ಮಾಡ್ಬೋದು ಅಂತ, ಏನು ಮಾಡಲಾಗ್ತಾ ಇದೆ, ಈ ಜನಪದ ಕಲೆಗಳನ್ನು ರಕ್ಷಿಸಲು ಏನು ಮಾಡ್ತಾ ಇದ್ದಾರೆ ಅಂತ. ಹಲವಾರು ವಿಶ್ವವಿದ್ಯಾಲಯಗಳು, ಗೊಟ್ಟಗೋಡಿಯಲ್ಲಿ ಒಂದು ಜನಪದ ವಿಶ್ವವಿದ್ಯಾಲಯ ಇದೆ. ಅಲ್ಲಿ 2 ಸತಿ ನಮ್ಮನ್ನು ಕರೆಸಿದ್ರು ಈ ಜನಪದ ವಿಷಯದ ಬಗ್ಗೆ ಮಾತನಾಡಲು. ತಿಂಗಳ ಅತಿಥಿಯಾಗಿ, ಪಟ್ಟಾಂಗದ ಅತಿಥಿಯಾಗಿ ಅಪ್ಪಾಜಿಯವ್ರನ್ನ ಅಲ್ಲಿ ಕರೆಸಿದ್ರು. ಎಲ್ಲ ಸ್ಟೂಡೆಂಟ್ಸು ಸುಮಾರು ಒಂದು 3 ತಾಸು ವಾದ ಸಂವಾದನ ಮಾಡಿದ್ರು. ಜನಪದ ಕಲೆ ಬಗ್ಗೆ ತಮ್ಮ ಸಂದೇಹಗಳನ್ನು ಮಾಡಿದ್ರು, ಕೇಳ್ಕೊಂಡ್ರು. ಅದು ಜಾನಪದ ವಿಶ್ವವಿದ್ಯಾಲಯದಿಂದ ಜಾನಪದ ಸಂಗ್ರಹ ಮತ್ತು ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಸರ್ಕಾರದಿಂದ ಜಾನಪದ ಕಲಾವಿದರಿಗೆ ಬಹುಮಾನ, ಪ್ರಶಸ್ತಿ, ಆಮೇಲೆ ತಿಂಗಳಿಗೆ ಮಾಶಾಸನ ಕೊಡ್ತಾಯಿದ್ದಾರೆ. ನಮ್ಮ ತಂದೆಯವರು ಕಲಿದೇ ಹೋದರೂ ಕೂಡ ತಿಂಗಳಿಗೆ ಸರ್ಕಾರದಿಂದ 6,000 ರೂಪಾಯಿ ತೊಗೋತಾರೆ. ಕೇಂದ್ರ ಸರ್ಕಾರದಿಂದ ಮಾಶಾಸನವಾಗಿ 4,000, ರಾಜ್ಯ ಸರ್ಕಾರದಿಂದ 2,000 ತೊಗೋತಾರೆ. 60 ವರ್ಷ ದಾಟಿದ ಕಲಾವಿದರಿಗೆ ಅದೊಂದು ಸರ್ಕಾರದಿಂದ ಒಂದು ಸವಲತ್ತು ಇದೆ. ಕಲೆಯಲ್ಲಿ 20 ವರ್ಷ ಸರ್ವಿಸ್ ಮಾಡಿರಬೇಕು, 60 ವರ್ಷ ದಾಟಿರಬೇಕು. ಅದು ನಮ್ಮ ಬೇಡಿಕೆ ಈಗ 40 ವರ್ಷಕ್ಕೆ ಇಳಿಸ್ರಿ ಅಂತ. ಯಾಕೆಂದರೆ ನಮ್ಮ ಏಜ್ ಡ್ಯೂರೇಷನ್ ಕಡಿಮೆ ಆಗಿದೆ. 40 ಅಥವಾ 45 ವರ್ಷಕ್ಕೆ ಇಳಿಸಿ ಅಂತೇಳಿ ಒಂದು ಬೇಡಿಕೆ ಇದೆ ಕಲಾವಿದರದ್ದು. ಹಾಗೆ ಹಲವಾರು ಜಾನಪದ ಗೀತೆಗಳು, ನೃತ್ಯಗಳು, ಕಥೆಗಳು ಡಿಜಿಟಲ್ ಮಾಧ್ಯಮದಲ್ಲಿ ಕೂಡ ಈಗ ಸಾರ್ವಜನಿಕರಿಗೆ ಪರಿಚಯ ಮಾಡ್ತಾ ಇದ್ದಾರೆ. ಶಾಲೆ ಕಾಲೇಜು ಪಠ್ಯಕ್ರಮಗಳಲ್ಲೂ ಕೂಡ ಈ ಸಾಹಿತ್ಯವನ್ನು ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹಾಗೆ ಸಾಂಸ್ಕೃತಿಕ ಉತ್ಸವಗಳು, ಜಾನಪದ ಉತ್ಸವಗಳು, ಹಬ್ಬಗಳು, ನಾಟ್ಯೋತ್ಸವಗಳು ಕೂಡ ಜೀವಂತವಾಗಿ ಉಳಿಸಲಾಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಿರಿಯರಿಂದ ಕಥೆಗಳು ಮಕ್ಕಳಿಗೆ ಹೇಳುವುದು ಮಾಡೋದು. ಮೊದಲು ಹೇಳ್ತಿದ್ರು ಅಜ್ಜಿ ಕಥೆಗಳು ಅಂಥೇಳಿ. ಇವಾಗ ಎಲ್ಲಿ ಕಥೆಗಳು, ಏನು ಸಮಯನೇ ಇಲ್ಲ. ನಾವು ಪೇರೆಂಟ್ಸ್ ಆಗಿ ಒಂದಿಷ್ಟು ತಪ್ಪುಗಳನ್ನು ಮಾಡ್ತೀವಿ. ಮಕ್ಕಳಿಗೆ ಹೇಳ್ತೀವಿ ಇದನ್ನು ಮಾಡು ಅಂಥೇಳಿ, ನಾವು ಅದನ್ನು ಮಾಡಲ್ಲ. ಮಕ್ಕಳಿಗೆ ಅಭ್ಯಾಸ ಮಾಡಿ ಅಂತ ಹೇಳ್ತೀವಿ, ನಾವು ಟಿ ವಿ ಮುಂದೆ ಕೂತಿರ್ತೀವಿ. ಸೊ ಈ ತಪ್ಪುಗಳಿಂದ ಮಕ್ಕಳು ಯಾವಾಗಲೂ ಅನುಕರಣೆ ಮಾಡ್ತಿರ್ತಾರೆ. ಆದ್ದರಿಂದ ನಾವು ಪೇರೆಂಟ್ಸ್ ಆದವರು ಮೊದಲು ಮಾದರಿಯಾಗಿ ಇರಬೇಕು ಅಂತ. ಇನ್ನು ಒಂದು ಕೊನೆಯದ ಒಂದು ಟಾಪಿಕ್ ಇದೆ, ಕಾನ್ಸೆಪ್ಟು. ನಗರ ಮತ್ತು ಗ್ರಾಮೀಣ ಜೀವನದ ನಡುವೆ ಏಕೆ ಅಂತರವಿದೆ? ಒಂದು ಸಮಾಜವಾಗಿ ನಾವು ಅಂತರವನ್ನು ಕಡಿಮೆ ಮಾಡಲು ಏನು ಮಾಡ್ಬೋದು ಅಂತ. ಇಲ್ಲಿ ಆರ್ಥಿಕ ಅಭಿವೃದ್ಧಿಯ ವ್ಯತ್ಯಾಸ ಇದೆ. ನಗರಗಳಲ್ಲಿ ಕೈಗಾರಿಕೆಗಳ ಉದ್ಯೋಗ ಅವಕಾಶಗಳು ಜಾಸ್ತಿ ಇರೋದರಿಂದ ಜನ ಜಾಸ್ತಿ ನಗರಕ್ಕೆ ಆಕರ್ಷಿತರಾಗ್ತಾ ಇದ್ದಾರೆ. ನಗರಗಳಲ್ಲಿ ಉತ್ತಮ ಶಿಕ್ಷಣ, ಆಸ್ಪತ್ರೆ, ಸಾರಿಗೆ, ತಂತ್ರಜ್ಞಾನ, ರಸ್ತೆ, ಇಂಟರ್ನೆಟ್ ಸೌಲಭ್ಯಗಳು ಹೆಚ್ಚಾಗಿ ದೊರೆಯುತ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಸೌಲಭ್ಯಗಳು ಕಡಿಮೆ ಹಾಗೂ ಹಳೆಯ ರೀತಿಯಲ್ಲಿ ಇರ್ತವೆ ಅಂತ. ಜೀವನ ಶೈಲಿಯ ವ್ಯತ್ಯಾಸ ಕೂಡ ಒಂದು ಸ್ವಲ್ಪ ಇದೆ. ನಗರ ಜೀವನ ವೇಗವಾಗಿ ಸಾಗುತ್ತಿದೆ. ಆಧುನಿಕ ಸಾಧನಗಳು ಮತ್ತು ಬಳಸಲ್ಪಡುವ ಗ್ರಾಮೀಣ ಜೀವನ ಪ್ರಕೃತಿಗೆ ಹತ್ತಿರ ಆಗ್ತಾ ಇದ್ದಾವೆ ಅಂತ. ಉದ್ಯೋಗ ಮತ್ತು ಜೀವನ ಮಟ್ಟ ಈ ಹಳ್ಳಿಗಿಂತ ನಗರದಲ್ಲಿ ಜಾಸ್ತಿ ಈಗಿದೆ. ಬಟ್ ಒಂದು ಕಾಲ ಬರುತ್ತೆ, ಖಂಡಿತ ನಾನು ಅದನ್ನು ನಂಬಿದ್ದೀನಿ,
ಒಂದು ಕಾಲ ಹೆಂಗೆ ಬರುತ್ತೆ ಅಂದರೆ ಮತ್ತೆ ನಗರದಿಂದ ಗ್ರಾಮಕ್ಕೆ ಹೋಗುವಂಥ ಪರಿಸ್ಥಿತಿ ಬಂದೇ ಬರ್ತದೆ ಅಂತ. ಬರಬಹುದು, ಆದಷ್ಟು ಬೇಗ ಬರಲಿ. ಖುಷಿ ಹಳ್ಳಿಯಲ್ಲೇ ಇದೆ ಅಂತ, ಸಿಟಿಗಿಂತ ಹಳ್ಳಿಯಲ್ಲಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಕಳೆದ ಒಂದು 5 ವರ್ಷದಿಂದ ನಗರದಲ್ಲಿ ವಾಸ ಮಾಡ್ತಾಯಿದ್ದೀನಿ. ಅದು ಒಂದು ಇನ್ಸಿಡೆನ್ಸ್ ನನ್ನ ಮನೆಯಲ್ಲೇ ನಡೆದಿದ್ದು. ಬಿಜಾಪುರದಲ್ಲಿ ನಾನು ಮನೆ ಮಾಡಿದ್ದೀನಿ ಮಕ್ಕಳ ಶಿಕ್ಷಣ ಸಲುವಾಗಿ. ಹಳ್ಳಿಯಲ್ಲಿ ಏನಾದರೂ ಅವಘಡ ಅಥವಾ ಏನಾದರೂ ಆದರೆ ಜನ ಕಡಿಮೆ ಮಾಡೋಕ್ಕೆ ಬರ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಹಾವು ಬತ್ತಂದ್ರೆ ಮನ್ಯಾಗ ಹಾವು ಬಂದೈತೆ ಅಂತ ಚೀರಿದ್ರೆ ಮಗಲ್ಕಿ ಮನೆಯವ್ರು ಬಡಗಿ ತೊಗೊಂಬರ್ತಾರೆ ಎಂಥದೈತೆ ಅಂತೇಳಿ. ಅದೇ ಸಿಟಿ ಒಳಗೆ ನೋಡ್ಲಕ್ಕೆ ಬರ್ತಾರೆ ಅಥವಾ ವಿಡಿಯೋ ಮಾಡ್ತಾರೆ. ಅದನ್ನು ಸ್ಪಂದನೆ ಇಲ್ಲ, ಫೋನ್ ತೊಗೊಂಡು ವಿಡಿಯೋ ಮಾಡ್ತಾರೆ. ನೋಡಿರಿ, ಇಷ್ಟು ವ್ಯತ್ಯಾಸ ಈ ನಗರ ಮತ್ತು ಹಳ್ಳಿಗೆ ಇದೆ ಅಂಥೇಳಿ ಇದು ಲೈವ್ ಎಕ್ಸಾಂಪಲ್. ಈಗ ಅಂತರವನ್ನು ಕಡಿಮೆ ಮಾಡಲು ಏನು ಕ್ರಮ ಮಾಡ್ಬೋದು ಅಂತಂದರೆ, ಗ್ರಾಮಗಳಲ್ಲಿ ಉತ್ತಮವಾದಂಥ ರಸ್ತೆ, ವಿದ್ಯುತ್ತು, ನೀರು, ಆರೋಗ್ಯ ಕೇಂದ್ರ, ಶಿಕ್ಷಣ ಸಂಸ್ಥೆ ನಿರ್ಮಾಣ, ಇಂಟರ್ನೆಟ್, ಡಿಜಿಟಲ್ ಸಂಪರ್ಕ ಹಳ್ಳಿಗಳಿಗೂ ಕೂಡ ಒದಗಿಸಬೇಕು ಅಂತ. ಹಳ್ಳಿಗಳಲ್ಲಿ ಕೈಗಾರಿಕೆಗಳು, ಸ್ವಯಂ ಉದ್ಯೋಗ, ಸ್ಟಾರ್ಟಪ್ ಅವಕಾಶ ನೀಡುವುದು, ಕೃಷಿಕರ ಆಧುನೀಕರಣಕ್ಕೆ ಒತ್ತು ನೀಡುವುದು. ಹಳ್ಳಿಗಳಲ್ಲಿ ಗುಣಮಟ್ಟ ಶಾಲೆಗಳು, ತಂತ್ರಜ್ಞಾನ ಇವಾಗ ಮಾಡ್ತಾ ಇದ್ದಾರೆ. ಆದರೂ ಇನ್ನೂ ಸ್ವಲ್ಪ ಮಾಡಬೇಕು. ಅಂದರೆ ಇದೆಲ್ಲ ಮಾಡಿದ್ರೆ ಅಂತರ ಸ್ವಲ್ಪ ಕಡಿಮೆ ಆಗ್ಬೋದು. ಸರ್ಕಾರಿ ಯೋಜನೆಗಳ ಅನುಷ್ಠಾನ ಆಗಬೇಕು ಅಂತ. ಈಗ ನಮ್ಮ ತಂದೆಯವರಿಗೆ ಸಿಕ್ಕಂಥ ಪ್ರಮುಖ ಪ್ರಶಸ್ತಿಗಳನ್ನು ಸ್ವಲ್ಪ ಹೇಳ್ತೀನಿ. 79ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 2013ರಲ್ಲಿ ಬಿಜಾಪುರದಲ್ಲಿ ನಡೆಯಬೇಕಾದ್ರೆ ಅಲ್ಲಿ ಒಂದು ಕರೆಸಿ ನಮಗೆ ವೇದಿಕೆ ನೀಡಿ ಸನ್ಮಾನ ಪ್ರಶಂಸಾ ಪತ್ರ ನೀಡಿದ್ರು. ಹಾಗೆ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಗೊಟಗೋಡಿಯಲ್ಲಿ 30/4/2014ರಂದು ಸನ್ಮಾನ ಮತ್ತು ಅಲ್ಲಿ ಅವಕಾಶ ನೀಡಿದ್ರು. ಹಾಗೆ 81ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಶ್ರವಣಬೆಳಗೊಳದಲ್ಲಿ 1/2/2015ರಂದು ಕರೆಸಿ ಕಾರ್ಯಕ್ರಮ ನೀಡಿಸಿ ಅಭಿನಂದನಾ ಪತ್ರ ನೀಡಿದ್ರು. ಹಾಗೆ ಸಿದ್ಧ ಶ್ರೀ ಸಂಸ್ಥೆ ಹಣಮಾಪುರದವರು 25/2015ರಂದು ಸಿದ್ಧರತ್ನ ಮದಗೊಂಡೇಶ್ವರ ಸದ್ಭಾವನಾ ರಾಜ್ಯ ಪ್ರಶಸ್ತಿ ನೀಡಿದರು. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು 13/7/2019ರಂದು ಲೋಕಸಿರಿ ಗೌರವ ಇಲ್ಲಿ ರಾಮನಗರ ಹತ್ರ ಜನಪದ ಲೋಕ ಇದೆಯಲ್ಲ ಅಲ್ಲಿ ನೀಡಿದ್ರು. ಹಾಗೆ ಕರಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ದೇವರಪುರಿಗೆಯಲ್ಲಿ ವಡ್ಡಿ ವಾಲಗದ ಬಡ್ಡಿಯ ಬಹಾದೂರ ಅಂಥೇಳಿ ಒಂದು ಬಿರುದು ಕೊಟ್ಟರು ಅಪ್ಪಾಜಿಗೆ. ಹಾಗೆ ಬೀರೇಶ್ವರ ಜಾತ್ರಾ ಮಹೋತ್ಸವ ಬೊಮ್ಮನ ಜೋಗಿಯಲ್ಲಿ ಹಾಲುಮತದ ಗಾನ ಕೋಗಿಲೆ ಅಂತಕ್ಕಂಥ ಪ್ರಶಸ್ತಿ ಕೊಟ್ಟರು. ಹಾಲುಮತ ಸಂಪ್ರದಾಯ ಮಂಡಳಿ ಸಾಂಗ್ಲಿಯವರು ಹಾಲುಮತ ಸಾಂಸ್ಕೃತಿಕ ಸಂವರ್ಧನ್ ಪುರಸ್ಕಾರ ಅಂಥೇಳಿ ಮಹಾರಾಷ್ಟ್ರದಿಂದ ನೀಡಿದ್ರು. ಹಾಗೆ 69ನೇ ಸಾಂಸ್ಕೃತಿಕ ಕಲಾ ಪ್ರತಿಭೋತ್ಸವ ಬೆಂಗಳೂರಿನಲ್ಲಿ ಕರುನಾಡ ಕಣ್ಮಣಿ ಜಾನಪದ ಗಾನ ಕೋಗಿಲೆ ರಾಜ್ಯ ಪ್ರಶಸ್ತಿ ನೀಡಿದರು. ಹಾಗೆ ಕರ್ನಾಟಕ ಸರ್ಕಾರದಿಂದ 15/3/2025ರಂದು ಬೀದರ್ನಲ್ಲಿ ನಡೀತಕ್ಕಂಥ ಕರ್ನಾಟಕ ಜಾನಪದ ಅಕಾಡೆಮಿ ರಾಜ್ಯ ಪ್ರಶಸ್ತಿಯನ್ನು ಅಪ್ಪಾಜಿಯವರಿಗೆ ನೀಡಿದ್ದಾರೆ. ಇಷ್ಟು ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದೆ. ರಾಜ್ಯೋತ್ಸವ ಪ್ರಶಸ್ತಿ ಸಲುವಾಗಿ ಕಳೆದ 5 ವರ್ಷದಿಂದ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ನಮ್ಮ ಅಪ್ಪಾಜಿಗೆ ಈ ಪ್ರಶಸ್ತಿ ಸಿಗುತ್ತೆ, ಹಿಂಗೆ ಸನ್ಮಾನ ಸಿಗುತ್ತೆ ಅಂತೇಳಿ ಏನೂ ಅಪೇಕ್ಷೆನೇ ಇಲ್ಲ. ಬಟ್ ನಾನು ಸೇರಿದಾಗಿನಿಂದ ಕೆಲವೊಂದು ಡಾಕ್ಯುಮೆಂಟ್ಸು ಭಾಳ ಇಂಪಾರ್ಟೆಂಟ್ ಆಗ್ತವೆ. ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿದ್ದೀನಿ. ಭಗವಂತ ಏನು ಮಾಡ್ತಾನೋ ಗೊತ್ತಿಲ್ಲ. ಸಾಕಷ್ಟು ದುಡಿದಿದ್ದಾರೆ ಈ ಒಂದು ಡೊಳ್ಳಿನ ಪದ್ಯದಲ್ಲಿ. ತಮ್ಮ ಜೀವನವನ್ನೇ ಸಂಸಾರ ತೊರೆದು ಎಷ್ಟೋ ಅನೇಕ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಕೂಡ ಮನೆಯಲ್ಲಿ ನಮ್ಮ ಅಜ್ಜಿಗೆ ತುಂಬ ಹುಷಾರಿಲ್ಲ, ಅವ್ರ ಜೀವ ಹೋಗುತ್ತೆ ಅಂದರೂ ಕೂಡ ಹಿಡಿದು ಬಂಡಾರ ಅವರು ಸುಳ್ಳು ಮಾಡಲಿಲ್ಲ. ನಾನು ಭಕ್ತಿ ಭಗವಂತನ ಮೇಲೆ ಇಟ್ಟಿದ್ದೆ ಅಂದ್ರೆ ನನ್ನ ತಾಯಿ ಬೆಳಗ್ಗೆವರೆಗೂ ಉಳಿತಾಳೆ ಅಂಥೇಳಿ ಹಠ ಮಾಡಿ ಅಲ್ಲಿ ಕಾರ್ಯಕ್ರಮ ನೀಡಿ ಮಾರನೇ ದಿನ ಬರೋವರೆಗೂ ತಾಯಿ ಜೀವ ಹೋಗಿದ್ದಿಲ್ಲ ಅವ್ರ ತಾಯಿದು. ಆ ಥರ ಸಾಕಷ್ಟು ಪವಾಡಗಳು ಅವ್ರ ಜೀವನದಲ್ಲಿ ನಡೆದೋಗಿದೆ. ನನ್ನ ತಾಯಿ ಕೂಡ ಹಾಸ್ಪಿಟ್ಲಲ್ಲಿ ಉಳಿಯೆಲ್ಲ ಕರ್ಕೊಂಡು ಹೋಗ್ರಿ ಅಂತಂದರು. ನಾನು ಭಗವಂತ ಮೇಲೆ ಭಕ್ತಿಯಿಂದ ದುಡ್ದಿದ್ರೆ ನನಗೆ ಏನೂ ಆಗಲ್ಲ ಅಂಥೇಳಿ ನಮ್ಮ ಅಪ್ಪಾಜಿ ಅಂದರು. ದಾರಿಯಲ್ಲಿ ಕಾರಲ್ಲಿ ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಇನ್ನು ಹೆಂಗಪ್ಪ, ನಾನು ಒಬ್ಬನೇ ಮಗ, ನಮ್ಮ ತಂದೆಗೆ ಯಾರೂ ಇಲ್ಲ, ಹೆಣ್ಣು ಗಂಡು ಯಾರೂ ಇಲ್ಲ, ನಾನು ಒಬ್ಬನೇ ಇರೋದ್ರಿಂದ ದಾರಿಯಲ್ಲಿ ಮಾತಾಡ್ತಾ ಹೋಗ್ತಿದ್ವಿ. ನಮ್ಮ ತಾಯಿ ಕಾನ್ಷಿಯಸ್ ಇಲ್ಲ. ಅಪ್ಪ ನೀನು ಹೆಂಗೆ ಮಾಡ್ತೀವಿ, ನೀನು ನಮ್ಮ ಹತ್ರ ಅಂತೂ ನೀವು ಬರಲ್ಲ, ನಾನು ನೌಕರಿ ಮಾಡವ, ಮತ್ತು ನೀವು ಹೋಗ್ತಿರ್ಬೇಕಾದ್ರೆ ಯಾವುದಾದ್ರೂ ಒಂದು ಆಳು ಇಟ್ಕೊಳ್ಳೋಣ ಮನೇಲಿ ನೀನು ಊಟಕ್ಕೆ ಅಂಥೇಳಿ ಮಾತಾಡ್ಕೊತ ಹೋಗಿದ್ವಿ. ಓಕೆ, ಉಳಿಯಲ್ಲ, ನಮ್ಮ ತಾಯಿ ಉಳಿಯಲ್ಲ ಅಂಥೇಳಿ. ಆವಾಗ ನಮ್ಮ ತಂದೆ ಹೇಳಿದ್ರು, ಏನೂ ಆಗಲ್ಲ ಅಂಥೇಳಿ. ಇವತ್ತು ಕೂಡ ನಮ್ಮ ತಾಯಿ ಚೆನ್ನಾಗಿದ್ದಾಳೆ, ನೋಡಿದ್ದಾರೆ ಅವರು. ಸೊ ಇಷ್ಟು ನನ್ನ ಒಂದು ಜೀವನದ ಅನುಭವವನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿರ್ತಕ್ಕಂಥ ಟೀಪಾಯ್ ಸಂಸ್ಥೆ ಹಾಗೂ
ಇನ್ನಿತರ ಎಲ್ಲ ಸ್ಪಾನ್ಸರ್ ಕೂಡ ಭಾಳಷ್ಟು ಒಂದು ಕೊಡುಗೆ ನೀಡಿದ್ದಾರೆ. ಇಂಥ ಕಾರ್ಯಕ್ರಮ ನಡಿಬೇಕಾದ್ರೆ ಬೇರೆ ಬೇರೆ ಎಂತೆಂಥ ಕಾರ್ಯಕ್ರಮಗಳು ಸಾಕಷ್ಟು ಏನೇನೋ ಇರ್ತವೆ, ಆಡಂಬರ, ರಾಜಕೀಯ ಅವೆಲ್ಲ ಇರ್ತವೆ. ಬಟ್ ರಿಯಲಿ ಒಂದು 2 ಗಂಟೆಯನ್ನು ಮೆಮೊರೇಬಲ್ ಆಗಿ ನೆನಪಿಟ್ಕೊಳ್ಳುವಂಥ ಒಂದು 2 ಗಂಟೆಯನ್ನು ಕಳೆದಿವಿ ಅಂಥೇಳಿ ನನಗೆ ಅನಿಸುತ್ತೆ. ಹಾಗೆ ತಾವೆಲ್ಲರೂ ಕೂಡ ನನಗೆ ಅವಕಾಶ ನೀಡಿದಿರಿ, ನನ್ನ ಮಾತನ್ನು ಶಾಂತ ರೀತಿಯಿಂದ ಕೇಳಿದ್ರಿ. ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ತಮಗೇನಾದರೂ ಸಂವಾದ, ಚರ್ಚೆ, ಪ್ರಶ್ನೆಗಳು ಏನಾದರೂ ಇದ್ದರೆ ತಾವು ಕೇಳ್ಬೋದು ಅಂತ ಹೇಳಿ. We would like to pass the mic around. Please, ನಮಗೆ ರೆಕಾರ್ಡ್ ಮಾಡಬೇಕಾಗುತ್ತೆ ಕ್ವೆಶ್ಚನ್, ಸೊ ಪ್ಲೀಸ್ ಆಸ್ಕ್ ಆನ್ ದ ಮೈಕ್. ಸರ್, ನೀವು ತುಂಬ ಡಿಫಿಕಲ್ಟ್ ಒನ್ ಪೀಸ್, ಇಫ್ ಯು ಕ್ಯಾನ್ ಪರ್ಫಾರ್ಮ್ ಅ ಲಿಟಲ್ ಬಿಟ್ ಆಫ್ ದಟ್, ಸಮಥಿಂಗ್ ದಟ್ ಯು ಫೈಂಡ್ ವೆರಿ ಡಿಫಿಕಲ್ಟ್ ಆರ್ ಸಮಥಿಂಗ್ ದಟ್ ದಟ್ ಹಸ್ ಬಿನ್ ಪಾಸ್ಡ್ ಆನ್, ಬೇರೆ ಬೇರೆ ಥರ ಯು ಶೋಡ್ ಅಸ್ ಎಕ್ಸಾಂಪಲ್ಸ್, ನೋ ಪೀಸ್ ಇಟ್ ಇಸ್. ಹಾಂ, ನಿಮಗೆ ಕಷ್ಟ ಅಂತ ಅನ್ಸೋದು ಯಾವ್ದಾದ್ರು ಪದ ಹಾಡೋಕ್ಕಾಗುತ್ತಾ ಅಂತ? ಕಷ್ಟ ಅಂತ ಯಾವೂ ಇಲ್ಲ ರೀ, ಬಟ್ ಹೈ ಪಿಚ್ ಹಾಡಬೇಕಾ? ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಅಂದರೆ ಡಿಫಿಕಲ್ಟಿ ಲೆವೆಲ್ ಅಂದರೆ ಮಾರ್ಗ ಡಿಫಿಕಲ್ಟ್ ಆಗುತ್ತೆ, ನೆನಪಿಡಿಬೇಕದು, ರೈಟಿಂಗಲ್ಲಿರಲ್ಲ. ಈ ಮಾರ್ಗ ಐತಲ್ರಿ, ಅದು ತುಂಬ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಅವ್ರು ಹೆಂಗೆ ಕಲ್ತಿದಾರೋ ಗೊತ್ತಿಲ್ಲ, ಬಟ್ ಅವ್ರು ಹಾಡ್ತಾ ಹೋಗ್ತಾರೆ. ಬಟ್ ಈ ಪದ್ಯನೇ ಹಾಡು ಅಂದರೆ ಹಾಡಲ್ರಿ, ಸ್ಟಾರ್ಟಿಂಗಿಂದ ಹಾಡ್ತಾ ಹೋದರೆ ಹಾಡ್ತಾ ಹೋಗ್ತಾರೆ, ಮಧ್ಯದಲ್ಲಿ ಎಲ್ಲಾದರೂ ನಿಲ್ಲಿಸಿ ಇಲ್ಲಿಂದ ಹಾಡೋತಂದರೆ ಹಾಡಲ್ರಿ, ಕಂಟಿನ್ಯೂಯಸ್ಲಿ ಇರುತ್ತೆ ಅದು ಮಾರ್ಗ. ಅದು ನನಗೆ ಕಷ್ಟ ಅನ್ಸುತ್ತೆ. ಹಾಡೋಕ್ಕೆ ಕಷ್ಟ ಅಂದರೆ ಹೈ ಪಿಚ್ ಹಾಡುಗಳು ಸ್ವಲ್ಪ ಕಷ್ಟ. ಈಗ ಹಾಡ್ತಿರೋದು ಇದಕ್ಕಿಂತ ಹೈ ಪಿಚ್ ಇರ್ತದೆ, ಹಾಡಬೇಕಾದ್ರೆ ಭಾಳ ಹೈ ಪಿಚ್ ಇರ್ತದೆ. ಆಮೇಲೆ ಇದಕ್ಕೆ ಏನೂ ಆಧಾರ ಇರಲ್ಲ, ಬೇರೆ ಎಲ್ಲ ಪರ್ಫಾರ್ಮೆನ್ಸ್ಗೆ ಆಧಾರ ಇರುತ್ತೆ, ಹಾರ್ಮೋನಿಯಮು ಅಥವಾ ಏನೋ ಒಂದು ಆಧಾರ ಇರುತ್ತೆ. ಅಕಸ್ಮಾತ್ ನಾನು ನುಡಿ ಹೋದರೂ ಕೂಡ ಅದರಲ್ಲಿ ಅವ್ರು ಕವರ್ ಮಾಡಿಬಿಡ್ತಾರೆ. ಬಟ್ ಇದರಲ್ಲಿ ಏನೂ ಆಧಾರ ಇರೋಂಗಿಲ್ಲ, ನಾನು ನುಡಿ ಹೋಯ್ತು, ಹೋಗಲೇಬಾರ್ದು ಅಂಥೇಳಿ ಜವಳ ಗಾಯಕರು ಇರೋದು. ಎಷ್ಟು ಹೈ ಪಿಚ್ ಇದೆ ಅಂದರೆ ಇದರಲ್ಲಿ ತುಂಬ ಹೈ ಪಿಚ್ ಇದೆ. ನನಗೆ ಅವ್ರ ಜೊತೆ ಹಾಡೋಕ್ಕಾಗಲ್ಲ, ಅಪ್ಪರ ಜೊತೆ ಅಷ್ಟು ಹೈ ಪಿಚ್ ಹಾಡ್ತಾರೆ. ಬಿಳಿ ಪಟ್ಟಿ, ಹಾರ್ಮೋನಿಯಂ ಪಟ್ಟಿ ದಾಟಿ ಬಿಡ್ತದ್ರಿ ಅದು, ಆ ಸ್ವರ ಹಿಡ್ಕೊಂಡು ಬಿಟ್ರೆ ದಾಟಿ ಬಿಡ್ತದ್ರಿ ಅದು, ಅಷ್ಟು ಹೈ ಪಿಚ್ ಹಾಡ್ತಾರೆ. ಅದು ಹಂಗೆ ಹಾಡೋದೇ ಅದು ಪದ್ಧತಿ. ನಂಬೇದ ಮಂದೆಲ್ಲ ಕೈ ಕೊಟ್ಟ ಹೊಂಟಾರ ಕಂಬಿ ಎಣಸಲಾಕ, ಇದು ಹೈ ಪಿಚ್. ಇದು ಇನ್ನೂ ಹೈ ಪಿಚ್ ಹಾಡ್ತಾರೆ ಅವರು. ಇನ್ನೊಂದು ಹೈ ಪಿಚ್ ಹಾಡಂದರೆ, ಹಂಬಲಿಟ್ಟು ನಾ ನಂಬಿ ನೆನಸುವೆ ನಡೆದಾಡೋ ದೇವರಿಗೆ, ಪುಣ್ಯವಂತರಿಂದ ಪಾವನಾಯಿತು ಪುಣ್ಯ ಭೂಮಿ ಬಿಜ್ಜರಗಿ, ಪಾವನ ಕ್ಷೇತ್ರ ಬಿಜ್ಜರಗಿ, ಪಾವನ ಕ್ಷೇತ್ರ ಬಿಜ್ಜರಗಿ. ಎಲ್ಲಿ ಹಚ್ಚಬೇಕು, ಎಷ್ಟು ಹೈ ಹೋಗುತ್ತೆ ಅಂತ ಗೊತ್ತು, ಅದು ಸ್ವಲ್ಪ ಕಷ್ಟ. ನಮಸ್ಕಾರ ರೀ, ನಾನು ದೀಪಾ ಅಂಥೇಳಿ ಧಾರವಾಡದಿಂದ. ಈಗ ನಾವು ಗೊಂದಲ ಅಂಥೇಳಿ ಮಾಡ್ತೀವಿ. ಸೊ ಈ ಗೊಂದಲ ಆಮೇಲೆ ಈ ಡೊಳ್ಳಿನ ನೀವೇನು ಮಾಡ್ತಿರಲ್ಲ ಕಾರ್ಯಕ್ರಮ, ಅದ್ರೊಳಗೆ ಏನು ನಂಗೆ ಅನಿಸ್ತದ, ಬಹುಶಃ ಗೊಂದಲ ಅಂದ್ರೆ ದೇವ್ರ ಮೇಲೆ ಇರ್ತದೆ. ಆಮೇಲೆ ಡೊಳ್ಳಿನ ನೀವು ಭಾಳ ಅಂದ್ರೆ ಸ್ವಲ್ಪ ಜಾನಪದ ಇದ್ರೊಳಗೆ ಹಾಡ್ತಿರಲ್ಲ, ಅಂದ್ರೆ ನಿಮ್ದು ಇದ್ರೊಳಗೆ ಆ ಥರ ಏನಾರ ಇರ್ತದನ್ರಿ? ಅಂದರೆ ಇದು ಮಾಡೋದು ನಾವು ಹೆಂಗೆ ಗೊಂದಲ ಮಾಡ್ತೀವಿ ಅದೇ ಥರ ಏನು, ಯಾಕಂದ್ರೆ ಅದನ್ನು ಜಾಗರಣೆ ಇರ್ತದೆ, ರಾತ್ರಿ ಮಾಡ್ತೀವಿ ನಾವು. ಸೊ ನಿಮ್ಮದು ಅದ್ರೊಳಗೆ ಏನು ಡಿಫ್ರೆನ್ಸ್ ಅದ ಅಂಥೇಳಿ ಮಾಹಿತಿ ಕೊಟ್ಟರೆ ಚಲೋ. ಇದು ಈಗ ಜಾನಪದ ಮಿಕ್ಸ್ ಆಗಿದೆ ರೀ. ಮೊದಲು ಇದು ಬೀರಪ್ಪ, ಮಾಳಪ್ಪ, ರೇವಣಸಿದ್ದ, ಅಮೋಘಸಿದ್ದ, ಸಾಕಷ್ಟು ದೇವ್ರದೇ ಇತ್ತಿದ್ದು ಮೊದಲು. ಇವಾಗ ಜನ ಅದನ್ನು ಅಪೇಕ್ಷೆ ಪಡೋದ್ರಿಂದ ಈ ತತ್ವಪದ, ಜಾನಪದ, ಹೆಣ್ಮಕ್ಳ ಪದ ಇವೆಲ್ಲ ಸೇರಿಸಿ ಮಾಡ್ತಾರೆ. ಆದರೆ ಮೂಲ ಅದನ್ನು ಕೂಡ ಬೀರಪ್ಪ, ಮಾಳಪ್ಪ, ಮಾಳಿಂಗರಾಯ, ಅಮೋಘಸಿದ್ದ ಇದನ್ನೇ ಸಂಪ್ರದಾಯ ಇತ್ತು. ಬಟ್ ಗೊಂದಲದಲ್ಲಿ ರಾಜ ನೀಲಕಂಠರಾಜ ಅಂದು ಹಚ್ತಾರೆ. ಅವಾಗ ನೋಡ್ಬೇಕಾದ್ರೆ ರಾಜ ನೀಲಕಂಠರಾಜ ಅಂಥೇಳಿ ಅದು ಇದು 2 ಡಗ್ಗಗಳಿರ್ತಾವೆ ರೀ. ಅದನ್ನು ಕೇಳಿದ್ದೀನಿ ರೀ, ಗೊಂದಲ ಚಂದ ಇರ್ತದೆ. ರಾಜ ನೀಲಕಂಠರಾಜನ ಕಥೆಗಳನ್ನು ತೊಗೊಂಡು ಹೋಗ್ತಾರೆ. ಆಮೇಲೆ ಅಂಬಾಭವಾನಿ ಮೇಲೆ ಹಾಡ್ತಾರೆ. ಗೊಂದಲ ಇದು ಡಿಫ್ರೆಂಟ್. ಇದು ಒಂದು ಸಂಪ್ರದಾಯ ಹಿಡ್ಕೊಂಡು ಹೋಗ್ತಾರೆ. ಇದು ಕುರುಬ ಹಾಲ್ಮತ ಸಂಪ್ರದಾಯವನ್ನು ಮೂಲವಾಗಿ ಹಿಡ್ಕೊಂಡು ಹೋಗುತ್ತೆ. ಗೊಂದಲದಲ್ಲಿ ರಾಮಾಯಣ, ಮಹಾಭಾರತ, ರಾಜ ನೀಲಕಂಠರಾಜನ ಕಥೆಗಳು ಜಾಸ್ತಿ ಇರ್ತವೆ.
ಆದರೆ ಈಗ ಜನ ಏನು ಬಯಸ್ತಾ ಇದ್ದಾರೆ ಅದನ್ನು ಕೊಡ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಅದು ತಪ್ಪು. ಮೂಲ ಏನಿದೆ ಅದನ್ನೇ ಹಿಡ್ಕೊಂಡು ಹೋಗಬೇಕು. ಬಟ್ ಇದು ಏನಾಗಿದೆ ಅಂದರೆ ಜನಪ್ರಿಯತೆಗಾಗಿ ಜನಪರತೆಯನ್ನು ಬಿಡ್ತಾ ಇದ್ದಾರೆ ಅಂತ. ಜನಪ್ರಿಯತೆ. ಹಾಂ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಲವ್ಲಿ ಮಾರ್ನಿಂಗ್. ಈಗ ನಿಮ್ಮ ಲಿಟ್ರೇಚರ್ಗೆ ಏನು ಸರ್ ಮೂಲ? ಲೈಕ್ ವೇರ್ ಇಸ್ ದ ಸಾಹಿತ್ಯ? ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ವಾಟ್ ಇಸ್ ದ ಫಸ್ಟ್ ಒರಿಜಿನ್ ಆಫ್ ಯುವರ್ ಸಾಹಿತ್ಯ? ಆ್ಯಂಡ್ ದ ಸೆಕೆಂಡ್ ಕ್ವೆಶನ್ ಇಸ್, ನೀವು ಈಗ ಡು ಯು ರೈಟ್ ಯುವರ್ ಓನ್ ಸಾಂಗ್ಸ್ ಆ್ಯಂಡ್ ಹೌ ಡು ಯು ಪ್ರೋಗ್ರೆಸ್ ಆನ್ ಯುವರ್ ಲಿಟ್ರೇಚರ್? ಎಸ್, ಹಾಲು ಮತದ ಸಾಹಿತ್ಯಕ್ಕೆ ಮೂಲ ಈ ಮಾರ್ಗನೇ. ಹಿರಿಯರು ಹೇಳುತ್ತಾ ಬಂದಂಥ ಕಥೆಗಳನ್ನು ಆಧಾರವಾಗಿ ಇಟ್ಕೊಂಡು ಹಾಡುಗಳನ್ನು ಮಾಡ್ತಾಯಿದ್ದೆ. ಬಟ್ ನಾನು ಈಗ ಬರಿತೇವೆ ಪ್ರೆಸೆಂಟ್ ಕಂಡೀಷನ್, ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಏನು ಅನುಭವಿಸ್ತೀನಿ ಅದನ್ನು ಬರಿತಾ ಹೋಗ್ತಾಯಿದ್ದೀನಿ. ಆಮೇಲೆ ಸಮಾಜದ ಕೆಲವೊಂದು ಪಿಡುಗುಗಳ ಮೇಲೆ, ಸಮಸ್ಯೆಗಳ ಮೇಲೆ, ಆಮೇಲೆ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ, ಯಾವುದರಿಂದ ತಪ್ಪುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅದನ್ನೆಲ್ಲ ನಾನು ಹಾಡಿನಲ್ಲಿ ತರಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಒಂದು ಉದಾಹರಣೆ, ನಾವು ಇಲ್ಲಿವರೆಗೂ ಯಾರೂ ಕೂಡ ತಂದೆ ತಾಯಿ ಆಗಿರ್ಬೋದು, ಗುರುಗಳಾಗಿರ್ಬೋದು, ಸುಳ್ಳು ಹೇಳು ಅಂಥೇಳಿ ಯಾರೂ ಹೇಳಿಲ್ಲ. ಆಮೇಲೆ ಮೋಸ ಮಾಡು ಅಂಥೇಳಿ ಯಾರೂ ಕಲಿಸಿಲ್ಲ. ಇನ್ನೊಬ್ಬರನ್ನ ಕಿತ್ಕೋ ಅಂಥೇಳಿ ಯಾರೂ ಕಲಿಸಿಲ್ಲ ಇಲ್ಲಿವರೆಗೂ. ಗುರುಗಳವ್ರು ಕಲಿಸಿಲ್ಲ, ಆಮೇಲೆ ತಂದೆ ತಾಯಿನೂ ಕಲಿಸಿಲ್ಲ, ಮನೆಯಲ್ಲಿ ಯಾರೂ ಹೇಳಲ್ಲ. ಬಟ್ ಆದರೂ ಕೂಡ ಪ್ರೆಸೆಂಟ್ ಕಂಡೀಷನದಲ್ಲಿ ಜಾಸ್ತಿ ಆಗ್ತಾಯಿದೆ ಅನ್ಯಾಯಗಳು, ಸುಳ್ಳು ಹೇಳೋದು. ತಿಳಿದವರಿಂದೇ ಗೊತ್ತು ಇದನ್ನು ನಾನು ಮಾಡ್ತಿರೋದು ತಪ್ಪು ಅಂತ, ಆದರೂ ಅದು ಹೋಗ್ತಾ ಇಲ್ಲ. ಯಾಕೆ ಅಂತ ಈ ವಿಚಾರಗಳನ್ನು ತರತಕ್ಕಂಥ ಒಂದು ಪ್ರಯತ್ನ ಹಾಡಿನ ಮೂಲಕ ಮಾಡ್ತಾಯಿದ್ದೀನಿ. ಸೊ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಟು ರೈಟ್ ಲಿಟ್ರೇಚರ್. ಓದಬೇಕು, ಜಾಸ್ತಿ ಓದ್ತಾ ಇನ್ನು ನಾನು ಒಂದು ಪದ್ಯ ಬರಿಬೇಕಾದ್ರೆ, ಒಂದು ಹಾಡು ಬರಿಬೇಕಾದ್ರೆ ಜಾಸ್ತಿ ಓದ್ತೀನಿ, ಬುಕ್ಸ್ ರೆಫರ್ ಮಾಡ್ತೀನಿ. ನಾನು ಬರೆದಿರೋಂಥ ಪ್ರತಿಯೊಂದು ಹಾಡುಗಳಿಗೂ ಕೂಡ ನಾನು ದಾಖಲೆಗಳನ್ನು ಕೊಡ್ತೀನಿ. ರಾಮಾಯಣ, ಮಹಾಭಾರತ, ಪುರಾಣಗಳು, ಕಥೆಗಳು ಓದಿ ಕೆಲವೊಂದು ಕಥೆಗಳನ್ನು ಕೂಡ ಹಾಡಿನ ಮೂಲಕ ತರುವಂಥ ಪ್ರಯತ್ನ ಮಾಡೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ ಮತ್ತು ತುಂಬ ಚೆನ್ನಾಗಿ ಹಾಡು ಹೇಳಿದ್ರಿ. ನಾವು ಮುಂಚೆ ಮಾತಾಡೋ ನೀವು ಹೇಳಿದ್ರಿ ಈ ಅಲೆಮಾರಿ ಜೀವನದಲ್ಲಿ ಹಿರಿಯರು ಕಾಡು ಮೇಡು ಅಲಿತಾ ಅಲ್ಲಿ ಗಿಡಮೂಲಿಕೆಗಳ ಬಗ್ಗೆ ಎಲ್ಲನೂ ತಿಳ್ಕೊತಿದ್ರು, ಪರಿಸರನ ಗಮನಿಸಿ ನೋಡ್ತಿದ್ರು ಅಂತ. ಅದು ಯಾವುದಾದ್ರೂ ಹಾಡುಗಳಲ್ಲಿ ಪದಗಳಾಗಿ ಬಂದಿದೆಯಾ? ಇದ್ರೆ ಅದು ಯಾವುದೋ ನೀವು ಹಾಡ್ಬೋದಾ? ಅಂದರೆ ಪರಿಸರದ ಬಗ್ಗೆ ಅವರ ಗಮನ ಇದ್ದು ಏನಾದರೂ ಆ ಥರದ್ದು ಏನಾದರೂ ಡಾಕ್ಯುಮೆಂಟ್ ಆಗಿದೆ? ಇದೆ ಸರ್, ಹಾಡುಗಳು ತುಂಬ ಇದೆ. ಬಟ್ ನನಗೆ ಬರಲ್ಲ, ತಂದೆಯವ್ರಿಗೆ ಬರ್ತಾವ್ರಿ. ಬಾರಪ್ಪ ನೀ ಬಾರೋ, ಲಘು ಬೇಗ ಹೋಗುನು ಸಾಲಿಗೋ, ಭಕ್ತಿ ಪಾಟಿ ಹಿಡಿಕೋ, ನಿತ್ಯ ಅನುಭಾವದಲ್ಲಿ ದುಡಿಕೋ ಅಂಥೇಳಿ ಈ ಹಾಡಿನಲ್ಲಿ ಕೆಲವೊಂದು ಮೂಲಿಕೆಗಳು ಬರ್ತಾವೆ ಸರ್. 6 ಅಕ್ಷರದ ಬೇರ ಹೇಳತಿನ ಗುರುತ ಹಿಡಿಯೋ ಮೊದಲ ಅಂಥೇಳಿ ಕೆಲವೊಂದು ಮೂಲಿಕೆಗಳ ಬಗ್ಗೆ, ಆಮೇಲೆ ಈ ಅಲೆಮಾರಿಗಳಾಗಿರ್ತಕ್ಕಂಥ ಈ ಸಂಚಾರಿ ಕುರುಬರು ಏನಿದ್ದಾರೆ, ಒಮ್ಮೆಲೇ ಬಂದಿಲ್ಲ ಸರ್ ನಾಲೆಜ್. ಬೇರೆ 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 ಜಾಗಗಳಲ್ಲಿ ತಿರುಗಾಡೋದ್ರಿಂದ ಹಿರಿಯರಿಂದ ಇದರಿಂದ ಇದು ಆಗುತ್ತೆ, ಇದರಿಂದ ಇದು. ಫಾರ್ ಎಕ್ಸಾಂಪಲ್, ಎಕ್ಕದ ಎಲೆ, ಎಕ್ಕದ ಕಾಯಿ ಜಾಸ್ತಿ ಆದರೆ ಆ ವರ್ಷ ಯಾವುದು ಬೆಳೆಗಳು ಬೆಳೆಯಂಗಿಲ್ಲ ಅಂತ ರಟ್ಟಶಾಸ್ತ್ರ ಅಂತ ಇದೆ ಸರ್, ಕುರುಬರ ರಟ್ಟಶಾಸ್ತ್ರ ಅಂತೇಳಿ. ಹಾಡುಗಳು ಕಡಿಮೆ, ಈ ರಟ್ಟಶಾಸ್ತ್ರದಲ್ಲಿ ಮಾತ್ರ ಮೂಲಿಕೆಗಳ ಬಗ್ಗೆ ಮತ್ತು ಈ ಪ್ರಕೃತಿಯಲ್ಲಿ ಆಗತಕ್ಕಂಥ ಬದಲಾವಣೆಗಳ ಬಗ್ಗೆ ಸಿಗುತ್ತೆ ಮಾಹಿತಿ. ಈಶಾನ್ಯ ಮೂಲೆ ಕಡೆ ಮಿಂಚಿದ್ರೆ ಅಥವಾ ಮಿಂಚು ಗುಡುಗು ಸ್ಟಾರ್ಟ್ ಆದರೆ ಖಂಡಿತ 3 ದಿನದಲ್ಲಿ ಮಳೆ ಆಗುತ್ತೆ ಅಂತ ಆ ಪ್ರದೇಶದಲ್ಲಿ. ಹಾಗೆ ನೈಋತ್ಯ ಮೂಲೆ ಕಡೆ ಮಿಂಚಿದ್ರೆ, ಗುಡುಗಿದ್ರೆ ಒಂದು ಸುಮಾರು 15-20 ದಿವಸ ಮಳೆ ಆಗಲ್ಲ ಅಂತ ಸೂಚನೆಗಳು. ಹಿಂಗೆ ಪ್ರಕೃತಿಯಲ್ಲಿ ಕೆಲವೊಂದು ಅನುಭವದಿಂದ ಅವರು ತಿರುಗಾಡೋದ್ರಿಂದ, ಸಂಚಾರ ಮಾಡ್ತಾ ಮಾಡ್ತಾ ಪ್ರಕೃತಿಯನ್ನು ಅಭ್ಯಾಸ ಮಾಡಿ, ಈ ಥರ ಮಿಂಚಿದ್ರೆ ಹೀಗೆ, ಈ ಥರ ಗುಡುಗಿದ್ರೆ ಹೀಗೆ, ಈ ಹೂವು ಈ ಕಾಯಿ ಜಾಸ್ತಿ ಆದರೆ ಹೀಗೆ ಅಂಥೇಳಿ ಬರೆದಿಟ್ಟಿದ್ದಾರೆ ಸರ್. ಒಳ್ಳೆಯ ಪ್ರಶ್ನೆ ಸರ್ ನಿಮ್ಮದು, ಅದ್ರ ಬಗ್ಗೆ ನಾನು ಸ್ವಲ್ಪ ಅಭ್ಯಾಸ ಮಾಡ್ತೀನಿ. ನಮಸ್ಕಾರ. ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ಫ್ಯಾಬ್ಯುಲಸ್ ಸರ್. ನಾನು ತುಂಬ ಕೆಲಸ ಮಾಡಿದ್ದೀನಿ ಕುರುಬರ ಜೊತೆ. ಕೈಮಗ್ಗದ್ದು ನೀವು ಕಂಬಳಿ ಹಾಕಿದ್ದೀರಲ್ಲ. To tell you, I think the Kuruba community is absolutely sustainable. The production of, I worked with the Kambli and the shepherding nim jana jote. Every aspect of making the Kambli is so sustainable. There's no chemical, there's no machine. And when we talk on sustainability, I think they can teach us lessons on sustainability. Even the brushes that they use to make the Kambli is made of dry tree roots.
ಅದನ್ನು ಹಳೆ ಬಟ್ಟೆಯಲ್ಲಿ ಕಟ್ಟಿ ಮಾಡಿದ್ದೀನಿ. ನಾನು ಕಾರ್ಗಾವಲ್ಲಿ ತುಂಬ ಕೆಲಸ ಮಾಡಿದ್ದೀನಿ, ಬೆಳಗಾವಿಯಲ್ಲಿ. ಅದಕ್ಕೆ ತುಂಬ ನಿಮ್ಮ ಸಂಪ್ರದಾಯ, ನಿಮ್ಮ ಸಿಸ್ಟಮ್ಸ್ ಎಲ್ಲ ಸೂಪರ್ಬ್ ಆಗಿದೆ. ಈ ಹಾಡೆಲ್ಲ ಕೇಳಿ ನೀವು ಇನ್ನೊಂದ್ಸತಿ ಹಿಂಗೆ ಮಾಡೋದಕ್ಕೆ ತುಂಬ ಥ್ಯಾಂಕ್ ಯು. ಚೆನ್ನಾಗಿದೆ. ಐ ಥಿಂಕ್ ಇಟ್ಸ್ ಜಸ್ಟ್ ಅ ಫ್ಯಾಬ್ಯುಲಸ್ ಸಿಸ್ಟಮ್ ಯು ಹ್ಯಾವ್. ಥ್ಯಾಂಕ್ ಯು. ಇದ್ರ ಮೇಲೆ ಒಂದು ಹಾಡೇ ಇದೆ ರೀ, ಆದಿಯಲ್ಲಿಯ ಇದ್ದ ಕಂಬಳಿ ಹಾಲು ಮತದಾಗ ಹುಟ್ಟಿದ ಕಂಬಳಿ, ಯಾರ ಧರ್ಮಕ್ಕೆ ಅರಿವಿಲೆ ಬಂತೋ ಮರ್ಯಾದೆ ಕಂಬಳಿ, ಏಷ ರೋಮದಾಗ ಹುಟ್ಟಿದ ಕಂಬಳಿ ಈಶೆಗೆ ಆಶನಾಯ್ತು ಕಂಬಳಿ, ಮಂಗಳ ವೇಡೆ ಧಾಮಾಜಿ ಪಂತಗ ಜೇಲ ಬಿಡಿಸಿತ ಕಂಬಳಿ, ಶಾಸಕ ಹೊಯ್ಯಾಗ ಬರುವ ಕಂಬಳಿ, ಮದಿಮಗನ ಕೈಯಲ್ಲಿ ಕಂಕಣಾಯ್ತ ಕಂಬಳಿ, ಬಿತ್ತು ಕೂರುಗಿ ಬಡ್ಡ್ಯಾಗ ಹಾಸುವ ಕಂಬಳಿ, ಬಾಣತಿ ಮೈ ಮೇಲೆ ಹೊಚ್ಚು ಕಂಬಳಿ. ಸೊ ಈ ಕಂಬಳಿ ಮೇಲೆ ಹಾಡಿದೆ. ಇದು ಜೀವಂತ ಪೀಠ. ಋಷಿಗಳು ಮುನಿಗಳು ಕುಂತ್ಕೋಬೇಕಾದ್ರೆ ಹುಲಿ ಚರ್ಮ, ಜಿಂಕೆ ಚರ್ಮನ ಬಳಸಿ ತಪಸ್ಸು ಮಾಡ್ತಿದ್ರು. ಬಟ್ ಇದು ಕುರಿ ಜೀವಂತ ಇರಬೇಕಾದ್ರೆ ಅದರ ಮೇಲಿನ ಉಣ್ಣೆನ ಕಟ್ ಮಾಡಿ ನೇಯ್ದಿರ್ತಕ್ಕಂಥ ಕಂಬಳಿ ಪ್ರತಿಯೊಂದು ಮಹತ್ವದ ಕೆಲಸಕ್ಕೆ ಬರ್ತಕ್ಕಂಥ, ಬಿತ್ತಬೇಕಾದ್ರೆ ಬೇಕು, ಆಮೇಲೆ ಜಾವಳ ತೆಗಿಬೇಕಾದ್ರೆ ಬೇಕು, ಮದುವೆಯಲ್ಲಿ ಬೇಕು, ಬಾಣತಿಗೆ ಬೇಕು, ಪ್ರತಿಯೊಂದು ಮಹತ್ವದ ಕಾರ್ಯಕ್ಕೆ ಕಂಬಳಿ ಬೇಕು. ಇದು ಜೀವಂತ ಪೀಠ ಅಂತ ಕರೀತಾರೆ. ಇದರಲ್ಲಿ ಕಂಬಳಿ, ಜಾಡಿ, ಇದು ಏಡಿದೆಲ್ಲ ಇದು ಕಂಬಳಿ ಇರೋದು. 2 ಏಡು ಬಂದರೆ ಅದು ಪೂಜಾರಿಗಳು ಧರಿಸ್ತಾರೆ. 3 ಏಡು ಬಂದರೆ ಅಮೋಘ ಸಿದ್ಧನ ಸಂಪ್ರದಾಯದ ಕಂಬಳಿ. 5 ಏಡು ಬಂದರೆ ಅದು ರೇವಣ ಸಿದ್ಧನ ಕಂಬಳಿ. ಹೀಗೆ ಬೇರೆ ಬೇರೆ ಅದಕ್ಕೆ ಪದ್ಧತಿಗಳಿದೆ. ಹಾಂ ಮುತ್ತೆಳೆ, ಆಮೇಲೆ ಏಡು ಅಂತೇಳಿ ಕರೀತಾರೆ. ಮುತ್ತೆಳೆ, ಏಡು. 2 ಇದ್ದರೆ ಮಾಳಿಂಗರಾಯನ ಸಂಪ್ರದಾಯ, 3 ಇದ್ದರೆ ಅಮೋಘ ಸಿದ್ಧನ ಸಂಪ್ರದಾಯ. ಈ ಥರ ಅದು ಒಂದು ಪದ್ಧತಿ ಇದೆ. ಇದು ಕಂಬಳಿ ಮಾಮೂಲಿ. ನಮಸ್ತೆ ಸರ್, ಥ್ಯಾಂಕ್ ಯು. ತುಂಬ ಚೆನ್ನಾಗಿತ್ತಲ್ಲ. ನಂದು ಒಂದು ಕ್ವೆಶ್ಚನ್ ಏನಂದರೆ, ನೀವೇನು ರೈಟಿಂಗ್ ಮೂಲಕ ತಿಳಿಸೋದು ಆ ಥರ ಮಾಡಲ್ಲ ಅಂತ ಹೇಳಿದ್ರಿ ಅಲ್ವಾ, ಎಲ್ಲ ಜನಪದ ಅಂದರೆ ಜನಕ್ಕೋಸ್ಕರ ಅಂತ. ಬಟ್ ಇವಾಗಿನ ಸಿಚುವೇಶನಲ್ಲಿ ಎಲ್ಲ ಮೊಬೈಲ್ ಬಂದಿದೆ, ಹೇಗೆ ನೀವು ಅದನ್ನು ಮ್ಯಾನೇಜ್ ಮಾಡ್ತಿದ್ದೀರ? ಲೈಕ್ ಹೌ ಯು ಹೇಗೆ ನೀವು ಹಿರಿಯರು ಹೇಳಿದ್ರು, ಒಂದು ತಲೆವರೆಗೂ ಹೇಳಿದ್ರು. ಬಟ್ ಇವಾಗ ರೈಟಿಂಗ್ ಆಗ್ತಾ ಇದೆ. ಆದರೂ ನಮ್ಮ ಹಿರಿಯರು, ನಮ್ಮ ತಂದೆ ಲೆವೆಲ್ ಮೇಲವರು ಬೇಡ ಅಂತ ಬೀಳ್ತಾರೆ. ಬಟ್ ಇವಾಗ ಎಲ್ಲ ಆಥರ್ಸು ಬರಿತಾ ಇದ್ದಾರೆ. ಆಮೇಲೆ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ವಿಡಿಯೋ ಆಡಿಯೋ ಮಾಡಿಕೊಂಡು ರೈಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಪಾಸ್ ಆಗ್ತಿದೆ ಅಂತ ಆಗ್ತಾ ಇದೆ. ಬಟ್ ಆ ರೈಟಿಂಗು ಅಲ್ಲೇ ಉಳಿದ್ಬಿಡುತ್ತೆ. ಎಲ್ಲಿವರೆಗೂ ನಾವು ಪ್ರಾಕ್ಟೀಸ್ ಮಾಡಲ್ಲ ಅಲ್ಲಿವರೆಗೂ ಅದು ಉಳ್ದಂಗಲ್ಲ. ಪುಸ್ತಕದಲ್ಲಿ ಉಳಿದ್ರೆ ಅದು ಉಳ್ದಂಗಲ್ರಿ, ನಾವು ಬಳಕೆ ಮಾಡಬೇಕು. ಇದರಲ್ಲಿ ಖುಷಿ ಇದೆ. ಸುಮ್ಮನೆ ಮನೆಯಲ್ಲಿ ಯಾರನ್ನೋ ಕರೆಸಿ ಹಾಡೋಕ್ಕಿಂತ ನಾವೊಂದು 4 ಹಾಡು ಕಲಿತ್ರೆ ಮನೆಯಲ್ಲಿ ಎಂಜಾಯ್ ಮಾಡ್ಬೋದು. ಅದನ್ನು ಬಳಕೆ ಮಾಡಬೇಕು. ಬರೀ ಬುಕ್ದಲ್ಲಿದೆ, ಮೊಬೈಲಲ್ಲಿದೆ ಅಂದರೆ ಅಲ್ಲ. ನಾವು ಕೂಡ ಅದು ಹೆಂಗೋ ಆಗಲಿ, ಬಟ್ ನಾವು ಆ ಪದ್ಯವನ್ನು ಕಲಿಬೇಕು. ಒಂದು ಮಂಗಳಾರತಿ, ಒಂದು ಪೂಜೆ ಮಾಡ್ತಾ ಇದ್ದೇವಪ್ಪ ಮನೆಯಲ್ಲಿ, ನಾವೇ ಮಂಗಳಾರತಿ ಹಾಡೋದು, ಒಂದು ಸ್ತೋತ್ರ ಹಾಡೋದು ನಾವೇ ಕಲಿಬೇಕು ಅಷ್ಟೇ. ಅಂದರೆ ಉಳ್ದಂಗೆ. ಸರ್, ನಂದು 2 ಪ್ರಶ್ನೆ ಇದೆ. ಒಂದು, ನಿಮ್ಮ ಮಕ್ಕಳಿಗೆ ಆಸಕ್ತಿ ಇದೆಯಾ ಕಲಿಯೋದು? ಅದು ಒಂದು. ದೊಡ್ಡವನಿಗಿಲ್ಲ, ಚಿಕ್ಕವನಿಗಿದೆ. ನಾನು ಕಲಿಸ್ತಾ ಇಲ್ಲ. ಅವನದೊಂದು ಎಜುಕೇಷನ್ ಲೆವೆಲ್ ಮುಗಿದಾದ ಅವನು ಸುಮ್ಮನೆ ಇರಬೇಕಾದ್ರೆ ಮನೇಲಿ ಡೋಳು ಬಾರಿಸಿರ್ತಾನೆ. ನಾನು ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತಿರ್ತಾನೆ. ಬಟ್ ನೀನು ಶಿಕ್ಷಣ ಮುಗಿಸು, ಆಮೇಲೆ ಕಲಿಯೋದಂತೆ, ನಾನು ಯಾವಾಗಾದರೂ ಕಲಿಬೋದು ಅಂಥೇಳಿ. ಬಟ್ ಅವ್ನು ಬಿಟ್ಬಿಟ್ರೆ ಚೆನ್ನಾಗಿ ಹಾಡ್ತಾನೆ. ದೊಡ್ಡವನು ಮಾತ್ರ ಇಷ್ಟ ಇಲ್ಲ, ಚಿಕ್ಕವನು ಕಲಿತಾನೆ. 2 ಮಕ್ಕಳು ನನಗೆ. ಒಬ್ಬನು ಸೈನಿಕ ಸ್ಕೂಲು ಮಡಿಕೇರಿಯಲ್ಲಿ ಓದ್ತಾ ಇದ್ದಾನೆ, ಫಸ್ಟ್ ಇಯರ್. ಒಬ್ಬನು ದೊಡ್ಡವನಿದೆ. ಸರ್, 2ನೇ ಪ್ರಶ್ನೆ ಏನಂದರೆ, ಇವಾಗ ನಾವು ವೀಕ್ಷಕರಾಗಿ ನಮಗೆ ನೀವು ಏನು ಹೇಳ್ತೀರಾ, ಏನು ಮೆಸೇಜ್ ಕೊಡ್ತೀರಾ? ನಾವು ಈ ಕಲೆಗಳಾಗಲಿ ಪದಗಳಾಗಲಿ ನಾವು ಹೇಗೆ ಅಪ್ರಿಷಿಯೇಟ್ ಮಾಡ್ಬೋದು? ನೀವು ಯಾವುದೇ ನಿಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರು ಹಿರಿಯ ಕಲಾವಂತರನ್ನು, ಈ ನಶಿಸಿ ಹೋಗುವಂಥ ಕಲಾವಿದರನ್ನು ಕರೆಸಿ, ನಿಮ್ಮ ಚಿಕ್ಕ ಕಾರ್ಯಕ್ರಮಕ್ಕೆ ಕರೆಸಿ ಅವರಿಗೆ ಗೌರವ ಸನ್ಮಾನ ಏನಾದರೂ ಕೊಡಿ, ಅಥವಾ ಅಪ್ರಿಷಿಯೇಟ್ ಮಾಡಿ. ಚಪ್ಪಾಳೆ ಹೊಡೆದ್ರೆ ಸಾಕು, ಅವ್ರು ಖುಷಿ ಪಡ್ತಾರೆ. ಆಮೇಲೆ ಎಷ್ಟೋ ಜಾನಪದ ಕಲಾವಿದರು ಹಳ್ಳಿನಲ್ಲಿ ಎಲೆಮರೆ ಕಾಯಂಗಿದ್ದಾರೆ. ತಮಗೆ ಸಾಧ್ಯವಾದರೆ ಅಂಥ ಕಲಾವಿದರನ್ನ ಗುರುತಿಸುವಂಥ ಪ್ರಯತ್ನ ಮಾಡಿರಿ. ಆಮೇಲೆ ನೀವು ಸಾಧ್ಯವಾದರೆ ಇಷ್ಟಪಟ್ಟು ಕಲೀರಿ. ಅಂಥ ಏನೇ ಖಂಡಿತ ಸಿಗುತ್ತೆ, ನಿಮಗೆ ರಿಸೋರ್ಸ್ ಸಾಕಷ್ಟು ಸಿಗುತ್ತೆ ಕಲಿಯೋಕ್ಕೆ ಇಷ್ಟ ಇದ್ದರೆ.
ಎಷ್ಟೋ ಕಲೆಗಳು 236 ಜಾನಪದ ಕಲೆಗಳಲ್ಲಿ ಇವತ್ತು ಜೀವಂತವಾಗಿರೋ ನಮ್ಮ ಉತ್ತರ ಕರ್ನಾಟಕದಲ್ಲಿ ಜೀವಂತವಾಗಿರೋ ಕಲೆ ಅದು ಡೊಳ್ಳು ಕಲೆ, ಗಂಡು ಕಲೆ ಇನ್ನೂ ಕೂಡ ಇದೆ. ಸಾಕಷ್ಟು ಕಾರ್ಯಕ್ರಮಗಳು, ಹಲವಾರು ಕಲಾವಿದರು ಸಿಗ್ತಾರೆ. ನಾವು ಚಿಕ್ಕವರು ಇರಬೇಕಾದ್ರೆ ಶ್ರೀಕೃಷ್ಣ ಪಾರಿಜಾತ ಅಂಥೇಳಿ ನಾಟಕ ಪ್ರತಿಯೊಂದು ಜಾತ್ರೆಯಲ್ಲಿ ಕರೆಸ್ತಿದ್ರು. ಇವಾಗ ಇಲ್ಲೇ ಇಲ್ಲ, ಆ ಕಲಾವಿದರೇ ಸಿಗ್ತಾಯಿಲ್ಲ, ನಾಟಕದ ಕಲಾವಿದರು ಸಿಗ್ತಾಯಿಲ್ಲ. ಆಮೇಲೆ ಅನೇಕ ಕಲೆಗಳು, ಈ ಬೀಸೋ ಕಲ್ಲು ಹಾಡುಗಳು ಸಿಗ್ತಾಯಿಲ್ಲ, ಕುಟ್ಟೋ ಹಾಡುಗಳು, ಬೀಸೋ ಹಾಡುಗಳು, ಆಮೇಲೆ ಹಂತಿ ಪದಗಳಂತೂ ಹೋಗೇ ಬಿಡ್ತು. ಹಂತಿ ಪದ ಯಾಕಿತ್ತು ಅಂದರೆ ಆವಾಗ ಎತ್ತುಗಳನ್ನೆಲ್ಲ ತೆನೆಗಳನ್ನು ತುಳ್ಸೋಕ್ಕೆ ರಾತ್ರಿ ಇಡೀ ಕಾಲ ಕಳಿಬೇಕಾಗಿತ್ತು ಅವರು. ಅವಾಗ ಹಂತಿ ಪದಗಳನ್ನು ಹಾಡ್ತಾ ಕಾಲ ಕಳೀತಿದ್ರು. ಈಗ ಹೋಗಿಬಿಟ್ಟಿದೆ, ಅದು ಹಂತಿನೇ ಇಲ್ಲ, ಎಲ್ಲ ಮಷಿನ್ ಬಂದಿದೆ. 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ರಾಶಿ ಕಡಿಯೋಕ್ಕಾಗ್ತಾಯಿದೆ. ಯಾರು ಹಾಡಬೇಕು? ಬೀಸೋ ಪದ, ಆವಾಗ ಬೀಸೋ ಕಲ್ಲಲ್ಲಿ ಬೀಸ್ತಿದ್ರು ಹೆಣ್ಮಕ್ಳು. ತಮ್ಮ ತವ್ರ ಮನೆ ಮೇಲೆ ಅಣ್ಣನು 6 ಎತ್ತು, ತಮ್ಮನ 3 ಎತ್ತು, ನಮ್ಮಪ್ಪನೆತ್ತು 16 ಬರುವಾಗ ನಮ್ಮೂರ ಸೀಮಿ ನಡಗ್ಯಾವ ಅಂಥೇಳಿ ಹಾಡ್ತಾ ತಮ್ಮ ನೋವನ್ನು ಮರೆಯೋಗೋಸ್ಕರವಾಗಿ ಬೀಸ್ತಾ ಹಾಡ್ತಿದ್ರು. ಇವಾಗ ಎಲ್ಲಿ ಬೀಸೋ ಕಲ್ಲು ಇಲ್ಲ, ಎಲ್ಲ ಮಿಕ್ಸಿ, ಗ್ರೈಂಡರ್ ಎಲ್ಲ ಮಷೀನ್ಗಳು ಬಂದುಬಿಟ್ಟವೆ. ಅದು ಏನೋ ಇರಲಿ, ಅಟ್ಲೀಸ್ಟ್ ಅದನ್ನು ನೋಡೋಕ್ಕಾದ್ರು. ಈಗ ನೋಡಿರಿ, ಆ ಸಂಪ್ರದಾಯ ಉಳಿಸೋಗೋಸ್ಕರ ದೊಡ್ಡ ಬಿಲ್ಡಿಂಗಲ್ಲಿ ಗುಡಿಸಲುಗಳು ಕಟ್ತಾ ಇದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ ಬರಬೇಕಂತ. ನಿಜವಾದ ಎಕ್ಸ್ಪೀರಿಯನ್ಸ್ ಹೆಂಗೆ ಬರ್ತದೆ ರೀ? ಅದು ರಿಯಲ್ ಆಗಿದ್ದರೆ ಅದು ಒಂದು ಮಜಾ ಇರ್ತದೆ. ಸಂಪ್ರದಾಯ ಹಳ್ಳಿಗೆ ಹೋಗೋದು, ಹಿರಿಯರಿಂದ ಕಲಿಯೋದು ತುಂಬ ಅವಶ್ಯಕವಾಗಿದೆ. ಈ ಥರ ಈವೆಂಟ್ಸ್ಗಳನ್ನು ನಡೆಸೋದು. ಇವಾಗ ನಾನು ಈ ಸ್ಕೂಲ್ ಫಂಕ್ಷನ್ಸ್ಗಳೆಲ್ಲ ಹೋಗ್ತಿರ್ತೀನಿ, ಬರೀ ಪೆನ್ ಡ್ರೈವ್ ಹಚ್ಚೋದು, ಡ್ಯಾನ್ಸ್ ಮಾಡೋದು ಮಾಡ್ತಿರ್ತಾರೆ. ಅವ್ರಿಗೆ ಒಂದು ಕಾಂಪಿಟೇಷನ್, ಜನಪದ ಹಾಡುಗಳನ್ನು ಹಾಡು, ಬೀಸೋ ಕುಟ್ಟುಗಳ ಹಾಡುಗಳನ್ನು ಹಾಡು ಅಂತೇಳಿ ಈ ಥರ ಈವೆಂಟ್ಸ್ಗಳನ್ನು ಮಾಡೋದು. ಕತೆ ಹೇಳೋದನ್ನು, ಒಡಪು ಹೇಳೋದು. ಹೆಣ್ಮಕ್ಳು ಗಂಡನ ಹೆಸರು ಹೇಳ್ಬೇಕಾದ್ರೆ ಒಡಪು ಹೇಳ್ತಾರೆ. ಈಗ ಯಾರೂ ಹೇಳೋಂಗಿಲ್ಲ, ಒಡಪುಗಳು ಹೋಗಿಬಿಟ್ಟವೆ. ಏನೇನೋ ಅರ್ಥ ಹಾಕಿ ಹೇಳ್ತವೆ. ಅವೆಲ್ಲ ಜನಪದ ಸಂಸ್ಕೃತಿಗಳು ಉಳಿಬೇಕಾದ್ರೆ ಆ ಥರ ಕಾಂಪಿಟೇಷನನ್ನು ನಾವು ಮಾಡಬೇಕು. ಪ್ರೈಸ್, ಸಣ್ಣ ಸಣ್ಣ ಪ್ರೈಸ್ಗಳನ್ನು ಸ್ಕೂಲ್ ಲೆವೆಲಲ್ಲಿ ಮಾಡೋದ್ರಿಂದ ಇದೊಂದು ಉಳಿಬೋದೇನೋ ಅಂತ. ಸೊ ತುಂಬ ಅವಶ್ಯವಾಗಿದೆ. I have no questions, but I really enjoyed this session. Even I don't understand the language much, but the way he expressed his experience of life, it was really mesmerizing. Thank you so much for guiding us and enlightening this morning. I'm very happy to be part of this creative morning group today morning. Thank you so much. You take only the sessions in Kannada and Marathi also, since you told you went to Maharashtra somewhere. ಮಹಾರಾಷ್ಟ್ರ ಹೋಗ್ತೀವಿ, ಬಟ್ ವಿ ಪರ್ಫಾರ್ಮ್ ಇನ್ ಕನ್ನಡ ಓನ್ಲಿ. ಎಸ್ ಸರ್, ವಿ ಡೋಂಟ್ ಹ್ಯಾವ್ ಲಿಟ್ರೇಚರ್ ಇನ್ ಮರಾಠಿ. ವಿ ನೋ ವೆಲ್ ಇನ್ ಮರಾಠಿ ಸರ್, ಬಟ್ ವಿ ಡೂ ಪರ್ಫಾರ್ಮ್ ಇನ್ ಮಹಾರಾಷ್ಟ್ರ. ಸೋ ಮೆನಿ ಕರ್ನಾಟಕ ಪೀಪಲ್ ಆರ್ ದೇರ್ ಇನ್ ಬಾಂಬೆ, ಪುಣೆ. ಗಣೇಶ ಉತ್ಸವಕ್ಕೆ ಅಲ್ಲಿ ಕರೆಸ್ತಿರ್ತಾರೆ. ಅಲ್ಲಿ ಕನ್ನಡ ಜನ ಇದ್ದಾರಲ್ಲ ಒಂದು ಗಲ್ಲಿನಲ್ಲಿ, ಅಲ್ಲಿ ಕರೆಸ್ತಿರ್ತಾರೆ. ಮಹಾರಾಷ್ಟ್ರನಲ್ಲಿ ತುರ್ಬಾ ಸ್ಟೋರ್ಸ್ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಇಂಡಿ ತಾಲೂಕಿಂದ ಒಂದು ಸುಮಾರು 80 ಫ್ಯಾಮ್ಲೀಸ್ ಇದ್ದಾವೆ. ಅಲ್ಲಿ ಕರೆಸಿದ್ರು ನಮಗೆ. ಮುಂಬೈ, ಪುಣೆ, ಸಾಂಗ್ಲಿ ಎಲ್ಲ ಕಾರ್ಯಕ್ರಮ ಕೊಟ್ಟಿವಿ, ಸೊಲ್ಲಾಪುರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ನೀವು ಇಷ್ಟು ಜನರಸ್ಲಿ ನಿಮ್ಮ ಸ್ಟೋರಿನ, ನಿಮ್ಮ ಅಪ್ಪಾಜಿ ಸ್ಟೋರಿನ ಶೇರ್ ಮಾಡೋಕ್ಕೆ. I'm going to ask the question in English. ನಿಮ್ಮ ಡೌಟ್ಸ್ ಅಥವಾ ಕ್ವೆಶ್ಚನ್ಸ್ ಅಥವಾ ಫ್ರಸ್ಟ್ರೇಷನ್ಸ್ ಈ ಜರ್ನಿಯಲ್ಲಿ ಅದಕ್ಕೂ ಜಾಗ ಇದೆಯಾ ನಿಮ್ಮ ಹಾಡಲ್ಲಿ ಅಥವಾ ಬರಿಯಲ್ಲಿ? ತುಂಬ ಇದೆ. ಪ್ರತಿ ಹಂತದಲ್ಲೂ ಕ್ವಶನ್ಸ್. ನಾನು ಇನ್ನೂ ಕೂಡ ದ್ವಂದ್ವದಲ್ಲಿದ್ದೀನಿ. ನಾನು PUC ಮುಗಿದಾದ್ಮೇಲೆ, TCH ಮುಗಿದಾದ್ಮೇಲೆ, ಜಾಬ್ ಆದಮೇಲೆ ಯಾವಾಗ ಇದರಲ್ಲಿ ಎಂಟ್ರಿ ಆದ್ನೆಯೋ, ನಾನು ಫಸ್ಟು ಪುರಾಣಗಳನ್ನು ಓದಿಬಿಟ್ಟೆ. ರಾಮಾಯಣ, ಮಹಾಭಾರತ, 18 ಪುರಾಣಗಳು, ಬ್ರಹ್ಮಪುರಾಣ, ಶಿವಪುರಾಣ, ಗರುಡ ಪುರಾಣ, ಭವಿಷ್ಯ ಪುರಾಣ, ವಿಷ್ಣು ಪುರಾಣ ಎಲ್ಲ ಓದಿಬಿಟ್ಟೆ. ಓದಿ ಆದಮೇಲೆ ಏನೋ ಒಂದು ಭಾವನಾಲೋಕದಲ್ಲಿ ಇದ್ದೆ. ಆಮೇಲೆ AN ಮೂರ್ತಿರವ್ರದ್ದು ಒಂದು ಕಾದಂಬರಿ ಓದಿದೆ, ದೇವರು ಅಂಥೇಳಿ. ಎಲ್ಲ ಟರ್ನ್ ಆಗಿಬಿಡ್ತು. ಹಿಂಗಿತ್ತಲ್ಲ, ಹಿಂಗಾಯ್ತಲ್ಲ, ಇದರಲ್ಲಿ ಏನಿದೆ ಗೊಂದಲ ಇದೆ. ಯಾವಾಗಲೂ ಸ್ಟಿಕ್ಕನ್ನು ಆಗಬಾರ್ದು. ಸೊ ಆದಷ್ಟು ವೈಚಾರಿಕತೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದೆ. ಕಳೆದ 2-3 ವರ್ಷದಿಂದ ನಾನು ದೇವರ ಹಾಡುಗಳನ್ನು ಜಾಸ್ತಿ ಬರಿತಾ ಇಲ್ಲ. ನನಗೇನೋ ಅದರಿಂದ ಏನೂ ಅಷ್ಟೊಂದು ಇದು ಇಲ್ಲ. ಪ್ರೆಸೆಂಟ್ ಕಂಡೀಷನ್, ಮನಸ್ಥಿತಿ ಹೇಗಿದೆ, ಹೇಗೆ ಕಂಟ್ರೋಲ್ ಮಾಡ್ಬೋದು, ಹೊಸದನ್ನು ಹೇಗೆ ತುಂಬಬಹುದು ಅಂಥೇಳಿ ಏನು ಅಪೇಕ್ಷೆ ಪಡ್ತಾ ಇದ್ದಾರೆ, ಹೀಗೆ ಗೊಂದಲದಲ್ಲಿ ಇದ್ದರೆ ನಾವು ಕಂಡ್ಕೋಬೋದು. ದೆರ್ ಇಸ್ ನೋ ಪರ್ಫೆಕ್ಟ್. ಎಲ್ಲೂ ಕೂಡ ಪರ್ಫೆಕ್ಟ್ ಅನ್ನೋದಿಲ್ಲ.
ಇದು ಸರಿ ಅನ್ನೋರು ಇರ್ತಾರೆ, ಅದು ತಪ್ಪನ್ನೋರು 10 ಜನ ಇರ್ತಾರೆ. ಹಾಗೆ ಇರೋದು. ಯಾವುದನ್ನು ಕೂಡ ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಯಾರು ಮಹಾತ್ಮರು ಇರ್ತಾರಲ್ಲ, ಮಹಾತ್ಮ ಗಾಂಧೀಜಿಯವ್ರನ್ನಷ್ಟು ಕ್ರಿಟಿಸೈಸ್ ಮಾಡೋ ವ್ಯಕ್ತಿನೇ ಇಲ್ಲ. ಅಷ್ಟು ಒಳ್ಳೆಯವ್ರಿಗೆ ಹಂಗಿದೆ. ಹಾಗೆ ಎಲ್ಲೂ ಕೂಡ ಪರ್ಫೆಕ್ಟ್ ಇಲ್ಲ. ಗೊಂದಲಗಳು ಇರಲೇಬೇಕು ನನ್ನ ಪ್ರಕಾರ. ಇದ್ದಾಗ ಮಾತ್ರ ನಾವು ಏನಾದರೂ ಕಂಡುಹಿಡಿಯೋಕ್ಕೆ ಸಾಧ್ಯ. ಸರ್ ಒಂದು ಪದ ಬಳಸಿದ್ರು, ಮೆಸ್ಮರೈಸ್ ಅಂತೇಳಿ. ಮೆಸ್ಮರ್ ಅಂಥೇಳಿ ಒಬ್ಬರು ಸೈಂಟಿಸ್ಟ್ ಅವರು. ಮೆಸ್ಮರಿಸಮ್ ಅಂತ ಬಂದಿದ್ದು ಅವರಿಂದಾನೆ. ವಿದ್ಯಾ ಭಂಡಾರ ಅಂಥೇಳಿ ಒಂದು ಬುಕ್ ಇದೆ. ಆ ವಿದ್ಯಾ ಭಂಡಾರದ ಕೊನೆಯಲ್ಲಿ ಒಂದು ಅಧ್ಯಾಯ ಇದೆ, ಮೆಸ್ಮರಿಸಮ್ ಅಂತೇಳಿ. ಆ ಮೆಸ್ಮರ್ ಅಂತಕ್ಕಂಥ ವಿಜ್ಞಾನಿ ಹೀಗೆ ನೇರವಾಗಿ ಒಂದು ಬಿಳಿ ಪರದೆಯನ್ನು ಮಾಡಿ ಅಲ್ಲಿ ಒಂದು ಹೂವಿಟ್ಟು ಪ್ರತಿನಿತ್ಯ ಹೀಗೆ ನೋಡ್ತಾ ಕಣ್ಣು ಬಡಿಬಾರ್ದು. ಅವರು ಎಷ್ಟು ಇದ್ದರು ಅಂದರೆ 3.5 ತಾಸು ನಾನು ಸಾಧನೆ ಮಾಡಿದ್ರೆ ಆ ಹೂ ಬಾಡಬೇಕು ಅಂಥೇಳಿ ಮನಸ್ಸಲ್ಲಿ ಅಂದ್ಕೊಂಡು ಆ ಸಾಧನೆ ಮಾಡಿದ್ರೆ ಖಂಡಿತ ಬಾಡುತ್ತಂತ. ಆಮೇಲೆ ಬಾಡಿರೋ ಹೂವು ಅರಳಬೇಕು ಅಂದ್ಕೊಂಡ್ರೆ ಖಂಡಿತ ಅರಳುತ್ತೆ ಅಂತ. ಬಟ್ ಆ ಸಾಧನೆ ಮಾಡಬೇಕು. ಮೆಸ್ಮರ್ ಹೇಳೋದು ಅದೇ ಮೆಸ್ಮರಿಸಮ್ ಆಗಿದ್ದು. ಹೀಗೆ ಜೋಸೆಫ್ ಮರ್ಫಿ ಅವ್ರದ್ದು ಒಂದು ಬುಕ್ ಇದೆ, ನಿಮ್ಮ ಸೂಕ್ತ ಚೇತನಾ ಶಕ್ತಿ ಅಂತೇಳಿ. ಮನಸ್ಸಿನಲ್ಲಿ ಭಾಳಷ್ಟು ಶಕ್ತಿಗಳಿದ್ದಾವೆ. ಅದೆಲ್ಲ ಬಳಕೆ ಆಗಬೇಕಾದ್ರೆ ನಾವು ಸಾಧಕರಾಗಬೇಕಾದ್ರೆ ಸಮಯ ಕೊಡಬೇಕು ಅಂದರೆ ಇಂಥ ಫಂಕ್ಷನ್ಗಳಲ್ಲಿ ಭಾಗವಹಿಸಿದ ಹೊಸ ವಿಚಾರಗಳು ಬರ್ತಾ ಹೋಗ್ತಾವೆ. ಇದು ಹೀಗೆ ಇವ್ರು ಹಿಂಗೆ ಹೇಳಿದ್ರು, ಇವ್ರು ಯಾಕೆ ಹಿಂಗೆ ಹೇಳಿದ್ರು. ಆವಾಗ ನಮ್ಮ ಮನಸ್ಸಿನಲ್ಲಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಹಿಂಗೂ ಇರ್ಬೋದೇನೋ. ಬಟ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳು ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರಕೃತಿಯಲ್ಲಿ ಸೈನ್ಸ್ಗೆ ನಿಲ್ಕಿದ್ದು ಕೇವಲ 15% ಮಾತ್ರ, 15% ಮಾತ್ರ ಇನ್ನೂ ಸಿಕ್ಕಿದ್ದು ಸೈನ್ಸ್ಗೆ. ಇನ್ನೂ ತಿಳ್ಕೊಳ್ಳೋಕೆ ಭಾಳಷ್ಟು ಇದೆ. ಅದರಿಂದ ನಾವು ದ್ವಂದ್ವದಲ್ಲಿದ್ದಾಗೆ ಹೊಸದು ಕಲಿಯೋಕ್ಕೆ ಸಾಧ್ಯ. ಅದಕ್ಕೆ ಈ ಕ್ರಿಯೇಟಿವ್ ಮಾರ್ನಿಂಗ್ಸ್ ಇರೋದು. ನಮಸ್ತೆ ಸರ್, ನೀವು ತುಂಬ ಒಳ್ಳೆಯ ಸ್ಟೋರಿ ಟೆಲ್ಲರ್, ಕೇಳೋಕ್ಕೆ ತುಂಬ ಚೆನ್ನಾಗಿತ್ತು. ನನ್ನ ಕ್ವೆಶ್ಚನ್ ಏನಂದರೆ, ನೀವು ಆ ಸವಾಲ್ ಜವಾಬ್ ಬಗ್ಗೆ ಮಾತಾಡಿದ್ರಲ್ಲ, ಸೊ ನೀವು ರಾತ್ರಿ ಪೂರ್ತಿ ಮಾತಾಡ್ತೀರಾ, ಅತ್ತೆ ಸೊಸೆ ಕತೆ, ಸೀತೆ ಕತೆ, ಕೈ ಕತೆ ಎಲ್ಲ. ಸೊ ಅದು ನೀವು ಒಂದು ಸ್ಟೇಟ್ಮೆಂಟ್ ಹೇಳಿದರೆ ಹಾಡು ಮೂಲಕ, ಪ್ರಾಸದ ಮೂಲಕ ಅದಕ್ಕೆ ಕೌಂಟರ್ ಕೊಡ್ತಾರಲ್ವಾ. ಸೊ ಅದು ಕೊಡಬೇಕಾದ್ರೆ ಅದು ರಿಹರ್ಸ್ ಮಾಡಿರ್ತದೆ ಆನ್ ದ ಸ್ಪಾಟ್. ಅದು ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ವಲ್ಲ? ಇರುತ್ತಲ್ಲ, ಒಂದು ಸಂದು ಮುಗಿಯೋಗೆ 1 ಅವರ್ ಬೇಕು. ನಾನು ಸ್ಪೀಚ್ ಆದಮೇಲೆ ಒಂದು ಹಾಡು ಹೇಳ್ತೀನಿ. ಆ ಹಾಡು ಹೇಳೋವರೆಗೂ 10-15 ನಿಮಿಷ ಸಿಗುತ್ತೆ. ಆಮೇಲೆ ಮಾತಾಡೋ ಸಂಭಾಷಣೆ ಮಾಡಬೇಕಾದ್ರೆ 2ನೇ ಸಂದು ಪ್ರಾರಂಭ ಮಾಡ್ತಾರಲ್ಲ, ಅವ್ರು ಡೈರೆಕ್ಟ್ ಸ್ಪೀಚಿಗೆ ಬರಲ್ಲ. ಒಂದು ಪದ್ಯ ಹಾಡ್ತಾರೆ, ಮಾರ್ಗ ಹಾಡ್ತಾರೆ. ಅಲ್ಲಿವರೆಗೂ ಅರ್ಧ ಗಂಟೆ ಸಿಗುತ್ತೆ. ಆ ಅರ್ಧ ಗಂಟೆಯಲ್ಲಿ ನಾನು ಯೋಚನೆ ಮಾಡಿ ಏನು ಹೇಳ್ಬೋದು ಅಂತ ಮಾಡಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ತಾಯಿನ ತಗೊಂಡ್ರೆ, ಭೂಮಿ ತಾಯಿ, ನಾವೆಲ್ಲರೂ ಭೂಮಿ ತಾಯಿ ಮೇಲೆ ನಿಂತೀವಿ ಅಂಥೇಳಿ ಅವ ವಾದ ಮಾಡ್ದ, ತಾಯಿ ಶ್ರೇಷ್ಠ ಅಂಥೇಳಿ. ನನ್ನ ಪಾಳೆ ಬಂತು, ತಾಯಿನ ಶ್ರೇಷ್ಠ ಮಾಡಿದ್ದಾನೆ ಅವನು, ಭೂಮಿನ ಹೋಲಿಸಿದ್ದಾನೆ. ಅದನ್ನು ನಾನು ಕೌಂಟರ್ ಕೊಡಬೇಕು. ಏನು ಕೊಡ್ಬೋದು? ನಿಮ್ಮ ತಾಯಿ ನಿಂತಿದ್ದು ನಮ್ಮ ತಂದೆ ಮೇಲೆ, ಆದಿಶೇಷ ಕೆಳಗಿದ್ದಾನೆ ಅಂತ. ನಮ್ಮ ಆದಿಶೇಷ ಸರಿದ್ರೆ ನಿಮ್ಮ ತಾಯಿ. ಈ ಥರ ಕೌಂಟರ್ ಕೊಡ್ತಾ ಹೋಗಬೇಕು ಅಂತ. ತಂದೆ ಹೇಗೆ ಶ್ರೇಷ್ಠ? ತಾಯಿ, ಲಕ್ಷ್ಮೀನ ತಾಯಿ ಅಂತೀವಿ, ಹಣನ ತಾಯಿ ಅಂತೀವಿ, ಅದಕ್ಕೆ ತಾಯಿ ಶ್ರೇಷ್ಠ ಅಂಥೇಳಿ ಅಂದು ವಾದ ಮಾಡಿದ್ರೆ, ನಿಮ್ಮ ತಾಯಿ ಬೆಲೆ ಪಡಿಬೇಕಾದ್ರೆ ಅಲ್ಲಿ ಗಾಂಧೀಜಿ ನಮ್ಮ ತಂದೆ ಇದ್ದಾನೆ ಒಳಗಡೆ ಅಂತ ಪ್ರತಿಯೊಂದಕ್ಕೂ ಭಾರತ ಮಾತೆ ಅಂದ್ರಲ್ಲೇ, ಭಾರತ ಮಾತೆ ಹೌದು, ಅದಕ್ಕೆ ರಾಷ್ಟ್ರಪತಿ ಇದ್ದಾರೆ ಮತ್ತೆ ಬರುತ್ತೆ. ಪ್ರತಿಯೊಂದಕ್ಕೂ ಕೌಂಟರ್ ಇರುತ್ತೆ. ಬಟ್ ಇಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡೋದು, ಜನರನ್ನು ನಿದ್ದೆ ಬರದೇ ಇರೋ ಹಾಗೆ, ಬೇಸರ ಬರೋದೇ ಇರೋ ಹಾಗೆ ತಡೆಯೋದು, ಹಾಗೆ ಹೊಸ ವಿಚಾರಗಳನ್ನು ಅವರಿಗೆ ಆಲೋಚನೆಗೆ ಹಚ್ಚೋದು. ಒಂದು ಕ್ಯೂರಿಯಾಸಿಟಿ ಕೂಡಿಸ್ಬೇಕಲ್ಲ, ಬೆಳಗ್ಗೆವರೆಗೂ ಕೂಡಿಸ್ಬೇಕಂದ್ರೆ ನಾವು ಏನಾದರೂ ಒಂದು ಸರ್ಕಸ್ ಮಾಡಬೇಕು ಕಲಾವಿದರಾದವರು. ಸೊ 100 ಜನರಲ್ಲಿ ಒಂದು ಇಬ್ಬರಾದರೂ ಪರಿವರ್ತನೆ ಆದರೆ ಸಾಕು, ಕಲಾವಿದರ ಬದುಕು ಸಾರ್ಥಕ. ಒಂದಿಬ್ಬರು ಪರಿವರ್ತನೆ. ಶಿಕ್ಷಕರು ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸಿದ್ರೆ, ಕಲಾವಿದರಾದಂಥ ಸಮಾಜವನ್ನು ತಿದ್ದುವಂಥ ಕೆಲಸ ಇದೆ. ಅದು ಮುಖ್ಯವಾದ ಕೆಲಸ. ಈ ಯಾವಾಗ ಕಮರ್ಷಿಯಲ್ ಆಯಿತು, ಇದರಲ್ಲಿ ಅಶ್ಲೀಲತೆ, ಬೇಡದೇ ಇರೋ ವಿಷಯಗಳು, ಅಟ್ರ್ಯಾಕ್ಷನ್ ಮಾಡೋದು, ಏನೇನೋ ಹಾಡೋದು, ಅವೆಲ್ಲ ಬರ್ತಾ ಇದ್ದಾವೆ. ಅದು ಹೋಗಬೇಕು. ಪ್ರೇಕ್ಷಕರು ಅದನ್ನು ಕಡಿಮೆ ಮಾಡಬೇಕು. ಅಂಥವ್ರನ್ನ ಹೇಳಬಾರ್ದು, ಅಂಥವ್ರು ಕರೆಸ್ಬಾರ್ದು. ಓಕೆ ಮೇಡಮ್. ನಮಸ್ಕಾರ. ಇದು ಕಾಣಿಸೋಕ್ಕೆ ಎಲ್ಲಿ ಬರಬೇಕು, ವರ್ಷದಲ್ಲಿ ಎಲ್ಲಿ ಬರಬೇಕು, ಇದು ಆ್ಯಕ್ಚುಲಿ ಕಾಣಿಸೋಕ್ಕೆ ಇದು ಫುಲ್ ಪರ್ಫಾರ್ಮೆನ್ಸು?
ಸರ್, ಶ್ರಾವಣದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಇಂಡಿ ತಾಲೂಕು ವಿಜಯಪುರ ಜಿಲ್ಲೆಯಲ್ಲಿ ನಾವು ಹೋಗದೇ ಇರೋ ಊರೇ ಇಲ್ಲ. ಇಂಡಿ ತಾಲೂಕಲ್ಲಿ ನಾವು ಹೋಗದೇ ಇರೋ ಊರೇ ಇಲ್ಲ. ಪ್ರತಿ ಹಳ್ಳಿಗೂ ನಮ್ಮ ಅಪ್ಪಾಜಿಯವ್ರ ಪರಿಚಯ. ಪ್ರತಿ ಹಳ್ಳಿಗೂ ಒಂದು ಊರಿಗೆ 4-5 ಸಲ 10 ಸಲ ಕರೆಸಿದ್ದಾರೆ. ಬೇಸರನೇ ಇಲ್ಲ ಅವರು ಹಾಡು ಕೇಳೋಕ್ಕೆ. ಅಷ್ಟು ಇಷ್ಟಪಡ್ತಾರೆ. ರಾತ್ರಿ ಇಡೀ ಕೂಡ್ತಾರೆ, ಡೇನೂ ಕೂಡ್ತಾರೆ. ಅವ್ರು ಮುಗಿಯೋವರೆಗೂ, ಮಂಗಳಾರತಿ ಮುಗಿಯೋವರೆಗೂ ಹೋಗೋದೇ ಇಲ್ಲ, ಅಷ್ಟು ಕಲೆನ ಮುಂದೆ ತೊಗೊಂಡು ಹೋಗ್ತಿದ್ದೀರಾ, ಅದಕ್ಕೂ ತುಂಬ ಥ್ಯಾಂಕ್ಸು. ಖಂಡಿತ ತೊಗೊಂಡು ಹೋಗ್ತೀನಿ. ಏನೋ ಒಂದು ಹೊಸದು ಮಾಡೋ ಪ್ರಯತ್ನ ಮಾಡ್ತೀನಿ. ತಮಗೆ ಎಲ್ಲಾದರೂ ಅವಕಾಶ ಇದ್ದರೆ ಕರೆಸಿ, ಪರ್ಫಾರ್ಮೆನ್ಸ್ ಕೊಡಿಸಿ.